ಈಗ ನಾವು ಮಾಡುವುದೇನೆಂದರೆ ದೇವರ ವಾಕ್ಯದ ಒಳಗೆ ನಾವು ಪ್ರವೇಶ ಮಾಡಲಿದ್ದೇವೆ. ಇವತ್ತು ಒಂದು ಚಿಕ್ಕ ವೇದ ಭಾಗವನ್ನು ತೆಗೆದುಕೊಂಡು ನಾವು ಅದನ್ನು ಆಳವಾಗಿ ಧ್ಯಾನ ಮಾಡಿ ನೋಡಲಿದ್ದೇವೆ. ಇವತ್ತು ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ತೆಗೆದುಕೊಳ್ಳುವ ಸತ್ಯವೇದ ಭಾಗ 1 ಕೊರಿಂಥದವರೆಗೆ 10ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಇರುವಂಥದ್ದಾಗಿದೆ. ಅದರಲ್ಲಿ ಒಂದು ಆಲೋಚನೆಯಂತೆ ಒಂದು ಕಾರ್ಯವನ್ನು ಅಪೊಸ್ತಲನಾದ ಪೌಲನು ಹೇಳುತ್ತಾನೆ. ಅವರೇನು ಹೇಳ್ತಾರೆ ಅಂದರೆ, ಈಗಿರುವಲ್ಲಿ ತನ್ನನ್ನು ನಿಂತಿದ್ದೇನೆ ಎಂಬುದಾಗಿ ಎಣಿಸುವವನು ಬೀಳದಂತೆ ಎಚ್ಚರವಾಗಿರಲಿ ಎಂಬುದಾಗಿ. ಒಬ್ಬನು ನಿಂತಿದ್ದಾನ ಇಲ್ವಾ ಎನ್ನುವುದು ಆಮೇಲೆ. ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ, ತಾವು ನಿಂತಿದ್ದೇವೆ ಎಂಬುದಾಗಿ ಅಂದುಕೊಂಡಿರುತ್ತಾರೆ, ಆದರೆ ಆತ್ಮಿಕ ಜೀವನದಲ್ಲಿ ಬಿದ್ದಿರುತ್ತಾರೆ, ಆತ್ಮಿಕ ಜೀವನದಲ್ಲಿ ತಳ್ಳಾಡುತ್ತಾ ಇರುತ್ತಾರೆ, ನಿಲ್ಲುವುದಕ್ಕೆ ಬಲವಿಲ್ಲದೆ ಕೆಲವೊಮ್ಮೆ ಬಿದ್ದು ಕೂಡ ಹೋಗಿರ್ತಾರೆ. ಆದರೂ ಕೂಡ ಅವರು ತಮ್ಮನ್ನು ನಿಂತಿದ್ದೇವೆ ಎಂಬುದಾಗಿ ಭಾವಿಸಿರುತ್ತಾರೆ. ಈ ಒಂದು ನೆನಪಲ್ಲಿ ನಮಗೆ ಬೇಡದಿರುವಂತಹ ಮೇಲ್ದಿಕವಾಗಿರುವಂತಹ ನೆನಪುಗಳು ನಮ್ಮೊಳಗೆ ಬರುತ್ತೆ ನೋಡಿ, ಅದು ಬಹಳ ಅಪಾಯವಾದದ್ದು. ರಕ್ಷಣೆ ಹೊಂದದೇ ಇರುವವನು ತಾನು ರಕ್ಷಣೆ ಹೊಂದಿರುವ ಹಾಗೆ ಅಂದ್ಕೊಂಡಿರ್ತಾನೆ. ದೇವರೊಂದಿಗೆ ಹತ್ತಿರ ಜೀವಿಸದೇ ಇರುವವನು ಹತ್ತಿರ ಜೀವಿಸುತ್ತಿದ್ದೇನೆ ಎಂಬುದಾಗಿ ಭಾವಿಸಿರ್ತಾನೆ. ದೇವರ ವರಗಳನ್ನು ಪಡೆಯದೇ ಇರುವವನು ವರ ಪಡೆದವನಂತೆ ಅಂದುಕೊಂಡಿರುತ್ತಾನೆ. ದೇವರ ಪ್ರವಾದನೆಯ ಅಭಿಷೇಕವನ್ನು ಹೊಂದದೇ ಇರುವವನು ತನ್ನನ್ನು ಪ್ರವಾದಿ ಎಂಬುದಾಗಿ ಕೂಡ ಅಂದ್ಕೊಂಡಿರ್ತಾನೆ. ಕೆಲವೊಂದು ಕರುವಿಕೆಗೆ ಪಾತ್ರವಾಗಿ ಇಲ್ಲದೆ ಇರುವವರು ಸಭೆ ನಡೆಸಬಹುದು, ಸುವಾರ್ತೆ ಸೇವೆ ಮಾಡಬಹುದು, ಆದರೆ ಅವರು ತಮ್ಮನ್ನ ಒಬ್ಬ ಸಭಾಪಾಲಕರು, ಪಾಸ್ಟರ್ ಎಂಬುದಾಗಿ ಅಂದ್ಕೊಂಡಿರ್ಬೋದು. ಹಾಗಾದ್ರೆ ನಾವೇನ್ ಬೇಕಾದ್ರೂ ಅನ್ಕೊಬಹುದು. ಆದರೆ ನಿದರ್ಶನ ಎಂಬುದಾಗಿ ಒಂದುಂಟು, ದೇವರ ನೆನಪು ಎಂಬುದಾಗಿ ಒಂದುಂಟು. ಅದು ಬಹಳ ಮುಖ್ಯ. ಕರ್ತನು ಯಾವ ರೀತಿ ಅಂದುಕೊಳ್ಳುತ್ತಾರೋ ಅದುವೇ ನೀವು. ನೀವು ನಿಮ್ಮ ಕುರಿತು ಏನ್ ಬೇಕಾದ್ರೂ ಅನ್ಕೊಬಹುದು, ಮೇಲಾಗಿ ಅನ್ಕೊಬಹುದು. ಕೆಲವರನ್ನು ನೋಡಿ ಬಹಳ ತಾಳ್ಮೆಯಾಗಿ ಕೆಳಮಟ್ಟದಲ್ಲಿ ಯೋಚನೆ ಮಾಡ್ತಾರೆ. ಅದಕ್ಕೆ ಹೆಸರು ತಾಳ್ಮೆಯಲ್ಲ, ಇನ್ಫೀರಿಟಿ ಕಾಂಪ್ಲೆಕ್ಸ್. ಅದು ಒಂದು ತಗ್ಗಿದ ಮನೋಭಾವನೆ. ತಗ್ಗಿದ ಮನೋಭಾವನೆ ಏನು ಮಾಡ್ತಾರೆ ಅಂದರೆ, ನನ್ನಿಂದ ಏನು ಮಾಡೋಕ್ಕಾಗಲ್ಲ, ನನ್ನಿಂದ ಏನು ಓದೋಕ್ಕಾಗಲ್ಲ, ನನ್ನಿಂದ ಈ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ, ಯಾವ ಸಭೆಗೆ ಹೋಗೋಕ್ಕಾಗಲ್ಲ, ನನ್ನಿಂದ ಸೇವೆ ಮಾಡೋಕ್ಕಾಗಲ್ಲ ಎಂಬುದಾಗಿ ತಮ್ಮನ್ನು ತಾವೇ ಕಡಿಮೆಯಾಗಿ ಲೆಕ್ಕ ಹಾಕುವುದು. ಇವೆರಡೂ ಕೂಡ ತಪ್ಪೆ. ಸರಿಯಾಗಿರುವ ಭಾವನೆ, ನಮ್ಮ ಕುರಿತಾಗಿರುವ ಸರಿಯಾದ ಭಾವನೆ ಎನ್ನುವುದು ದೇವರ ಮನದಲ್ಲಿ ನಮ್ಮ ಕುರಿತು ಏನು ಅಂದ್ಕೊಂಡಿದ್ದಾರೋ ಅದುವೇ ನೀವು. ನೀವು ನಿಮ್ಮನ್ನು ಒಂದು ವೇಳೆ ಮೇಲ್ದಿಕವಾಗಿ ಅಂದುಕೊಳ್ಳಬಹುದು. ಇವತ್ತು ನಾವು ನೋಡುವಾಗ ಹಲವು ಕಡೆಗಳಲ್ಲಿ ರಕ್ಷಣೆಯ ಅನುಭವ ಇಲ್ಲದಿರುವ ಹಲವರು ತಮ್ಮನ್ನು ಸೇವಕರಂತೆಯೂ ಒಳ್ಳೆ ಮಹಿಮೆ ತುಂಬಿದಂತಹ ಸೇವಕರನ್ನು ಕೊರತೆ ಹೇಳಿ ಅವರನ್ನು ತಿದ್ದುವುದಕ್ಕೆ ಮುಂದಾಗುವ ಹಾಗೆಯೂ ತಮ್ಮನ್ನು ತೋರಿಸಿಕೊಳ್ಳುತ್ತಾರೆ. ಕಾರಣ ಏನಂತ ಕೇಳೋದಾದರೆ, ನಮ್ಮ ಮನದಲ್ಲಿರುವಂತಹ ನೆನಪು. ಈ ನೆನಪು ಏನು ಮಾಡುತ್ತದೆ ಎಂದರೆ, ನಾವು ದೊಡ್ಡ ವ್ಯಕ್ತಿ, ನಮಗೆಲ್ಲ ಗೊತ್ತು, ನಾವೇ ನೀತಿಯ ಕಡೆ ನಿಂತಿದ್ದೇವೆ, ನಮಗೆ ಕರ್ತನ ವಾಕ್ಯ ಗೊತ್ತಿರುವುದು, ಇವರೆಲ್ಲ ಒಳಗೆ ನುಗ್ಗಿ ಗೊಂದಲ ಮಾಡುತ್ತಾರೆ ಎಂದು. ದೇವರ ಸೇವೆಯಲ್ಲಿ ಕೊರತೆಯಾಗಿರುವ ಕಾರ್ಯಗಳು, ದೋಷಗಳು ಬರುವಾಗ ಅದನ್ನು ಖಂಡಿಸಬಹುದು. ಆದರೆ ಯಾರು ಅದನ್ನು ಖಂಡಿಸಬೇಕು ಎಂಬುದಾಗಿ ಒಂದು ಕ್ರಮ ಇದೆ. ಒಳ್ಳೆ ಸೇವೆಯನ್ನು ಮಾಡಿ, ಒಳ್ಳೆ ಅಭಿಷೇಕವನ್ನು ಹೊಂದಿ, ಹಲವರನ್ನ ನೀತಿಯಲ್ಲಿ ನಡೆಸಿ, ಹಲವು ಸಭೆಗಳನ್ನು ನಡೆಸಿ, ಮಂದಿಗಳನ್ನು ಮೇಯಿಸಿ, ಸತ್ಯವೇದ ವಾಕ್ಯಗಳಲ್ಲಿ ಚೆನ್ನಾಗಿ ಬೆಳೆದಿರುವವನು, ಒಳ್ಳೆ ಆತ್ಮಿಕವಾಗಿರುವ ಬೆಳವಣಿಗೆಯ ಅನುಭವ ಹೊಂದಿರುವವನು, ಒಬ್ಬ ಪೌಲನ ಹಾಗೆ, ಒಬ್ಬ ಯೋಹಾನನ ಹಾಗೆ, ಒಬ್ಬ ಯಾಕೋಬ, ಪೇತ್ರನ ಹಾಗೆ ಒಳ್ಳೆ ಒಂದು ಬೆಳವಣಿಗೆ, ಆತ್ಮಿಕದ ಅನುಭವ ಹೊಂದಿರುವವರು ನಮ್ಮ ಕೊರತೆಗಳನ್ನು ಬಿಟ್ಟು ಮಾಡಿ ತೋರಿಸಿ ಮಾತಾಡಬಹುದು. ಆದರೆ ಇವತ್ತು ವಚನಕ್ಕೂ, ವಾಕ್ಯಕ್ಕೂ, ಸೇವೆಗೂ, ಕರುವಿಕೆಗೂ, ಅಭಿಷೇಕಕ್ಕೂ, ರಕ್ಷಣೆಗೂ ಸಂಬಂಧ ಇಲ್ಲದಿರುವವರೆಲ್ಲರೂ ಕೂಡ ತಮ್ಮನ್ನು ನೀತಿವಂತರೆಂಬುದಾಗಿಯೂ ತಮ್ಮನ್ನು ದೊಡ್ಡ ಸತ್ಯವೇದ ಪಂಡಿತರಂತೆ ತೋರಿಸಿಕೊಳ್ಳುತ್ತಾರೆ. ಅದನ್ನು ನೋಡುವಾಗ ನಗು ಬರುತ್ತದೆ. ಕಾರಣವೇನೆಂದು ಕೇಳುವುದಾದರೆ, ಅವರು ತಮ್ಮನ್ನು ಆ ರೀತಿ ಭಾವಿಸಿಕೊಂಡಿದ್ದಾರೆ. ಹಾಗಾದರೆ ನಮ್ಮ ನೆನಪಿದೆ ನೋಡಿ, ಅದು ಮಾರ್ಪಟ್ಟ ನೆನಪುಗಳಾಗಿ ಒಂದು ಮೇಲಧಿಕವಾದ ಭಾವನೆಗಳಾಗಿ ಬರುತ್ತದೆ. ನೀವು ಯಾವಾಗ, ನೆನಪುಗಳು ನಮಗೆ ಬಹಳ ಮುಖ್ಯ, ಆರೋಗ್ಯವಾದ ನೆನಪುಗಳು ನಮಗೆ ಬಹಳ ಅವಶ್ಯ. ಆದರೂ ನಮ್ಮ ನೆನಪುಗಳು ನಿದರ್ಶನವನ್ನು ಅಂಟಿಕೊಂಡೇ ಇರಬೇಕು. ನಿದರ್ಶನ ಅಂದರೆ ಏನು ಗೊತ್ತಾ? ನಿಜವಾದ ಪರಿಸ್ಥಿತಿ, ಅದುವೇ ನಿದರ್ಶನ. ಹಾಗಾದರೆ ನಿಜ ಸ್ಥಿತಿಗೆ ತಕ್ಕ ಹಾಗೆ ನಮ್ಮ ನೆನಪುಗಳು ಇರಬೇಕು. ಒಂದು ಇಮ್ಯಾಜಿನೇಷನ್ನಲ್ಲೇ ನಾವಿದ್ದುಕೊಂಡು ದೊಡ್ಡ ದೇವಭಕ್ತರಂತೆಯೋ ಆಕಾಶಕ್ಕೆ ಹೋದಂತೆಯೋ ಕಲ್ಪನೆಯಾಗಿರುವ ಬಿಂಬಗಳನ್ನು ಏರ್ಪಡಿಸಿಕೊಂಡರೆ ದಿನ ಕಳೆದಂತೆ ಆ ನೆನಪು ಏನು ಮಾಡುತ್ತದೆ ಎಂದರೆ, ನೆನಪುಗಳು ಕೆಲವೊಂದು ಬಿಂಬಗಳನ್ನು ಉಂಟು ಮಾಡುತ್ತದೆ. ನೆನಪುಗಳ ಕುರಿತು ನಾವು ಬಹಳ ಗಮನವಾಗಿರಬೇಕು, ಎಚ್ಚರಿಕೆಯಾಗಿರಬೇಕು. ಬೇಡದಿರುವಂತಹ ನೆನಪುಗಳು, ಬೇಡದಿರುವ ಕಾರ್ಯಗಳನ್ನು ನೀವಾಗಿಯೇ ರೂಪಿಸಿಕೊಳ್ಳಲು ಪ್ರಯತ್ನ ಮಾಡಿದರೆ ಸ್ವಲ್ಪ ದಿನಗಳಲ್ಲಿ ಆ ಒಂದು ನೆನಪುಗಳು ಕೆಲವೊಂದು ಬಿಂಬಗಳನ್ನು ಉಂಟು ಮಾಡುತ್ತದೆ. ಸತ್ಯವೇದ ವಾಕ್ಯ ಹೇಳುತ್ತದೆ, ಅವರ ನೆನಪುಗಳ ಭಾವನೆ ನಿತ್ಯವೂ ಕೆಟ್ಟದಾಗಿ ಇದೆ ಎಂಬುದಾಗಿ ದೇವರು ಹೇಳ್ತಾರೆ. ಹಾಗಾದರೆ ನೆನಪುಗಳಿಗೆ ಒಂದು ಇಮೇಜ್ ಇದೆ. ಇದೇನು ಮಾಡುತ್ತದೆ ಎಂದರೆ,
ನಾವು ಹಾಗೆ ನೆನೆಸುತ್ತಾ ನಮ್ಮ ಆಳ ಮನಸ್ಸಿನಲ್ಲಿ ಅದು ವಾಸ ಮಾಡಿ ಇದುವೇ ನೀನು ಎಂಬುದಾಗಿ ಒಂದು ಕಲ್ಪನೆಯ ಬಿಂಬವನ್ನು ನಮ್ಮೊಳಗೆ ರೂಪಿಸಲು ಆರಂಭಿಸುತ್ತದೆ. ಅದಾದ ನಂತರ ಪ್ರಾರ್ಥನೆ ಮಾಡುವಾಗ ದೈವ ದರ್ಶನಗಳನ್ನು ತೋರಿಸುವಂತೆಯೂ ಕರ್ತನು ನಮ್ಮ ಬಳಿ ಮಾತಾಡುವಂತೆಯೂ ಪರಲೋಕವನ್ನು ನೋಡಿದಂತೆಯೂ ಯೇಸು ನಡೆದಂತೆಯೂ ಹಲವು ಬಿಂಬಗಳು ನಮಗೆ ಉದ್ಭವವಾಗುವವು. ಇವೆಲ್ಲ ಒಂದು ಸೈಕಾಲಜಿಕಲ್ ಆಗಿ ಉಂಟಾಗುವಂತಹ ಎಫೆಕ್ಟ್ಸ್ ಆಗಿರುತ್ತದೆ. ಅದಕ್ಕೂ ನಿಜವಾಗಿರುವ ಪ್ರವಾದನೆಗೂ ಏನು ವ್ಯತ್ಯಾಸ ಅಂತ ಕೇಳಿದರೆ, ಮನದಲ್ಲಿ ಉಂಟಾದಂತಹ ಬಿಂಬಗಳು, ಮನ ಕಷ್ಟದಲ್ಲಿ ಉಂಟಾಗುವಂತಹ ಕಾರ್ಯಗಳು ಹೊರ ಪ್ರಪಂಚದಲ್ಲಿ ನಡೆಯುವುದಿಲ್ಲ. ಆದರೆ ಪ್ರವಾದನೆ ಎಂದರೆ ಕರ್ತನು ನಮಗೆ ಪ್ರಕಟಿಸಿ ತೋರಿಸಿದ ಕಾರ್ಯಗಳು ಹೇಳಿದಂತೆ ನಡೆಯುವುದು. ಒಬ್ಬನು ನನ್ನ ನಾಮದಲ್ಲಿ ಪ್ರವಾದನೆಯನ್ನು ಹೇಳಿ ಅದು ನಡೆಯದೆ ಹೋದರೆ ನೀನು ಅವನಿಗೆ ಭಯಪಡಬೇಡ, ನಾನು ಅವನನ್ನು ಕಳುಹಿಸಲಿಲ್ಲ ಎಂಬುದಾಗಿ ದೇವರು ನಮಗೆ ಹೇಳಿಟ್ಟಿದ್ದಾರೆ. ಹಾಗಾದರೆ ನೆನಪುಗಳು ಎನ್ನುವ ವಿಷಯದಲ್ಲಿ ಬಹಳ ಗಮನವಾಗಿ ದೇವರ ಮಕ್ಕಳು ನಡೆದುಕೊಳ್ಳಬೇಕಾದದ್ದು ಅವಶ್ಯ. ನಮ್ಮ ಜೀವನದ ಓಟದಲ್ಲಿ ಒಂದು ವೇಳೆ ನೀವು ಸೇವೆ ಮಾಡಬಹುದು, ಒಂದು ಸಭೆಗೆ ನೀವು ಹೋಗ್ಬೋದು, ಒಂದು ವಿಶ್ವಾಸಿಯಂತೆ ನಿಮ್ಮ ಜೀವಿತವನ್ನು ಆರಂಭಿಸಿರ್ಬೋದು. ಆದರೆ ನೀವು ಪ್ರತಿ ಬಾರಿಯೂ ನಿಮ್ಮ ಆತ್ಮಿಕ ಜೀವನ, ಕರ್ತನಿಗೂ ನಿಮಗೂ ಮಧ್ಯೆ ಇರುವಂತಹ ಸಂಬಂಧ, ನೀವು ದೇವರ ಸೇವೆಯಲ್ಲಿ ಮಾಡುವಂತಹ ಕ್ರಿಯೆಗಳ ವಿಧಗಳನ್ನು ನಿಧಾನಿಸಿ ನೋಡಬೇಕು. ಕೆಲವರನ್ನು ನೋಡುವುದಾದರೆ ಕುಳಿತುಕೊಳ್ಳುವುದಕ್ಕೆ ಸಮಯವಿರೋದಿಲ್ಲ, ಪ್ರಾರ್ಥನೆ ಮಾಡ್ತಾರೆ. ಆದರೆ ಪ್ರಾರ್ಥನೆ ಪೂರ್ತಿಯಾಗಿ ದೇಶಕ್ಕಾಗಿ ಮಾಡುತ್ತೇನೆ, ಸೇವೆಗಾಗಿ ಮಾಡುತ್ತೇನೆ, ಅವನಿಗೆ ಮಾಡ್ತೇನೆ ರೀತಿ ಮಾಡ್ತಾರೆ, ಒಳ್ಳೆಯದು. ಆದರೆ ನಿಮ್ಮನ್ನ ಪರಿಶೋಧಿಸಿ ಆಗಾಗ ಅರಿತುಕೊಳ್ಳಬೇಕಾಗಿದ್ದು ಅವಶ್ಯ. ನಿಮಗಾಗಿ ನೀವು ಪ್ರಾರ್ಥನೆ ಮಾಡುವುದು ಅವಶ್ಯ. ಸತ್ಯವೇದ ಹೇಳುತ್ತದೆ, ಮೊದಲನೇದಾಗಿ ನೀನು ನಿನ್ನನ್ನು ಸ್ಥಿರಪಡಿಸಿಕೊಂಡ ನಂತರ ನಿನ್ನ ಸಹೋದರನನ್ನ ಸ್ಥಿರಪಡಿಸು. ಮೊದಲು ನೀನು ಬಲ ಹೊಂದಬೇಕು, ನೀನು ಜ್ಞಾನ ಹೊಂದಬೇಕು, ನೀನು ಒಳ್ಳೆ ಭಾವನೆ ಹೊಂದಿಕೊಳ್ಳಬೇಕು. ಲೋಕಪೂರ್ತಿಯಾಗಿ ಒಬ್ಬ ಆದಾಯ ಮಾಡಿಕೊಂಡರೂ ತನ್ನ ಪ್ರಾಣವನ್ನ ಕಳಕೊಂಡರೆ ಅದರಿಂದ ಅವನಿಗೆ ಏನು ಪ್ರಯೋಜನ ಎಂಬುದಾಗಿ ದೇವರು ನಿಮ್ಮ ನೋಡಿ ಕೇಳ್ತಾರೆ. ಇದರಲ್ಲಿ ಗಮನಿಸಬೇಕಾದ ಮುಖ್ಯ ಕಾರ್ಯ, ಲೋಕಪೂರ್ತಿ ಮಾಯ ಅಂತ ಹೇಳಿದ ಕೂಡಲೇ ಹಣವನ್ನು ಕೂಡಿಸುವುದು, ಆಸ್ತಿ ಕೂಡಿಸುವುದು ಅಷ್ಟು ಮಾತ್ರ ಹೇಳ್ತಿಲ್ಲ. ನೀವು ಸೇವೆ ಮಾಡ್ತೀನಿ ಅಂತ ಹೇಳಿ ಲೋಕದಲ್ಲಿರುವ ಎಲ್ಲಾ ಮನುಷ್ಯರನ್ನು ಆದಾಯ ಮಾಡಿದರೂ ಕೂಡ ನಿಮ್ಮ ಪ್ರಾಣವನ್ನು ನೀವು ಕಳಕೊಂಡು ನಿಮ್ಮ ಪರ್ಸನಲ್ ಜೀವಿತವನ್ನ, ಆತ್ಮಿಕ ಜೀವಿತವನ್ನ, ದೇವರು ಬಯಸುವಂತ ಒಂದು ಜೀವಿತವನ್ನ ಬದುಕಕ್ಕಾಗಲಿಲ್ಲ ಅಂದ್ರೆ ನಮ್ಮ ಜೀವಿತವನ್ನ ಕಳಕೊಳ್ಳಬೇಕಾಗುತ್ತದೆ. ನಮ್ಮಿಂದ ನಡೆಸಲ್ಪಟ್ಟು ಅವನು ಪರಲೋಕಕ್ಕೆ ಹೋಗ್ತಾನೆ. ಅವರು ದೇವರ ಸನ್ನಿಧಾನದಲ್ಲಿ ಆರಾಧನೆ ಮಾಡ್ತಾ ಇರ್ತಾರೆ. ನಾವಾದರೂ ಒಳಗೆ ಹೋಗಲಾಗದ ಹಾಗೆ ದೇವರ ಚಿತ್ತವನ್ನು ಮಾಡದಿರುವುದರಿಂದ ದೇವರ ಸಮ್ಮುಖದಿಂದ ತಳ್ಳಲ್ಪಟ್ಟು ಹೋಗುವ ಪರಿಸ್ಥಿತಿ ಬರಬಹುದು. ಮತ್ತಾಯ 7ನೇ ಅಧ್ಯಾಯದಲ್ಲಿ ಹೇಳುವ ಪ್ರಕಾರವಾಗಿ ದೇವರು ಆ ಸಂದರ್ಭದಲ್ಲಿ ಧರ್ಮವನ್ನ ಮೀರಿ ನಡೆಯುವವರೇ ತೊಲಗಿರಿ ಅಂತ ಹೇಳ್ಬೋದು. ಹಾಗಾಗಿ ಒಂದು ಒಳ್ಳೆ ದೇವ ಮನುಷ್ಯನು, ಅವನು ಸೇವಕನಾಗಿದ್ದರು, ವಿಶ್ವಾಸಿಯಾಗಿದ್ದರು, ಆಗಾಗ ತನ್ನ ಆತ್ಮಿಕ ಜೀವಿತವನ್ನ ಯಾವಾಗಲೂ ಸ್ವಪರೀಕ್ಷೆ ಮಾಡಿಕೊಂಡು ನೋಡಬೇಕು. ಆಗ ಮಾತ್ರವೇ ನಾನು ನಿಂತಿದ್ದೇನ, ತಳ್ಳಾಡುತ್ತಿದ್ದೇನ, ಬಲಹೀನತೆ ಉಳ್ಳವನಾಗಿದ್ದೀನ, ಬೀಳುವುದಕ್ಕೆ ಹತ್ರದಲ್ಲಿನ ಬಿದ್ದಿದ್ದೇನ, ಇಷ್ಟೊಂದು ವಿಷಯ ಯಾವಾಗ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿಗೆ ಅಂದರೆ ತನ್ನನ್ನು ಸ್ವಪರೀಕ್ಷೆ ಮಾಡಿಕೊಳ್ಳುವಾಗ. ಡಾಕ್ಟರ್ ಬಿಲ್ಲಿ ಗ್ರಾಮ್ ಅವರು ತಮ್ಮ ಅನುಭವದಲ್ಲಿ ಒಂದು ಕಾರ್ಯವನ್ನು ಹೇಳ್ತಾರೆ. ಅವರು ಎಷ್ಟು ದೊಡ್ಡ ದೇವ ಮನುಷ್ಯನ ನೋಡಿ ಲೋಕ ಪೂರ್ತಿಯಾಗಿ ಲಕ್ಷಗಟ್ಟಲೆ ಜನಗಳನ್ನ ದೇವರ ರಕ್ಷಣೆಯಲ್ಲಿ ದಾರಿ ನಡೆಸಿದ ಒಬ್ಬ ದೇವ ಮನುಷ್ಯನು. ಇವರು ಹೇಳುತ್ತಾರೆ, ಪ್ರತಿ ದಿನ ರಾತ್ರಿಯಲ್ಲಿಯೂ ಹಾಸಿಗೆಗೆ ಹೋಗುವ ಮುನ್ನ ಹಾಸಿಗೆ ಪಕ್ಕದಲ್ಲಿ ಮೊಣಕಾಲೂರಿ ನಾನು ನನ್ನ ಆತ್ಮಿಕ ಜೀವಿತವನ್ನ ತಿರುಗಿ ನೋಡ್ತೀನಿ. ಎಲ್ಲಿ ನಾನು ತಪ್ಪು ಮಾಡಿದೆ, ಎಲ್ಲಿ ಬಲಹೀನವಾಗಿ ನಡ್ಕೊಂಡೆ, ಯಾವ ಸ್ಥಳದಲ್ಲಿ ದೇವರಿಗೆ ಪ್ರಿಯವಿಲ್ಲದ ಕಾರ್ಯವನ್ನು ಮಾಡ್ತಿದ್ದೆ ಎಂದು ನಾನು ನನ್ನ ಪರಿಶೋಧಿಸಿಕೊಂಡು ನೋಡ್ತಾ ಇದ್ದೆ. ಇದನ್ನು ನನ್ನ ಆತ್ಮಿಕ ಜೀವನದ ಆರಂಭದಿಂದಲೂ ದೀರ್ಘಕಾಲವಾಗಿ ಕೈಗೊಳ್ಳುತ್ತಾ ಬರುತ್ತಿದ್ದೇನೆ, ಕಡೆಯವರೆಗೂ ಕೈಗೊಳ್ಳುತ್ತೇನೆ ಎಂಬುದಾಗಿ ಅವರು ಹೇಳ್ತಾರೆ. ಆ ರೀತಿ ಅವರು ಬಂದು ಮೊಣಕಾಲಿರುವಾಗ ನಾನು ಮೊದಲು ಆರಂಭಿಸಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಕುರಿತಾಗಿ ಸ್ವಪರೀಕ್ಷೆ ಮಾಡ್ತೀನಿ. ನಾವು ಓದೋ ಸ್ಥಳದಲ್ಲಿ, ಮಾತಾಡಿದ ಸ್ಥಳದಲ್ಲಿ, ನೋಡಿದ ಸ್ಥಳದಲ್ಲಿ, ಮಾಡಿದ ಸೇವೆಯಲ್ಲಿ ಏನಾದರೂ ತಪ್ಪುಗಳು, ದೇವರಿಗೆ ಪ್ರಿಯವಿಲ್ಲದ ಕಾರ್ಯಗಳು ಇದೆಯಾ ಎಂಬುದಾಗಿ ನೋಡಿ ಒಂದು ಸ್ವಪರೀಕ್ಷೆ ಮಾಡಲು ನಾನೇ ಮೊದಲು ಆರಂಭಿಸುತ್ತೇನೆ. ಆದರೆ ಪರಿಶುದ್ಧಾತ್ಮನ ಸಹಾಯವನ್ನ ಮಾಡಿ ಮರೆಯಾಗಿರುವ, ಗೊತ್ತಿಲ್ಲದಿರುವ ಹಲವು ಕೊರತೆಗಳನ್ನು ಕೂಡ ಬೆಟ್ಟು ಮಾಡಿ ತೋರಿಸುತ್ತಾರೆ. ಅವೆಲ್ಲವನ್ನ ನಾನು ತಿದ್ದುತ್ತೇನೆ. ಆದ್ದರಿಂದ ಜೀವಿತದಲ್ಲಿ ನಿನ್ನೆ ನೋಡಿದಂತಹ ಬಿಲ್ಲಿಗ್ರಾಮ್ ಇವತ್ತು ಇರುವುದಿಲ್ಲ, ಇವತ್ತು ನೋಡಿದ ಬಿಲ್ಲಿಗ್ರಾಮ್ ನಾಳೆ ಇರುವುದಿಲ್ಲ. ನಾನು ಪ್ರತಿದಿನವೂ ನನ್ನ ನವೀಕರಿಸಿಕೊಳ್ಳುತ್ತಿದ್ದೇನೆ ಎಂಬುದಾಗಿ ತನ್ನ ಪುಸ್ತಕವೊಂದರಲ್ಲಿ ಅವರು ಬರೆದಿಟ್ಟಿದ್ದಾರೆ. ಅದೇ ರೀತಿ ನಾವೆಲ್ಲರೂ ಏನ್ ಮಾಡಬೇಕು? ಸೇವೆ ಎಷ್ಟೋ ಇರ್ಬೋದು, ನಮಗೆ ಹಲವು ಜವಾಬ್ದಾರಿಗಳು ಇರಬಹುದು, ಕುಟುಂಬವಿರುವುದು, ಕೆಲಸವಿರುವುದು. ಒಂದು ಆತ್ಮಿಕ ಕಾರ್ಯದಲ್ಲಿ, ಒಂದು ಪ್ರತ್ಯೇಕ ಓಟದಲ್ಲಿ ನಾವು ಹಾಗೇ ನಿಂತುಕೊಂಡು ಅದರ ಕುರಿತೆ ನಾವು ಸ್ವಾರ್ಥವಾಗಿ ಒಂದು ಸಂತೋಷವನ್ನು ಪಡ್ಕೊಂಡು ಸ್ವಂತ ತೃಪ್ತಿಯನ್ನು ಹೊಂದಿಕೊಂಡು ನಿಲ್ಲಬಾರದು. ಅದಕ್ಕಿಂತ ಮೇಲಧಿಕವಾಗಿರುವ ಕಾರ್ಯದಲ್ಲಿ ಮುಂದಾಗಬೇಕು. ಈ ರೀತಿ ಮಾಡದವರು ಏನ್ ಮಾಡ್ತಾರೆ ಅಂದ್ರೆ, ತನ್ನ ಕುರಿತು
ಎಣಿಸಬೇಕಾದಕ್ಕಿಂತಲೂ ಮಿಗಿಲಾಗಿ ಅಥವಾ ತಮ್ಮನ್ನು ತಾವೇ ತಪ್ಪಾಗಿ ಅಂದ್ಕೊಂಡಿರ್ತಾರೆ. ಇಲ್ಲಿ ಅವ್ರು ಏನು ಹೇಳ್ತಾರೆ, ತನ್ನನ್ನು ನಿಂತಿದ್ದೇನೆ ಎಂಬುದಾಗಿ ನೆನೆಸುವವನು, ನಿಂತಿದ್ದೇನೆ ಎಂಬುದಾಗಿ ಎಣಿಸುವವನು. ಅವನು ನಿಂತಿದ್ದಾನ ಇಲ್ವಾ ಎನ್ನುವುದು ಆನಂತರ. ಅವನ ನೆನಪಲ್ಲಿ ಅವನು ನಿಲ್ಲುವ ಹಾಗೆ ಅಂದುಕೊಳ್ಳುತ್ತಿದ್ದಾನೆ. ನನ್ನ ಬಳಿ ಕೊರತೆ ಇಲ್ಲ ಎಂಬುದಾಗಿ ಭಾವಿಸುತ್ತೇನೆ, ಅದು ಬಹಳ ಅಪಾಯ. ಎಲ್ಲ ಮನುಷ್ಯರು ಕೊರತೆ ಉಳ್ಳವರು. ನನ್ನ ಬಳಿ ಕೊರತೆ ಇದೆ, ನಿಮ್ಮ ಬಳಿ ಕೊರತೆ ಇದೆ. ನನ್ನ ಕೊರತೆಗಳೇ ಇಲ್ಲ ಎಂಬುದಾಗಿ ಹೇಳುವುದಾದರೆ ನಾನು ಒಳ್ಳೆ ಪರಿಪೂರ್ಣವನ್ನು ಹೊಂದಿದ್ದೇನೆ ಎಂದರೆ ಭೂಮಿಯಲ್ಲಿರಲು ಸಾಧ್ಯವಿಲ್ಲ. ಹಾಗಾದರೆ ಕೊರತೆಗಳು ಇರುವಂಥದ್ದೇ ಒಬ್ಬ ಮನುಷ್ಯನ ಜೀವಿತ. ಅದು ಪ್ರತಿದಿನವೂ ಅದನ್ನು ಸರಿಪಡಿಸಿಕೊಂಡು ನಡೆಯುತ್ತಲೇ ಹೋಗಬೇಕು. ಹಾಗಾದರೆ ಏನು ಹೇಳ್ತಾರೆ ಅಂದರೆ, ತನ್ನನ್ನು ನಿಂತಿದ್ದೇನೆ ಎಂಬುದಾಗಿ ಭಾವಿಸುವವನು ಬೀಳದಂತೆ ಎಚ್ಚರಿಕೆಯಿಂದ ಇರಲಿ. ಏಕೆಂದರೆ ಆತ್ಮೀಕ ಓಟದಲ್ಲಿ, ಆತ್ಮೀಕ ಜೀವನದಲ್ಲಿ ಬೀಳುವುದು ಎನ್ನುವುದು ಆಗಾಗ ನಡೆಯುವಂತಹ ಒಂದು ಕಾರ್ಯ. ಹಲವರ ಜೀವನದಲ್ಲಿ ಆ ಒಂದು ಬೀಳುವಿಕೆ ಎಲ್ಲಿಂದ ಬಿದ್ದಿದ್ದೇವೆ ಎನ್ನುವುದು ಬಹಳ ಮುಖ್ಯ. ನೋಡಿ, ನಮ್ಮ ಶಾರೀರಿಕವಾಗಿರುವ ಜೀವನದಲ್ಲಿ ಬೀಳುವಿಕೆ ಎನ್ನುವುದು ನಿರಂತರವಾಗಿ ನಡೆಯುವಂಥ ಒಂದು ಕಾರ್ಯವಾಗಿದೆ. ಆದರೆ ಎಲ್ಲಿಂದ ಬೀಳುತ್ತೇವೆ ಎನ್ನುವುದನ್ನಿಟ್ಟೆ ಅದರ ಪರಿಣಾಮಗಳು ಲೆಕ್ಕ ಹಾಕಲ್ಪಡುತ್ತದೆ. ಮಗು ಪ್ರಾಯದಲ್ಲಿರುವಾಗ ನಾವು ನಡೆಯುವುದಕ್ಕೆ ಪ್ರಯತ್ನ ಮಾಡುತ್ತೇವೆ, ಆಗ ತಳ್ಳಾಡಿ ಕೆಳಗೆ ಬೀಳುತ್ತೇವೆ. ಅಲ್ಲಿ ಪೇರೆಂಟ್ಸ್ ಇಲ್ಲ ಎಂಬುದಾಗಿ ಹೇಳಿದ ಕೂಡಲೇ ಮತ್ತೆ ಗೋಡೆಯನ್ನು ಹಿಡಿದು ಏಳಲು ನೋಡುತ್ತೇವೆ. ಮಗು ಏನು ಮಾಡುತ್ತೆ ನೋಡಿ, ಒಂದು ತಾಯಿ ಪಕ್ಕದಲ್ಲಿದ್ದರೆ ಅಳುತ್ತೆ. ಪಕ್ಕದಲ್ಲಿ ಯಾರೂ ಇಲ್ಲ ಅಂದರೆ ಬಿದ್ದ ಮಗು ಅಳುವುದಿಲ್ಲ. ಸುತ್ತಮುತ್ತ ನೋಡಿ ಮತ್ತೆ ಗೋಡೆಯನ್ನು ಹಿಡಿದು ನಿಲ್ಲುತ್ತದೆ. ನಿಂತು ಮತ್ತೆ ನಡೆಯುವುದು, ಬೀಳುವುದು, ಮತ್ತೆ ನಡೆಯುವುದು. ಆ ಬೀಳುವಿಕೆ ಒಳ್ಳೆಯದು. ಅದು ಬಿದ್ದು ಬಿದ್ದು ಪ್ರಯತ್ನ ಮಾಡುವುದಕ್ಕೆ ತನ್ನ ಮನಸ್ಸನ್ನು ಸಿದ್ಧಪಡಿಸಿಕೊಳ್ಳುತ್ತದೆ. ಈ ಬೀಳುವಿಕೆಯಲ್ಲಿ ಮಗು ಬಿದ್ದರೆ ನೋಡಿ ಪೆಟ್ಟು ಬಿಡುವುದಿಲ್ಲ. ಹಲವು ಕಡೆಗಳಲ್ಲಿ ಬಹಳ ಆಶ್ಚರ್ಯಕರವಾಗಿರುವಂತೆ ಬಹಳ ಸಂದೇಶ ನೋಡ್ತೀರಾ. ವಿಮಾನದ ವಿಪತ್ತು ನಡೆದಿರುತ್ತೆ, ಆದರೆ ಮಗು ಮಾತ್ರ ಜೀವಂತವಾಗಿರುತ್ತೆ. ಮಕ್ಕಳು ಮೇಲಿಂದ ಬಿದ್ದರೆ ಮುಗಿತು ಕತೆ ಅನ್ಕೋತೀವಿ, ಮಕ್ಕಳಿಗೆ ಏನೂ ಆಗಲ್ಲ. ಏಕೆಂದರೆ ಮಕ್ಕಳು, ಇದು ಆತ್ಮಿಕ ಕಾರ್ಯಕ್ಕೆ ನೀವು ಹೋಲಿಕೆ ಮಾಡಿ ನೋಡುವುದಾದರೆ ವ್ಯತ್ಯಾಸವಾಗಿರುತ್ತೆ. ಮಗುವಿನ ಪ್ರಾಯದಲ್ಲಿ ಅವರು ಆಗಾಗ ಕೆಳಗೆ ಬೀಳುವರು. ಬಿದ್ದವರು ಮತ್ತೆ ಎದ್ದೇಳುವರು. ಅವರು ನಿಲ್ಲುವ ಸ್ಥಳದಿಂದ ಕೆಳಗೆ ಬೀಳುವರು. ಪೆಟ್ಟು ದೊಡ್ಡದಾಗಿ ಬೀಳಲ್ಲ. ಒಬ್ಬ ಮನುಷ್ಯನು ತನ್ನ ನಿಂತ ಸ್ಥಳದಿಂದ ಕೆಳಗೆ ಬೀಳುವಾಗ ಪೆಟ್ಟು ಅಧಿಕವಾಗಿ ಬೀಳಲ್ಲ. ಬೀಳುವಿಕೆಯಲ್ಲಿ ಹಲವು ವಿಷಯಗಳಿದೆ. ಒಂದು, ಅವನ ವಯಸ್ಸಿದೆ. ಒಬ್ಬ ಯೌವನಸ್ಥನು ಕೆಳಗೆ ಬಿದ್ದರೆ ಸ್ವಲ್ಪ ಸಮಯದಲ್ಲಿ ಅಥವಾ ಸ್ವಲ್ಪ ದಿನಗಳಲ್ಲಿ ಗುಣವಾಗುತ್ತಾನೆ. ಆದರೆ ಒಬ್ಬ ವೃದ್ಧ ಬಾತ್ರೂಮಲ್ಲಿ ಕೆಳಗೆ ಬಿದ್ದರೂ ಕೂಡ ಮರಣ ಹೊಂದುವುದಕ್ಕೆ ಸಾಧ್ಯತೆ ಉಂಟು. ಯಾವ ವಯಸ್ಸಲ್ಲಿ ಕೆಳಗೆ ಬೀಳುತ್ತೇವೆ ಎನ್ನುವುದಿದೆ, ಎಲ್ಲಿಂದ ಬೀಳುತ್ತೇವೆ ಎನ್ನುವುದೂ ಇದೆ. ಇವೆರಡನ್ನೂ ನೀವು ನಿಮ್ಮ ಗಮನದಲ್ಲಿಟ್ಟುಕೊಳ್ಳಬೇಕು. ಆತ್ಮೀಕ ಜೀವಿತದ ಆರಂಭ ದಿನದಲ್ಲಿ ಒಂದು ಮಗುವಿನ ಹಾಗೆ ಇವಾಗ ತಾನೇ ಅವರು ಬಂದಿದ್ದಾರೆ ಅಂದರೆ ಚಿಕ್ಕ ಚಿಕ್ಕ ತಪ್ಪುಗಳು ಬರುತ್ತದೆ. ಚಿಕ್ಕ ಚಿಕ್ಕ ಆತ್ಮಿಕ ಕಾರ್ಯಗಳು ಕಾರ್ಯರೂಪಕ್ಕೆ ಬರಬೇಕಾದರೆ ಕೆಲವೊಂದು ಕಾರ್ಯರೂಪದ ಸಮಸ್ಯೆಗಳು ಬರುವುದು. ಅಯ್ಯೋಯ್ಯೋ, ಇದು ಒಂದು ಪಾಪ ಎಂಬುದಾಗಿ ಬಿದ್ದೆ ಎಂಬುದಾಗಿ ನೀವು ಬಿದ್ದು ಹೋಗಬಾರದು ಅಥವಾ ಕೂತ್ಕೋಬಾರದು. ಆ ರೀತಿ ಕೂತರೆ ಆ ಮಗು ದೇಕುವ ಮಕ್ಕಳಾಗಿ ಮಾರ್ಪಡುತ್ತದೆ. ದೇಕುವ ಮಕ್ಕಳು ಅಂದ್ರೆ ಗೊತ್ತಲ್ವಾ, ನಡೆಯಲಾಗದಿರುವಂತಹ ಮಕ್ಕಳು ಕೂರಿಸಿ ಸ್ಥಳದಲ್ಲೇ ಇರುತ್ತೆ, ಅಷ್ಟೇ, ಬೇರೇನು ಮಾಡಕ್ ಗೊತ್ತಾಗಲ್ಲ. ಆ ರೀತಿ ಮಾರ್ಪಡುತ್ತೀರಾ. ಹಾಗಾದರೆ ಜೀವನದಲ್ಲಿ ನಾವು ಈ ಸ್ಥಳದಲ್ಲಿ ಹೇಳಲ್ಪಟ್ಟಂತಹ ಈ ಒಂದು ಮಾತು ಆತ್ಮಿಕ ಜೀವನದಲ್ಲಿ ನಡೆಯುವಂತಹ ಒಂದು ಅನುಭವವೇ ಬೀಳುವಿಕೆ ಎನ್ನುವಂಥದ್ದು. ಶಾರೀರಿಕ ಜೀವಿತದಲ್ಲಿ ನಡೆಯುವಂತಹ ಒಂದು ಅನುಭವವೇ. ಆದರೆ ಯಾವ ವಯಸ್ಸಲ್ಲಿ ಬೀಳುತ್ತೇವೆ ಎಂಬುದಾಗಿದೆ, ಎಲ್ಲಿಂದ ಬೀಳುತ್ತೇವೆ ಎನ್ನುವುದು ಕೂಡ ಇರುವಂತದ್ದಾಗಿದೆ. ಹಾಗಾದರೆ ಒಂದು ಮಗುವಿನ ಹಾಗೆ ಆತ್ಮಿಕ ಜೀವನದ ಆರಂಭ ಸ್ಥಿತಿಯಲ್ಲಿ ನಡೆಯುವಾಗ ಪ್ರಾಕೃತಿಕವಾಗಿಯೇ ಒಂದು ಪ್ರಾರ್ಥನೆ ಮಾಡೋದ್ರಲ್ಲಿ ಕೊರತೆ ಬರಬಹುದು, ಸೇವೆ ಮಾಡುವುದರಲ್ಲಿ ಕೊರತೆ ಬರಬಹುದು, ಬೇರೆ ಮನುಷ್ಯರೊಂದಿಗೆ ಒಂದು ವಾಡಿಕೆಯಲ್ಲಿರುವ ಹಾಗೆ ಒಂದು ಕೊರತೆಯಲ್ಲಿ ಕೂಡ ಬರಬಹುದು, ಕೋಪಗೊಳ್ಳಬಹುದು, ಉರಿಗೊಳ್ಳಬಹುದು. ಯಾರಾದರೂ ಅದನ್ನು ಬೆಟ್ಟು ಮಾಡಿ ತೋರಿಸ್ತಾರೆ, ಕರ್ತನಿಗೆ ವಿರುದ್ಧವಾಗಿರುವ ಕಾರ್ಯವನ್ನು ಮಾಡಿದ್ದೀಯಾ, ಪಾಪ ಮಾಡಿದ್ದೀಯಾ, ಈ ರೀತಿ ಉರಿಗೊಂಡಿದ್ದೀಯಾ, ಸಹೋದರನ ಮೂರ್ಖನಿದೆಯಾ, ಕೆಲವೊಂದು ವ್ಯಕ್ತಿಗಳು ಬಹಳ ವೈರಾಗ್ಯವಾಗಿ ಮಾತಾಡ್ತಾರೆ. ಮಗುವಿನ ಪ್ರಾಯದಲ್ಲಿರುವ ನೀವು ಅದನ್ನು ಕೇಳಿ ಭಯಪಟ್ಟು ನಾನು ತಪ್ಪು ಮಾಡಿದೆ, ಇನ್ನು ಮುಂದೆ ದೇವರು ಕ್ಷಮಿಸುವುದೇ ಇಲ್ಲ ಎಂಬುದಾಗಿ ಹೇಳಿ ನೀವು ಕೂತ್ಕೋಬಾರದು. ನಿಮಗೆ ಕ್ಷಮಾಪಣೆ ಉಂಟು. ನೀವು ಮತ್ತೆ ಎದ್ದು ನಿಂತು ಓಡಿ ಆ ಒಂದು ಕೊರತೆಯನ್ನು ಸರಿಪಡಿಸಿಕೊಂಡು ನಡೆಯುವುದಕ್ಕೆ ನೀವು ತರಬೇತಿ ತೆಗೆದುಕೊಳ್ಳಬೇಕು. ಯೌವನಸ್ಥರು ಬೀಳ್ತಾರೆ ನೋಡಿ. ಒಂದು ಸೈಕಲ್ ಓಡಿಸಲು ಕಲಿಯುವಾಗ ಬೀಳದೇ ಇರುವ ವ್ಯಕ್ತಿ ಯಾರಾದರೂ ಇದ್ದಾರಾ? ಸೈಕಲ್ ಓಡಿಸಲು ಕಲಿಯುವಾಗ ಕೆಲವೊಂದು ಕಾರ್ಯಗಳನ್ನು ಕಲಿಯುವಾಗ ಬೀಳುವುದು ಪ್ರಾಕೃತಿಕವಾದದ್ದು. ಅದರಲ್ಲಿ ಗಾಯ ಕೂಡ ಉಂಟಾಗುತ್ತದೆ, ರಕ್ತ ಕೂಡ ಬರುತ್ತದೆ, ಕೆಲವು ಸಮಯಗಳಲ್ಲಿ ಎಲುಬುಗಳು ಕೂಡ ಒಡೆದೋಗುತ್ತದೆ. ಆದರೂ ಕೂಡ ಅದು ಶೀಘ್ರವೇ ಸರಿಯಾಗಿ ಹೋಗುತ್ತದೆ. ಆದರೆ ವಯಸ್ಸಾದ ಕಾಲದಲ್ಲಿ, ಒಂದು ಒಳ್ಳೆ ವೃದ್ಧರಾದ ಕಾಲದಲ್ಲಿ ಬೀಳ್ತಾರೆ ನೋಡಿ, ಆ ಒಂದು ಬೀಳುವಿಕೆ ಮರಣವನ್ನು ಕೂಡ ಒಂದು ವೇಳೆ ಉಂಟು ಮಾಡಬಹುದು. ಗುಣಪಡಿಸುವುದಕ್ಕೆ ಸುದೀರ್ಘ ಕಾಲ ಬೇಕಾಗುತ್ತದೆ. ಆದ್ದರಿಂದ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ,
ಎಲ್ಲಿದ್ದೇವೆ ಎನ್ನುವುದನ್ನು ನೋಡಬೇಕು. ನೆಲದಿಂದ ಬೀಳುವುದು ಎನ್ನುವುದು ಬೇರೆ, ಸ್ವಲ್ಪ ಎತ್ತರದಿಂದ ಬೀಳುವುದು ಎನ್ನುವುದು ಬೇರೆ, ಮಹಡಿಯಿಂದ ಬೀಳುವುದು ಎನ್ನುವುದು ಬೇರೆ, ಬೆಟ್ಟದಿಂದ ಬೀಳುವುದು ಎನ್ನುವುದು ಬೇರೆ. ಬೆಟ್ಟದಿಂದ ಬೀಳುವಂತಹ ವ್ಯಕ್ತಿಯನ್ನ ಮತ್ತೆ ಜೀವಂತವಾಗಿ ಎಬ್ಬಿಸಲು ಆಗದಿರುವ ಕಾರ್ಯ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಒಮ್ಮೆಯ ಜ್ಞಾನವಾಕ್ಯವನ್ನ ಹೊಂದಿ ಪರಿಶುದ್ಧಾತ್ಮನನ್ನ ಹೊಂದಿ ಪರಮ ಫಲಗಳನ್ನ ರುಚಿ ನೋಡಿ, ಇನ್ನು ಮುಂದೆ ಬರುವಂತಹ ಲೋಕದ ಫಲಗಳನ್ನ ಕೂಡ ರುಚಿ ನೋಡಿ ಕ್ರಿಸ್ತನ ನಿರಾಕರಿಸುವುದವರನ್ನ ಮತ್ತೆ ಪಶ್ಚಾತ್ತಾಪಕ್ಕೆ ಉಂಟು ಮಾಡುವಂಥದ್ದು ಎನ್ನುವುದು ಆಗದಿರುವ ಕಾರ್ಯ ಎಂಬುದಾಗಿ. ಅಲ್ಲೇನು ಹೇಳ್ತಾರೆ ನೋಡಿ, ಒಳ್ಳೆ ಆತ್ಮಿಕ ಸ್ತುತಿಯಲ್ಲಿ ಆತ್ಮಿಕ ಜೀವನದಲ್ಲಿ ಎಲ್ಲ ಅನುಭವಗಳನ್ನು ರುಚಿ ನೋಡಿದ ನಂತರ ಅನಂತರ ಹಿಂಜಾರಿ ಹೋದರೆ ಒಬ್ಬನನ್ನ ಮತ್ತೆ ನವೀಕರಿಸುವುದು ಆಗದಿರುವ ಕಾರ್ಯ. ಅವನಿಗೆ ಪರಿಶುದ್ಧಾತ್ಮನ ಗೊತ್ತು, ಸೇವೆ ಮಾಡುವುದಕ್ಕೆ ಗೊತ್ತು, ವಾಕ್ಯ ಗೊತ್ತು, ಕರ್ತನಿಗೆ ಸಂಬಂಧಪಟ್ಟ ಕಾರ್ಯಗಳು ಗೊತ್ತು, ಇನ್ನು ಮುಂದೆ ನಡೆಯುವಂತಹ ಲೋಕದ ಫಲಗಳು ಗೊತ್ತು. ಈ ರೀತಿ ಮಾಡುತ್ತಾ ಮಾಡುತ್ತಾ ಆತ್ಮಿಕ ಜಗತ್ತಿನಲ್ಲಿ ಒಂದು ಒಳ್ಳೆ ಉಚ್ಚಘಟ್ಟಕ್ಕೆ ಹೋಗಿರ್ತಾರೆ. ಬೆಟ್ಟದ ಎತ್ತರಕ್ಕೆ ಹೋಗಿ ಬಿದ್ದರೆ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ರಿಂದ ನಾವು ಹೇಳ್ತೀವಿ, ಯಾರು ಬೀಳುತ್ತಾರೆ ಎನ್ನುವುದು ಇದೆ, ಎಲ್ಲಿಂದ ಬೀಳುತ್ತಾರೆ ಎನ್ನುವುದು ಇದೆ. ನಮ್ಮ ಆರಂಭ ಕಾಲದಲ್ಲಿ ಇಂಥ ಒಂದು ಬೀಳುವಿಕೆ ಬರುವಾಗ ಅದನ್ನು ಸರಿಪಡಿಸಿಕೊಳ್ಳಬೇಕು, ಅದನ್ನು ಕರ್ತನ ಬಳಿ ಅರಿಕೆ ಮಾಡಿ ಬಿಟ್ಟು ಬಿಡುವುದಕ್ಕೆ ಪ್ರಯತ್ನ ಮಾಡಬೇಕು. ಆ ರೀತಿ ನಾವು ಸ್ವಲ್ಪ ಸ್ವಲ್ಪವಾಗಿ ಟ್ರೈನ್ ಆಗ್ತೀವಿ. ಮೊದಲು ಒಳಗೆ ಬಂದ ಕೂಡಲೇ, ಮಗು ಬಂದ ಕೂಡಲೇ ಮಾತಾಡೋದಿಲ್ಲ. ಒಂದು ಮಗು ಬಂದ ಕೂಡಲೇ ಎದ್ದು ನಡೆಯಕ್ಕಾಗಲ್ಲ. ಮಗು ಹುಟ್ಟಿದ ಕೂಡಲೇ ನಡೆಯುವುದಾದರೆ ಅದು ಮನುಷ್ಯ ಅಲ್ಲ, ದನ. ದನಕರು ಏನು ಮಾಡುತ್ತದೆ ಅಂದ್ರೆ ಹುಟ್ಟಿದ ಕೂಡಲೇ ಕಾಲನ್ನು ಮಾತ್ರ ಜಾಡಿಸಿ ಎದ್ದು ಜಿಗಿದು ಓಡಲು ಆರಂಭಿಸುತ್ತದೆ. ನಾವು ಮನುಷ್ಯರು, ನಮಗೆ ಗ್ರಾಜ್ಯುವಲ್ ಆಗಿ ಒಂದು ಬೆಳವಣಿಗೆನ ದೇವರಿಟ್ಟಿದ್ದಾರೆ. ಯಾಕೆಂದ್ರೆ ನಮ್ಮ ಬೆಳವಣಿಗೆ ಶರೀರದೊಂದಿಗೆ ಕೂಡ ಸೇರಿ ನಮ್ಮ ಜ್ಞಾನ ಸಂಬಂಧಪಟ್ಟ ಒಂದು ಬೆಳವಣಿಗೆಯಾಗಿದೆ. ಆದ್ದರಿಂದ ನಮ್ಮ ಬೆಳವಣಿಗೆ ಎನ್ನುವುದು ಬಹಳ ಗ್ರಾಜ್ಯುವಲ್ ಆಗಿ ಒಂದು ಪ್ರತ್ಯೇಕ ಕಾಲದಲ್ಲಿ ಅದು ಬೆಳೆಯುವ ರೀತಿಯಲ್ಲಿ ಒಂದು ಯೋಜನೆಯನ್ನ, ಸಿಸ್ಟಮ್ ಅನ್ನ ದೇವರಿಟ್ಟಿದ್ದಾರೆ. ಹಾಗಾದರೆ ಇದರಲ್ಲಿ ಬೀಳುವಿಕೆ ಎನ್ನುವುದು, ಕಲಿಯುವುದು ಎನ್ನುವುದು ನಮಗೆ ಬರುವಂತದ್ದಾಗಿದೆ. ಬೀಳುವಿಕೆ ಎನ್ನುವುದು, ಚಿಕ್ಕ ಚಿಕ್ಕ ಬೀಳುವಿಕೆ ಎನ್ನುವುದು ಕಲಿಸಿಕೊಳ್ಳುವಂತೆ ಮಾಡುತ್ತೆ ನಮ್ಮನ್ನು. ಅದನ್ನು ಅರ್ಥ ಮಾಡ್ಕೋಬೇಕು. ಒಂದು ಬೀಳುವಿಕೆ ಬರುವುದಾದರೆ ಮನಸ್ಸೋತು ಹಾಗೆ ಕೂರಬಾರದು. ಆ ಬೀಳುವಿಕೆ ಕೆಲವೊಂದು ಪಾಠವನ್ನು ಹೇಳ್ಕೊಡುತ್ತೆ. ನಾವು ಉಪದ್ರವ ಪಟ್ಟದ್ದು ಒಳ್ಳೆಯದು, ಆದ್ದರಿಂದ ನಿಮ್ಮ ಪ್ರಮಾಣಗಳನ್ನು ಕಲಿಸುತ್ತೇನೆ ಎಂಬುದಾಗಿ ದಾವಿದನು ಹೇಳುತ್ತಾನೆ. ದಾವಿದನು ಕೆಳಗೆ ಬಿದ್ದಾಗ ಅವರು ಹಲವು ಕಾರ್ಯವನ್ನು ಕಲಿತುಕೊಂಡರು. ಆಗ ಚಿಕ್ಕ ಚಿಕ್ಕ ಬೀಳುವಿಕೆ, ಆ ಬೀಳುವಿಕೆ ಬರುವಾಗ ಅದು ನಮಗೆ ಹಲವು ಪಾಠಗಳನ್ನು ಕಲಿಸುತ್ತದೆ. ಬಿದ್ದವನು ಹಾಗೆ ಸುಮ್ಮನೆ ಕೂರಬಾರದು. ನಿಮಗೆ ಮತ್ತೊಮ್ಮೆ ನೀವು ನಡೆಯುವುದಕ್ಕೆ ಒಂದು ಅವಕಾಶವಿದೆ, ನೀವು ಕ್ರಿಯೆ ಮಾಡುವುದಕ್ಕೆ ಒಂದು ಕಾರ್ಯವಿದೆ ಎನ್ನುವುದನ್ನು ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೋಬೇಕು. ಆದರೆ ಅದೇ ಸಮಯದಲ್ಲಿ ನಾವು ಬೀಳುವಂಥದ್ದು ಉನ್ನತ ಸ್ಥಿತಿಗೆ ಹೋಗಿ ಎಲ್ಲವೂ ಗೊತ್ತಾಗಿ ಎಲ್ಲವನ್ನ ನೋಡಿ ಎಚ್ಚರಿಕೆ ಇಲ್ಲದೆ ನಾನು ಬೀಳುತ್ತೇನೆ ಅಂತ ಬಿದ್ದರೆ ಆ ಬೀಳುವಿಕೆಯಿಂದ ನಮ್ಮನ್ನು ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆ ಬೀಳುವಿಕೆ ಬರುವಾಗ ಅದರಲ್ಲಿ ಏಳುವುದಕ್ಕೋಸ್ಕರವಾಗಿ ಅವಕಾಶಗಳನ್ನು ಹುಡುಕಿ ನೀವು ಏಳುವುದಾದರೆ ನೀವು ತಪ್ಪಿಸಿಕೊಳ್ಳಬಹುದು, ಒಂದು ಹೊಸ ಓಟದಲ್ಲಿ ಓಡಬಹುದು. ಅದರ ಕುರಿತು ಸತ್ಯವೇದ ನಮಗೆ ಬಹಳ ಕಾರ್ಯವನ್ನು ಹೇಳುತ್ತದೆ. ಕ್ರಿಸ್ತನ ಶಿಷ್ಯರಲ್ಲಿ ಇಬ್ಬರಿದ್ದರು. ಆ ಇಬ್ಬರಲ್ಲಿ ಒಟ್ಟು 12 ಮಂದಿ ಇದ್ದರು, ಪ್ರತ್ಯೇಕವಾಗಿ ಇಬ್ಬರು ಕರ್ತನನ್ನು ನಿರಾಕರಿಸಿ ಬಿದ್ದು ಹೋದರು. ಆದರೆ ಒಬ್ಬನು ಅದನ್ನು ತಪ್ಪಿಸ್ಕೊಂಡ, ಮತ್ತೊಬ್ಬನು ತನ್ನನ್ನೇ ಹತ್ಯೆ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡನು. ಇಬ್ಬರು ಮಾಡಿದ್ದು ಒಂದೇ ಪಾಪವೇ, ಇಬ್ಬರು ಸೇರಿ ಒಂದೇ ರೀತಿಯೇ. ಇಸ್ಕರಿಯೋತ ಯೂದನೆನ್ನುವವನು ಯೇಸುವನ್ನು ಅನ್ಯರ ಬಳಿಯಲ್ಲಿ ಕ್ರಯಕ್ಕೆ ಅವನು ಮಾರಿದ ಪಾಪನೇ. ಯೇಸುವನ್ನು ತೋರಿಸಿಕೊಟ್ಟ, ಹಣಕ್ಕೋಸ್ಕರವಾಗಿ ತೋರಿಸಿಕೊಟ್ಟ. ಅನಂತರ ಪೇತ್ರನು ಯೇಸುವನ್ನು ನಿರಾಕರಿಸಿ ಅವರು ಯಾರಂತ ಗೊತ್ತಿಲ್ಲ ಅಂತ ಹೇಳಿ ಶಪಿಸುವ ಹಾಗೆ, ಸತ್ಯ ಮಾಡುವ ಹಾಗೆ ಅವನು ಮಾಡಿದನು. ಅವರು ಮುಂದೆ ಹೇಳಿದ್ರು, ಶಪಿಸುವುದು ಅಂತ ಹೇಳಿದ್ರೆ ಏನೆಲ್ಲ ಹೇಳೋರು ಬೈದ್ರು ಗೊತ್ತಿಲ್ಲ, ಅವರು ಯಾರಂತ ಗೊತ್ತಿಲ್ಲ ಅಂತ ಹೇಳಿ ಅಷ್ಟು ಕೇವಲವಾಗಿ ಅವರನ್ನು ಮಾತಾಡಿದ್ರು. ಆದರೆ ಇಬ್ಬರು ಕೂಡ ತನ್ನ ಆತ್ಮಿಕ ಜೀವನದಲ್ಲಿ ಬಿದ್ದರು. ಆದರೆ ಒಬ್ಬನು ತನ್ನ ಬೀಳುವಿಕೆಯನ್ನು ನೆನೆಸಿ ಹೊರಗೆ ಹೋಗಿ ಮನಗುಂದಿ ಹೋಗಿ ಅತ್ತು ಆ ಬೀಳುವಿಕೆಯಿಂದ ಏಳುವುದಕ್ಕೆ ಬೇಕಾಗಿರುವ ಅವಕಾಶವನ್ನ ಅವನು ಹುಡುಕಿದ. ಮತ್ತೊಬ್ಬನು ಬಿದ್ದ ಕೂಡಲೇ ಅವನು ಸೈತಾನನಿಂದ ವಂಚನೆಗೆ ಒಳಗಾಗಿ, ಇನ್ನು ಮುಂದೆ ನಿನಗೆ ಪಾಪ ವಿಮೋಚನೆಯೇ ಇಲ್ಲ, ನಿನ್ನ ಪಾಪ ಕ್ಷಮಿಸಲ್ಪಡುವುದೇ ಇಲ್ಲ, ನಿರ್ದೋಷವಾದ ರಕ್ತವನ್ನು ನೀನು ತೋರಿಸಿಕೊಟ್ಟಿದ್ದೀ ಎಂಬುದಾಗಿ ಹೇಳಿ ಅವನ ಹೃದಯವನ್ನ ಹಿಂಸೆಗೆ ಒಳಪಡಿಸಿ ಅವನನ್ನ ಪರಿಪೂರ್ಣವಾಗಿ ಆತ್ಮಹತ್ಯೆಗೆ ಪ್ರೇರೇಪಿಸಿತು. ನೋಡ್ರಿ, ಯೂದಾಸನು ಒಂದು ವೇಳೆ ಪ್ರಾರ್ಥನೆ ಮಾಡಿದ್ರೆ ಅವನ ಪಾಪ ಕ್ಷಮಿಸಲ್ಪಟ್ಟಿರುವುದಂತ ಕೇಳಿದ್ರೆ ಖಂಡಿತವಾಗಿ ಕ್ಷಮಿಸಲ್ಪಟ್ಟಿರುವುದು. ಅವರ ಪಾಪ ಖಂಡಿತವಾಗಿ ಕ್ಷಮಿಸಲ್ಪಟ್ಟಿರುವುದು. ಅವರು ತೋರಿಸಿಕೊಟ್ಟರು. ಅದೇ ರೀತಿ ತೋರಿಸಿಕೊಟ್ಟವರು ನಮ್ಮ ಜೀವನದಲ್ಲಿ ಎಷ್ಟೋ ಮಂದಿ ಇದ್ದಾರೆ ಗೊತ್ತಾ?
ಅವರು ಬಂದು ಕ್ಷಮಾಪಣೆ ಕೇಳಿದರೆ ಕರ್ತನು ಕ್ಷಮಿಸುವುದಕ್ಕೆ ದೊಡ್ಡ ಮನಸ್ಸುಳ್ಳವನಾಗಿದ್ದಾರೆ. ಆದರೆ ಯೂದಾಸನ ಬೀಳುವಿಕೆ ಸ್ವಲ್ಪ ವ್ಯತ್ಯಾಸವಾದದ್ದು. ಅವನು ಬೀಳುವುದಕ್ಕಿಂತ ಮುಂಚಿತವಾಗಿ ಸೈತಾನನು ಅವನೊಳಗೆ ಒಕ್ಕಿದನು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಎಲ್ಲರೂ ಕೂತಿದ್ದಾರೆ ಕರ್ತನ ಭೋಜನದಲ್ಲಿ. ಆ ರಾತ್ರಿಯ ಭೋಜನದಲ್ಲಿರುವಾಗ ಯೂದಾಸನಲ್ಲಿ ಬರ್ತಾನೆ. ದೇವರು ಹೇಳುತ್ತಾರೆ, ಈ ರೊಟ್ಟಿ ತುಂಡನ್ನ ನಾನು ದ್ರಾಕ್ಷರಸದಲ್ಲಿ ಅದ್ದಿ ಯಾರಿಗೆ ಕೊಡುತ್ತೇನೋ ಅವನೇ ಎಂಬುದಾಗಿ ಹೇಳಿ ಅದನ್ನು ತೆಗೆದು ಯೂದಾಸನ ಕೈಗೆ ಕೊಟ್ಟನು. ಮತ್ತೊಬ್ಬರು ಅದರಲ್ಲಿ ಆ ಊಟದ ಸಮಯದಲ್ಲಿ ಅವರು ಇದನ್ನು ದೊಡ್ಡದಾಗಿ ಗಮನಿಸಿದ್ದಾಗಿ ಅಲ್ಲಿ ಕಾಣಿಸ್ತಿಲ್ಲ. ಇದನ್ನು ಕೊಟ್ಟ ಕೂಡಲೇ ಅವನು ಅದನ್ನು ಪಡ್ಕೊಂಡ. ನೋಡಿ, ಪಡೆದ ಕೂಡಲೇ ವಾಕ್ಯ ಹೇಳುತ್ತದೆ, ಸೈತಾನನು ಅವನ ಒಳ ಒಕ್ಕಿದನು. ಸೈತಾನನು ಒಳಗೆ ಒಕ್ಕಿದರಿಂದಲೇ ಅವನು ಒಂದು ಪಾಪವನ್ನು ಮಾಡಿದಾಗ ಆ ಪಾಪ ಸ್ವಭಾವ ಅವನಲ್ಲಿ ಬಂದು 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 ಇನ್ನು ಮುಂದೆ ನಿನಗೆ ಬಿಡುಗಡೆ ಇಲ್ಲ. ಶಿಷ್ಯರ ಮುಖವನ್ನು ಹೆಂಗ್ ನೋಡ್ತೀಯ, ಯೇಸುವಿನ ಮುಖವನ್ನ ಹೆಂಗ್ ನೋಡ್ತೀಯ ಎಂಬುದಾಗಿ ಹೇಳಿ ಒಂದು ದೊಡ್ಡ ಸಮಸ್ಯೆಯಂತೆ ಮನ ಗೊಂದಲಕ್ಕೆ ಒಳಪಡಿಸಿ ಇವರು ಮನ ತಿರುಗುವುದಕ್ಕೆ ಬೇಕಾದ ದಾರಿಯನ್ನು ನೋಡಲಾಗದಂತೆ ಮಾಡಿಬಿಟ್ಟಿತು. ನೋಡಲಾಗದಂತೆ ಇದೇ ಮುಖ್ಯ. ನೀವು ಬಿದ್ದರೆ ಒಂದು ವೇಳೆ ಬೀಳಲು ಮುಂದಾಗುವುದಾದರೆ ಖಂಡಿತ ಬರುತ್ತದೋ, ಚಿಕ್ಕ ಚಿಕ್ಕ ಬೀಳುವಿಕೆ ಬರುತ್ತದೆ. ಆದರೆ ಅದರಲ್ಲಿ ಮನಗುಂದಿ ಹೋಗುವ ಹಾಗೆ ಸೈತಾನ ಕ್ರಿಯೆ ಮಾಡುವಾಗ ನೀವು ಗಮನವಾಗಿರಬೇಕು. ಒಬ್ಬನು ಬೀಳಲು ಮುಂದಾದರೆ ಏಳುವುದಕ್ಕೆ ಇರುವಂತಹ ಅವಕಾಶ ಏನೆಂದು ಹುಡುಕಬೇಕು. ಬಿದ್ದಿದ್ದೇವೆ, ಇನ್ನು ಮುಂದೆ ಅಷ್ಟೇನೆ ಎಂಬುದಾಗಿ ಕುಳಿತುಕೊಳ್ಳಬಾರದು. ಕರ್ತನು ತಮ್ಮ ರಕ್ತದಿಂದ ನಮ್ಮನ್ನು ತೊಳೆಯುವುದಕ್ಕೂ ನಮ್ಮ ಬಲಹೀನತೆಯನ್ನು ಅವರು ಅರಿತವರಾಗಿದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕು. ಇವನು ಕೂಡ, ಯೂದಾಸ್ ಕಾರಿಯತ್ ಕೂಡ ಅಲ್ಲಿ ಬಿಡಿಸಲ್ಪಡುವುದಕ್ಕೆ, ಕ್ಷಮಿಸಲ್ಪಡುವುದಕ್ಕೆ ಅವಕಾಶವಿತ್ತು. ನೀವು ಹೇಳಿ ಅವರು ಕೇಳ್ತಾರೆ ಅಂತ ಇಟ್ಕೊಡಿ, ಅಯ್ಯೋ ದೇವರೇ, ಇವನು ಹೋಗಿ ಹೊರಗೆ ಹೋಗಿ ಒಂದು ಪಾಪವನ್ನು ಮಾಡಿದ ಕೂಡಲೇ ಎಲ್ಲೋಗಿ ನಿಂತರು ಅಂತ ನೋಡೋದಾದ್ರೆ ನೇರವಾಗಿ ಯಾಜಕರ ಬಳಿ ಹೋಗಿ ನಿಂತರು, ಪ್ರಧಾನ ಯಾಜಕರ ಬಳಿಯಲ್ಲಿ. ಅದೇ ಅವನು ಮಾಡಿದ ದೊಡ್ಡ ತಪ್ಪು. ಅಲ್ಲಿ ಹೋಗಿ ಅವನ ಹತ್ರ ಅರಿಕೆ ಮಾಡ್ತಾನೆ. ನೋಡಿ, ಒಂದು ಪಾಪದ ಅರಿಕೆ ಎಲ್ಲಿ ಮಾಡ್ಬೇಕಂತಿದೆ ಅಲ್ವಾ? ಪಾಪ ಅರಿಕೆಯನ್ನು ಕೆಲವರು ಎಲ್ಲೆಲ್ಲೋ ಹೋಗಿ ಅರಿಕೆ ಮಾಡ್ತಾ ಇರ್ತಾರೆ. ಸ್ನೇಹಿತರ ಬಳಿ ಹೋಗಿ ಹೇಳ್ತಾರೆ, ನೋಡು ನೀನು ಇಂಥ ಒಂದು ಪಾಪ ಮಾಡಿದೆ, ಆ ರೀತಿ ಒಂದು ಮಾಡಿದೆ ಎಂಬುದಾಗಿ ಹೇಳುತ್ತಾರೆ. ಒಬ್ಬನಿಗೆ ಯಾರಾದರೂ ಒಬ್ಬರಿಗೆ ತಪ್ಪು ಮಾಡಿದರೆ ಅವನ ಬಳಿ ಅರಿಕೆ ಮಾಡಿದ್ರು ಕೂಡ ಅದರಲ್ಲೇ ಒಂದು ಲಾಜಿಕ್ ಇದೆ. ಇವನು ಮಾಡಿರುವ ತಪ್ಪು, ಈ ಒಂದು ಪಾಪ ಮಾಡಿದ ಕೂಡಲೇ ಯೇಸುವನ್ನು ಶಿಲುಬೆಯಲ್ಲಿ ಜಡಿಯುತ್ತಾರೆ ಎಂದು ತಿಳಿದ ಕೂಡಲೇ ಆ 30 ಬೆಳ್ಳಿ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಿ ನೇರವಾಗಿ ಪ್ರಧಾನ ಯಾಜಕರನ್ನ ಭೇಟಿ ಮಾಡಿದ. ಈಗ ಅವರ ಆತ್ಮಿಕ ಸ್ಥಿತಿಯಿಂದ ಬಿದ್ದೋಗಿದ್ದಾರೆ. ಬಿದ್ದು ಯೇಸುವನ್ನು ನಿರ್ದೋಷವಾದ ರಕ್ತವನ್ನು ತೋರಿಸಿಕೊಟ್ಟರು. ಅದು ಒಂದು ಪಾಪವೇ, ಅದು ತಪ್ಪೇ, ಅದು ಶಾಪವೇ. ಈಗ ಅದು ಪಾಪ ಎಂಬುದಾಗಿ ಅವರಿಗೆ ತಿಳಿದ ಕೂಡಲೇ ಆ ಬೆಳ್ಳಿ ನಾಣ್ಯಗಳನ್ನು ತೆಗೆದುಕೊಂಡು ನೇರವಾಗಿ ಪ್ರಧಾನ ಯಾಜಕರ ಬಳಿ ಓಡಿ ಬಂದು ಏನ್ ಮಾಡ್ದ ನೋಡಿ, ನಿರ್ದೋಷವಾದ ರಕ್ತವನ್ನು ನಾನು ತೋರಿಸಿಕೊಟ್ಟೆನಲ್ವಾ, ಅದು ಒಂದು ಅರಿಕೆ, ಪಾಪದ ಅರಿಕೆ. ಅವರ ಪಾಪ ನಿರ್ದೋಷವಾದದ್ದು, ನಾನಲ್ವಾ ಹಣಕ್ಕೆ ಆಸೆಪಟ್ಟು ಅವರನ್ನ ತೋರಿಸಿಕೊಟ್ನಲ್ಲ ಎಂಬುದಾಗಿ ಪ್ರಧಾನ ಯಾಜಕರ ಬಳಿಯಲ್ಲಿ ಅರಿಕೆ ಮಾಡಿದ. ಅದಕ್ಕೆ ಅವರೇನು ಉತ್ತರ ಕೊಟ್ಟರು ಗೊತ್ತಾ? ಅಲ್ಲಿ ಅದು ನಿನ್ನ ಪಾಡು, ಅದು ನಿನ್ನ ಪಾಡಪ್ಪ, ಅದ್ಯಾಕೆ ಇಲ್ಲಿ ಬಂದು ಹೇಳ್ತಾ ಇದ್ದೀನಿ ನೀನು? ಇವರು ರಾತ್ರಿ ಹಗಲು ಅವನೊಂದಿಗೆ ಆಗಾಗ ಮಾತಾಡಿದವರು ಅವರೇ. ಯಾವ ರೀತಿ ತೋರಿಸಿಕೊಡಬೇಕು, ಎಷ್ಟು ಬೆಲೆ ಅಂತ ಮಾತಾಡಿದವರು, ಅವನ ಪಾಪವನ್ನು ಮಾಡುವುದಕ್ಕೆ ಸಹಾಯವಾಗಿದ್ದವರು, ಉತ್ಸಾಹಪಡಿಸಿದವರು. ಬಿದ್ದು ಹೋಗಿ ಪಶ್ಚಾತ್ತಾಪ ಹೃದಯದಿಂದ ಬರಬೇಕಾದ್ರೆ ಅವರೇನು ಹೇಳಿರ್ಬೋದು ಯಾಜಕರಲ್ಲಿ? ಒಂದು ವೇಳೆ ಆ ರೀತಿ ಪಾಪವಾಗಿದ್ದರೆ ಅವರ ನಂಬಿಕೆಯ ಪ್ರಕಾರ ಅವರು ಏನಾದ್ರೂ ಹೇಳ್ಬೇಕಾಗಿತ್ತು, ಬಾ ನಿನಗೊಂದು ಸರ್ವಾಂಗ ಹೋಮವನ್ನು ಮಾಡಿ ದೇವಾಲಯದಲ್ಲಿ ನಿನ್ನ ಹೆಸರಲ್ಲಿ ಒಂದು ಅರ್ಚನೆ ಮಾಡ್ಬೋದು ಅಂತ ಹೇಳ್ಬೋದಿತ್ತಲ್ವಾ? ಅವನು ಹೇಳಿಲ್ಲ. ಅವನೇನು ಮಾಡ್ದ ನೋಡಿ, ಅದು ನಿನ್ನ ಪಾಡು, ನಿನ್ನ ದೇವರ ಪಾಡು, ನಮಗೆ ಅದರಲ್ಲಿ ಸಮ್ಮತಿ ಇಲ್ಲ ಅಂತ ಹೇಳಿ ಅವರಲ್ಲಿ ದೂರವಾದರು. ಪಾಪ ಅರಿಕೆ ಮಾಡಬೇಕು, ಆದರೆ ಎಲ್ಲಿ ಮಾಡಬೇಕು ಎನ್ನುವುದೇ ಮುಖ್ಯ. ಇಬ್ಬರು ಕೂಡ ಬಿದ್ದರು. ಈತ ಹೋಗಿ ಪಾಪ ಅರಿಕೆ ಅಲ್ಲಿ ಮಾಡ್ದ. ಅವನಿಗೇನು ಮಾಡ್ಬೇಕು ಅರ್ಥ ಆಗಲಿಲ್ಲ. ಅಲ್ಲಿಂದ ಹೊರಗೆ ಎದ್ದು ಓಡಿ ಬರ್ತಾನೆ. ಹೋಗಿ ರಕ್ತ ನೆಲ ಎನ್ನುವಂತಹ ಸ್ಥಳದಲ್ಲಿ ಹೋಗಿ ಆ ಕಾಸುಗಳನ್ನು ಬಿಸಾಡಿ, ಆಲಯದಲ್ಲಿ ಕೂಡ ಆ ಹಣವನ್ನು ಬಿಸಾಡಿ ನೇಣು ಬಿಗಿದುಕೊಂಡು ಸತ್ತ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಯೂದಾಸನು ಮಾಡಿದ್ದು ಕ್ಷಮಿಸಲ್ಪಡದಿರುವಂಥ ಪಾಪವಲ್ಲ. ಯೇಸುವಿನ ರಕ್ತ ಸಕಲ ಪಾಪವನ್ನು ನಿವಾರಿಸಿ ಕ್ಷಮಿಸುವುದಕ್ಕೆ ಅದು ಯೋಗ್ಯವಾದದ್ದಾಗಿದೆ. ಆದರೆ ಅವನು ಕ್ಷಮಾಪಣೆಯನ್ನು ಹೇಳಲಿಲ್ಲ, ಕ್ಷಮಾಪಣೆಯನ್ನು ಕೇಳಲಿಲ್ಲ. ಒಬ್ಬನು ಬಿದ್ದ ಕೂಡಲೇ 2 ಅಪ್ರೋಚ್ ಇದೆ. ಬಿದ್ದ ಒಬ್ಬನು ಏಳುವುದಕ್ಕೆ ಬೇಕಾದ ಅವಕಾಶ ಏನು ಅಂತ ಹುಡುಕ್ತಾನೆ. ಇನ್ನು ಕೆಲವರು ಬಿದ್ದರೆ ಮನಸೋತು ಹೋಗ್ತಾರೆ. ಸ್ಕೂಲಲ್ಲಿ ನೋಡಿರ್ತೀರಲ್ವಾ, ಪರೀಕ್ಷೆ ನಡೆಯುತ್ತೆ, ಪರೀಕ್ಷೆಯಲ್ಲಿ ಫೈಲ್ ಆಗ್ತಾರೆ. ಕೆಲವರು ಫೇಲ್ ಆದವರು ಏನ್ ಮಾಡ್ತಾರೆ ಅಂದ್ರೆ ಮುಂದಿನ ವರ್ಷ ಹೆಂಗೆ ಮುಂದೆ ಹೋಗಬೇಕು ಅಂತ ನೋಡ್ತಾರೆ. ಕೆಲವರು ಅಷ್ಟೇ ಜೀವಿತ ಎಂಬುದಾಗಿ ಅವರು ಹೇಳಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಆದರೆ ನೋಡಿ, ಅದರ ಹಿಂದಿಗೆ ಅವರಿಗೆ ಅರ್ಥವಾಗುತ್ತದೆ, ಜೀವಿತ ಎನ್ನುವುದು ಬರೀ ಪರೀಕ್ಷೆ ಅಲ್ಲ, ಜೀವಿತ ಎನ್ನುವುದು ಬರೀ ಮಾರ್ಕ್ ಅಲ್ಲ, ಜೀವಿತ ಎನ್ನುವುದು ಬರೀ ಸ್ಕೂಲ್ ಅಲ್ಲ. ಇವೆಲ್ಲ ಅದಾದ ನಂತರ ತಿಳಿದ್ರೆ ಏನ್ ಪ್ರಯೋಜನ?
ಹಾಗಾದರೆ ಒಂದು ಸ್ಥಳದಲ್ಲಿ ಬೀಳುವಾಗ, ಎಡುವುವಾಗ ಅದರಿಂದ ಏಳುವುದಕ್ಕೆ ಬೇಕಾದ ಮಾರ್ಗವನ್ನು ಹುಡುಕಬೇಕು. ದಾವೀದನು ಮಾಡದಿರುವಂಥ ಪಾಪವ? ದಾವೀದನು ಎಷ್ಟು ದೊಡ್ಡ ಪಾಪ ಮಾಡ್ದ ಅಂತ ನೋಡಿ. ಅವರು ಅರಸರು ಯುದ್ಧಕ್ಕೆ ಹೋಗಬೇಕಾಗಿರುವ ಕಾಲದಲ್ಲಿ ಯುದ್ಧಕ್ಕೆ ಹೋಗದೇ ಇದ್ದು, ಮೇಲೆ ಅರಮನೆಯಲ್ಲಿ ಮಹಡಿಯಲ್ಲಿ ತಿರುಗಾಡುತ್ತಿರುವಾಗ ಸ್ನಾನ ಮಾಡುವ ಸ್ತ್ರೀಯನ್ನು ನೋಡಿ ಬಚ್ಚಿಬಳ ಮೇಲೆ ಹಾಸಿಗೆಯನ್ನಿಟ್ಟು ಅವನ ಗಂಡನನ್ನು ಕೊಲೆ ಮಾಡ್ದ. ಯಾವ ಸ್ಥಳದಲ್ಲಿ ಹೋಗಿ ನಿಂತ ಅಂದ್ರೆ, ಬಾಣಗಳು ಎಲ್ಲಿ ಬೀಸಲ್ಪಡಬೇಕು ಆ ಸ್ಥಳದಲ್ಲಿ ಇವನೊಬ್ಬ ದೊಡ್ಡ ವೀರನಲ್ಲ, ಅಲ್ಲಿ ಆಕೆಯ ಗಂಡ. ಅವನನ್ನು ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿ, ಬೇಕು ಅಂತ ಅವನ ಮೇಲೆ ಬಾಣ ಬೀಳಬೇಕು ಎನ್ನುವ ಸ್ಥಳದಲ್ಲಿ ನಿಲ್ಲಿಸಿ ಅವನನ್ನು ಕೊಲೆ ಮಾಡಿಸಿ ಅವರ ಹೆಂಡತಿಯನ್ನು ಅಪಹರಿಸಿದ. ತಪ್ಪೇ ಅಲ್ವಾ? ಆದರೆ ಒಂದು ಪಾಪವನ್ನ ಬಿಟ್ಟು ಮಾಡಿ ತೋರಿಸಿದಾಗ ನಾತಾನ್ ಬಂದು ಹೇಳುತ್ತಾನೆ, ಒಬ್ಬನಿಗೆ 100 ಕುರಿಗಳಿತ್ತು, ಬಡವನೊಬ್ಬ 1 ಕುರಿ ಇಟ್ಕೊಂಡಿದ್ದ. ಇವನೇನ್ ಮಾಡ್ದ? ತನ್ನ 100 ಕುರಿಗಳ ಮೇಲೆ ಗಮನವನ್ನು ಹರಿಸದೆ ಅವನ ಜೀವಿತಕ್ಕಾಗಿ ಇಟ್ಟಿದಂತಹ 1 ಕುರಿಯನ್ನ ಅಪಹರಿಸಿ ತಂದುಕೊಂಡು ಅದಕ್ಕೆ ತನಗೆ ಸ್ವಾಧೀನ ಮಾಡಿಕೊಂಡ ಎಂಬುದಾಗಿ ಹೇಳಿದ್ಕೊಳ್ಳೋರಿಗೆ ಕೋಪ ಬಂತು. ನನ್ನ ಆಳ್ವಿಕೆಯಲ್ಲಿ ಇಂಥ ಅಯೋಗ್ಯನಿದ್ದಾನ, ಯಾರು ಆತ, ಯಾರು ಆ ಕುರುಬ ಅಂತ ಕೇಳ್ದ. ನಾತನ್ ಹೇಳುತ್ತಾರೆ, ನೀನೇ ಆ ಮನುಷ್ಯ, ನೀನೇ ಎಂಬುದಾಗಿ. ನೀನೇ ಕಣಯ್ಯ, ನಿನಗೆ ದೇವರು ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ರಾಣಿಯರಿದ್ದಾರೆ, ನಿನಗೆ ಎಷ್ಟೊಂದು ಕಾರ್ಯಗಳಿದೆ. ಆದರೆ ಅದರ ಮಧ್ಯದಲ್ಲಿ ಒಬ್ಬ ಬಡವನ ಮನೆಯಲ್ಲಿ ನೀನು ವಂಚಿಸಿ ತೆಗೆದುಕೊಂಡೆ ಎಂದು ಹೇಳಿದ ಕೂಡಲೇ ಅರಸನಿಗೆ ಸಿಟ್ಟು ಬಂದಿರಬೇಕು. ಮತ್ತೊಬ್ಬರಾಗಿದ್ರೆ ಅದನ್ನೇ ಮಾಡ್ತಾ ಇದ್ರು. ಏನ್ ಮಾಡ್ತಿದ್ರು ಯೋಚನೆ ಮಾಡಿ ನೋಡಿ. ನೀನು ಪ್ರವಾದಿ, ನಾನು ಪ್ರವಾದಿ. ನಾನು ಎಷ್ಟು ಕೀರ್ತನೆ ಬರೆದಿದ್ದೇನೆ, ದೇವರೊಂದಿಗೆ ಮಾತಾಡಿದ್ದೇನೆ, ದೇವರಿಂದ ಅಭಿಷೇಕ ಹೊಂದಿದ್ದೇನೆ. ನೀನ್ ಬಂದ ನನ್ನ ತಪ್ಪನ್ನ ತೋರಿಸ್ತಿ ಎಂಬುದಾಗಿ ಹೇಳದೆ ತಕ್ಷಣ ಅವರು ಬೋರಲ ಬಿದ್ದು ದೇವರ ಬಳಿಯಲ್ಲಿ ಕೃಪೆಯನ್ನು ಹೊಂದುವುದಕ್ಕೆ ಮುಂದಾದ. ಕೀರ್ತನೆಗಳು 51ನೇ ಅಧ್ಯಾಯ ಪೂರ್ತಿಯಾಗಿ ಆ ಸಮಯದಲ್ಲಿ ಆಡಿದಂತಹ ಹಾಡೇ ಅದು. ದೇವರ ನಿನ್ನ ಮೇಲೆ ಕೃಪೆಯಾಗಿರು, ನಿನ್ನ ಕೃಪೆಯಿಂದ ನನ್ನ ಆವರಿಸುರಿ ಎಂಬುದಾಗಿ ಹೇಳಿ ತನ್ನ ಪಾಪವನ್ನು ಅರಿಕೆ ಮಾಡಿದ. ಪಾಪದಲ್ಲಿ ಬಿದ್ದನು. ಪಾಪ ಅವರಿಗೆ ತೋರಿಸಲ್ಪಟ್ಟಾಗ ಆ ಪಾಪದಿಂದ ಹೊರಬರುವುದಕ್ಕೆ ಬೇಕಾದಂತಹ ಮಾರ್ಗವನ್ನು ಕೆಲವರು ಹುಡುಕುವರು. ಕೆಲವರು ಏನ್ ಮಾಡ್ತಾರಂದ್ರೆ, ಆ ಪಾಪದಲ್ಲಿ ಬಿದ್ದದರಿಂದ ಇನ್ನು ಮುಂದೆ ಆ ಪಾಪದಲ್ಲೇ ನೆಲೆಯಾಗಿರೋಣ ಎಂಬುದಾಗಿ ಹೇಳಿ ಸುಮ್ಮನೆ ಹೋಗ್ತಾರೆ. ಇನ್ನು ಕೆಲವರು ಪಾಪದಲ್ಲಿ ಬಿದ್ದೋದ್ವಲ್ಲ ಎಂಬುದಾಗಿ ಮನನೊಂದು ಹೋದವರಾಗಿ ತಮ್ಮನ್ನು ತಾವೇ ಹತ್ಯೆಗೆ ಒಳಪಡಿಸಿಕೊಳ್ಳುವರು. ಈ 3 ವಿಧವಾಗಿರುವ ಜನಗಳು ಸುತ್ತಲಿದ್ದಾರೆ. ಆದರೆ ಸತ್ಯವೇದದಲ್ಲಿ ಹೇಳುವುದು, ಬೀಳುವಿಕೆ ಎನ್ನುವುದು ಕಾಲಾನುಕಾಲಕ್ಕೆ ಪ್ರಾಕೃತಿಕವಾಗಿ ನಡೆಯುವಂಥದ್ದು ಎನ್ನುವುದನ್ನು ನೀವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಕೆಲವರು ಕಠಿಣವಾಗಿ ಮಾತಾಡ್ತಾರೆ. ನಾವೆಲ್ಲ ನಮ್ಮ ಕೂಟಗಳಲ್ಲಿ ಇದು ತಪ್ಪು, ಇದು ಪಾಪ ಎಂಬುದಾಗಿ ಕಠಿಣವಾಗಿ ಮಾತಾಡ್ತೇವೆ. ಚಿಕ್ಕ ತಪ್ಪುಗಳನ್ನು ಕೂಡ. ಸಹೋದರನಿಗೆ ವಿರುದ್ಧವಾಗಿ ಚಾಡಿ ಹೇಳುವುದು ಪಾಪ, ಸಹೋದರನನ್ನು ಮೂರ್ಖನೇ ಎಂಬುದಾಗಿ ಹೇಳುವುದು ಪಾಪ, ಆ ರೀತಿಯೆಲ್ಲ ಹೇಳ್ತೀವಿ. ಆದರೆ ಕೆಲವು ಬಾರಿ ಬಾಯಿ ತಪ್ಪಿ ನಾವು ಮಾತಾಡಿದ ಕೂಡಲೇ ಈ ರೀತಿ ಮಾತಾಡಿದ್ರಲ್ಲ, ಚರ್ಚಲಿದ್ರ ಬಗ್ಗೆ ಮಾತಾಡಿದ್ರಲ್ಲ, ಮೂರ್ಖನೇ ಎಂಬುದಾಗಿ ಹೇಳುವವನು ಬೆಂಕಿಯ ನರಕಕ್ಕೆ ಪಾತ್ರನಾಗಿದ್ದಾನೆ ಎಂಬುದಾಗಿ, ಅಷ್ಟೇ ಮುಗಿತೇನೋ, ನನಗೆ ನರಕ ದಂಡನೆ ಎಂಬುದಾಗಿ ನೀವು ಹೋಗಬಾರ್ದು. ಅದರಲ್ಲಿ ಆ ಕಾರ್ಯದಲ್ಲಿ ನಾನು ಬಿದ್ದಿದ್ದೇನೆ, ನನ್ನ ಬಲಹೀನತೆಯಲ್ಲಿ ಬಿದ್ದಿದ್ದೇನೆ ಎಂದರೆ ಅದರಿಂದ ಹೊರಬರುವುದಕ್ಕೂ ಮತ್ತೆ ಆ ಒಂದು ತಪ್ಪನ್ನ ಮಾಡದೆ ನನ್ನ ಜೀವಿತವನ್ನ, ನನ್ನ ಓಟವನ್ನ ಇಂದಿನ ಹಾಗೆ ತೊಡಗಿಕೊಳ್ಳುವುದಕ್ಕೂ ಏನು ಮಾರ್ಗ ಎನ್ನುವಂತಹ ಮಾರ್ಗವನ್ನ ಹುಡುಕಬೇಕು. ಅದುವೇ ಮುಖ್ಯ. ಆದರೆ ಯಾಕೆ ಆ ರೀತಿ ಮಾತಾಡ್ತೀರ ಅಂತ ಕೇಳಿದ್ರೆ, ನಾವು ಹಂಗೆ ಮಾತಾಡಬೇಕು. ನಾವು ಸ್ವಲ್ಪ ಲೀನಿಯನ್ಸ್ ಕೊಟ್ಟು ಮಾತಾಡುವುದಾದರೆ ಅದನ್ನೇ ಒಂದು ನೆಪವಾಗಿಟ್ಕೊಂಡು ಒಬ್ಬೊಬ್ಬರು ತಾವು ಮಾಡುವಂತಹ ತಪ್ಪುಗಳನ್ನು, ಆ ಪಾಪಗಳನ್ನು ಅದನ್ನ ಕಾರಣವಾಗಿ ತೋರಿಸುವರು. ಆದ್ದರಿಂದ ಸತ್ಯವೇದು ಹಲವು ಬಾರಿ ನಮಗೆ ಬಹಳ ಖಂಡಿಸಿ ಮಾತಾಡಬೇಕಾದರೆ ಆ ಭಾವನೆಗಳ ಮುಖಾಂತರವಾಗಿ ಒಂದನ್ನು ಅರ್ಥ ಮಾಡ್ಕೋಬೇಕು. ಆ ಕಾರ್ಯಗಳಿಂದ ಹೊರ ಬರುವುದಕ್ಕೂ ಒಂದು ಮಾರ್ಗವನ್ನು ದೇವರು ಇಟ್ಟಿದ್ದಾರೆ. ಹಾಗಾದರೆ ಒಬ್ಬನು ಬೀಳುವಾಗ ಏನ್ ಮಾಡಬೇಕು? ಒಬ್ಬನು ಒಂದು ತಪ್ಪನ್ನು ಅಥವಾ ಒಂದು ಕೊರತೆಯನ್ನು ಅಥವಾ ತನ್ನ ಬಲಹೀನತೆಯಲ್ಲಿ ಬಿದ್ದರೆ ಆ ಬಲಹೀನತೆಯಲ್ಲಿ ಹಾಗೆ ಬೀಳಬೇಕಾ? ಕೆಲವರೆಲ್ಲ ಹೋಯ್ತು, ಪಾಪ ಮಾಡದೆ ಇನ್ಮೇಲೆ ಏನಿದೆ, ಇನ್ನು ಮುಂದೆ ಕರ್ತನ ಮುಖದಲ್ಲಿ ಹೆಂಗ್ ನೋಡ್ತೀನಿ, ಹಾಗಾದ್ರೆ ಈ ಮತ್ತೆ ಪಾಪದ ಜೀವಿತದಲ್ಲೇ ಹೋಗೋಣ, ಆ ರೀತಿಯಾಗಿ ಅವರು ಒಳಗೆ ಓಡುವುದಕ್ಕೂ ಅವಕಾಶವಿದೆ. ಇನ್ನು ಕೆಲವರು ಮನಗುಂದಿ ಹೋದವರಾಗಿದ್ದನ್ನು ಮುಂಚಿತವಾಗಿ ಹೇಳಿದ ಹಾಗೆ ಮನಗುಂದಿ ಹೋಗಿ, ಅಯ್ಯೋ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ನಲ್ಲ, ಇನ್ನು ಮುಂದೆ ನನಗೆ ಬೇರೆ ಯಾವ ಒಂದು ಕಾರ್ಯವೂ ಇಲ್ಲ ಎಂಬುದಾಗಿ ಹೇಳಿ ತಮ್ಮನ್ನೇ ತಾವು ಹತ್ಯೆ ಮಾಡಿಕೊಳ್ಳುವವರು ಇದ್ದಾರೆ. ಇನ್ನು ಕೆಲವರು ಈ ಮಾರ್ಗವನ್ನು ಬಿಟ್ಟು ಹೊರಗೋಗುವವರೂ ಇದ್ದಾರೆ. ನಾನೇ ಬಿದ್ದೋದ್ನಲ್ಲ, ನೀವೆಲ್ಲ ಪರಿಶುದ್ಧವಂತರು, ನೀವು ಹೋಗಪ್ಪ ಚರ್ಚ್ಗೆ, ನೀವು ಹೋಗಪ್ಪ ಆರಾಧನೆಗೆ ಎಂಬುದಾಗಿ ಹೇಳಿ ಹೊರಟುಗುವವರು ಇದ್ದಾರೆ. ತಾವು ಬಿಟ್ಟು ಬಂದಂತಹ ಹಳೆಯ ಪಾಪಕ್ಕೆ ಹಿಂದಿರುಗುವವರು ಇದ್ದಾರೆ. ಇದರಲ್ಲಿ ಆರೋಗ್ಯವಾದ ಕ್ರಮ ಏನು ಗೊತ್ತಾ? ಬೀಳುವಿಕೆ ಎನ್ನುವುದು ಪ್ರಾಕೃತಿಕವಾಗಿ ಮನುಷ್ಯರಿಗೆ ಅವರ ಜೀವಿತದಲ್ಲೂ ಆತ್ಮಿಕ ಜೀವನದಲ್ಲಿಯೂ ಸರಿ, ಚಿಕ್ಕ ಚಿಕ್ಕ ಬೀಳುವಿಕೆ ಎನ್ನುವುದು ನಡೆಯುವುದು ಪ್ರಾಕೃತಿಕವಾದದ್ದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ರೀತಿ ಬಿದ್ದರೆ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸತ್ಯವಿದದ್ದು ಯಾವ ಮಾರ್ಗ ಕೊಡಲ್ಪಟ್ಟಿದೆ?
ನಮಗೆ ಯಾವ ಯಾವ ಸಂದರ್ಭಗಳು ಕೊಡಲ್ಪಟ್ಟಿವೆ ಎನ್ನುವುದನ್ನು ಬಿದ್ದ ಸ್ಥಿತಿಯಿಂದ ಅದರಲ್ಲೂ ತಪ್ಪಿಸಿಕೊಳ್ಳುವುದಕ್ಕೆ ಬೇಕಾದ ಮಾರ್ಗವನ್ನು ನೀವು ಹುಡುಕಬೇಕು. ಇದರಿಂದ ನಾನು ಹೇಗೆ ಹೊರಬರುವಂಥದ್ದು, ಮತ್ತೆ ನನ್ನ ಓಟವನ್ನು ಯಾವ ರೀತಿ ತೊಡಗುವುದು ಎನ್ನುವುದನ್ನು ನೀವು ಸತ್ಯವೇದ ವಾಕ್ಯಕ್ಕನುಸಾರವಾಗಿ ದೇವರಾತ್ಮನ ಸಹಾಯದಿಂದ ಅದನ್ನು ಹುಡುಕಬೇಕು. ನೋಡಿ, ಯೇಸು ಕ್ರಿಸ್ತನ ರಕ್ತ ಸುರಿಸಲ್ಪಡದ ಕಾಲದಲ್ಲಿ ಕೂಡ ದಾವೀದನು ಮಾಡಿದ ಅಷ್ಟು ದೊಡ್ಡ ಪಾಪದಲ್ಲಿ, ಒಂದು ಕೊಲೆಯ ಪಾಪ, ಒಂದು ವ್ಯಭಿಚಾರ ಪಾಪ, ಅಷ್ಟು ದೊಡ್ಡ ಪಾಪದಲ್ಲಿ ಕೂಡ ಅವರು ಕರ್ತನ ಬಳಿಯಲ್ಲಿ ಅವರು ಪ್ರಾರ್ಥನೆ ಮಾಡಿದಾಗ ದೇವರು ಅವರಿಗೆ ಅದರಿಂದ ಹೊರಬರುವುದಕ್ಕೂ ತನ್ನನ್ನು ಶುದ್ಧೀಕರಿಸಿಕೊಂಡು ಮತ್ತೆ ತಮ್ಮ ಓಟದ ಕಡೆಗೂ ಒಂದು ಅವಕಾಶವನ್ನ ಅವರಿಗೆ ಏರ್ಪಡಿಸಿಕೊಟ್ಟರು. ಆದ್ದರಿಂದ ಚಿಕ್ಕ ಚಿಕ್ಕ ಬೀಳುವಿಕೆ ಬರುತ್ತದೆ. ಅದಕ್ಕಾಗಿ ಬಿದ್ದಿದ್ದೇವಲ್ಲ ಎಂಬುದಾಗಿ ನಮ್ಮ ಜೀವನದಲ್ಲಿ ವಾಡಿಕೆಯಾಗಿ ಇಟ್ಕೋಬಾರದು. ತನ್ನ ಪಾಪವನ್ನ ಮುಚ್ಚಿಟ್ಟುಕೊಳ್ಳುವವನು ಬದುಕುವುದಿಲ್ಲ, ಅರಿಕೆ ಮಾಡುವನು ಮಾತ್ರವಲ್ಲದೆ ಅದನ್ನು ಬಿಟ್ಟು ಬಿಡುವವನು ಕೃಪೆಯನ್ನು ಹೊಂದುವನು. ಅದನ್ನು ಅರಿಕೆ ಮಾಡುವುದು ಮಾತ್ರವಲ್ಲ, ಅದನ್ನು ಬಿಟ್ಟು ಬಿಡಬೇಕು. ಮತ್ತೆ ಆ ಕಾರ್ಯ ಬರುವಾಗ ಅದರೊಳಗೆ ನಾವು ಹೋಗದ ಹಾಗೆ, ಬಿದ್ದು ಹೋಗದ ಹಾಗೆ ಗಮನವಾಗಿ ನಾವು ನೋಡಿಕೊಳ್ಳಬೇಕಾದದ್ದು ಅವಶ್ಯ. ಆದ್ದರಿಂದ ಆತ್ಮೀಕ ಜೀವನದ ಓಟದಲ್ಲಿ ಓಡಲಾರಂಭಿಸುವಾಗ ಚಿಕ್ಕ ಚಿಕ್ಕ ಎಡುವಂಥ ಕಾರ್ಯಗಳು ಬೀಳುವಿಕೆ ಬರುತ್ತದೆ. ಅದನ್ನೇ ಹೇಳಿದೆ, ಬೀಳುವಿಕೆ ಎನ್ನುವಂತಹ ಪದ ಸಾಮಾನ್ಯವಾದ ಪದವಾಗಿ ಹೇಳಿದ್ರೂ ಕೂಡ ಅದು ಮನುಷ್ಯರಿಗಿಂತ ಮನುಷ್ಯರಿಗೂ ಸ್ಥಳದಿಂದ ಸ್ಥಳಕ್ಕೂ ಮಾರ್ಪಡುತ್ತದೆ. ಮಕ್ಕಳು ಬೀಳುವುದಕ್ಕೂ ಯೌವನಸ್ಥರು ಬೀಳುವುದಕ್ಕೂ ವಯಸ್ಸಾಗಿರುವ ವೃದ್ಧರು ಬೀಳುವುದಕ್ಕೂ ವ್ಯತ್ಯಾಸವಿದೆ. ನೆಲದಿಂದ ಬೀಳುವುದಕ್ಕೂ, ಸ್ವಲ್ಪ ಒಂದು ಎತ್ತರದಿಂದ ಬೀಳುವುದಕ್ಕೂ, ಮಹಡಿಯಿಂದ ಬೀಳುವುದಕ್ಕೂ, ಬೆಟ್ಟದಿಂದ ಬೀಳುವುದಕ್ಕೂ ವ್ಯತ್ಯಾಸ ಇರುವಂಥದ್ದಾಗಿದೆ. ಹಾಗಾದರೆ ನಮ್ಮ ಬೀಳುವಿಕೆ ಎಂಥದ್ದು ಎನ್ನುವುದನ್ನು ನೋಡಿ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಏನು ಮಾರ್ಗ, ಅದರಿಂದ ಹೊರಬಂದು ಈ ಬೀಳುವಿಕೆಯಿಂದ ಮತ್ತೆ ಎದ್ದು ನಿಂತು ನನ್ನ ಕೆಲಸವನ್ನು ಮಾಡುವುದಕ್ಕೆ ನಾನು ಏನು ಮಾಡಬೇಕು ಎನ್ನುವುದನ್ನು ಯೋಚನೆ ಮಾಡಿ ನೋಡಬೇಕು. ನಾನು ಮುಂಚಿತವಾಗಿ ಹೇಳಿದಂತೆ ಪೇತ್ರನು ಬಿದ್ದು ಹೋದ, ಇಸ್ಕರಿಯತ್ ಯೂದನು ಬಿದ್ದು ಹೋದ. ಇಬ್ಬರು ಮಾಡಿದ್ದು ತಪ್ಪೆ. ಪೇತ್ರನು ಹೇಳಿದ ದೇವರ ಬಳಿಯಲ್ಲಿ, ಇವತ್ತು ರಾತ್ರಿಯಲ್ಲಿ ನನ್ನ ನಿಮಿತ್ತವಾಗಿ ಸ್ವಲ್ಪ ಎಡವುತ್ತೀರಾ ಎಂಬುದಾಗಿ ಯೇಸು ಹೇಳಿದಾಗ ಪೇತ್ರನ ಮುಂದೆ ಹೇಳಿದನು, ಎಲ್ಲರೂ ಎಡವುದ್ರು ದೇವರೇ, ನಾನು ನಿಮ್ಮನ್ನು ಬಿಟ್ಟು ಅಗಲುವುದಿಲ್ಲ, ನಾನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ಹೇಳಿದ. ಆಗ ದೇವರು ಹೇಳಿದರು, ಪೇತ್ರನೇ, ಕೋಳಿ ಕೂಗುವಂತಹ ಸಮಯಕ್ಕಿಂತ ಮುಂಚಿತವಾಗಿ ನನ್ನನ್ನು 3 ಬಾರಿ ನಿರಾಕರಿಸ್ತೀನ? ನೀನು ಉನ್ನತನಾಗಿರುವ ದೇವಕುಮಾರನ ಎಂಬುದಾಗಿ ಸರ್ಟಿಫಿಕೇಟ್ ಕೊಟ್ಟಿದ್ದೆ ನಾನಲ್ವಾ? ನಾನು ಹೇಗೆ ನಿರಾಕರಿಸುತ್ತೇನೆ ಎಂಬುದಾಗಿ ಅಂದ್ಕೊಂಡಿರ್ಬೋದು. ಆ ಸಮಯದಲ್ಲಿ ದೇವರು ಹೇಳುವಾಗ ಕೂಡ ಹೇಳಿರ್ಬೋದು, ದೇವರೇ, ಆ ಬಲಹೀನತೆ ಸಮಯದಲ್ಲಿ ನಾನು ಬೀಳದಂತೆ ನನಗೊಂದು ಬಲವನ್ನ ಕೊಡಿ ಅಂತ ಕೇಳಿರ್ಬೋದಿತ್ತಲ್ವಾ? ದೇವರೇ ಮುಂಚಿತವಾಗಿ ಹೇಳಿದ್ರಲ್ವಾ? ಅದು ನಡೆಯುತ್ತಲ್ವ ಹೇಳಿದ್ರೆ? ಆ ರೀತಿ ಹೇಳಿದ ಕೂಡಲೇ ಏನ್ ಮಾಡಿರ್ಬೇಕಿತ್ತು? ಹೌದಾ ದೇವರೇ, ನನ್ನ ಬಲಹೀನತೆ ಒಂದು ವೇಳೆ ನಾನು ಬೀಳುವ ಪರಿಸ್ಥಿತಿ, ಕೋಳಿ ಕೂಗುವ ಸಮಯ ಬರುವುದಕ್ಕಿಂತ ಮುಂಚಿತವಾಗಿ ನಾನು ಬೀಳದಂತೆ ನೀವು ನನ್ನನ್ನು ಕಾಪಾಡಿಕೊಳ್ಳಿರಿ. ನಾನು ಆ ಪಾಪವನ್ನು ಮಾಡದಂತೆ ನನಗೆ ಆ ಪಾಪದಿಂದ ಒಂದು ಬೆಳಕನ್ನು ಕೊಡಿ ಅಂತ ಕೇಳಿರ್ಬೋದಿತ್ತು. ಕೇಳಲಿಲ್ಲ. ಅವಾಗ ಕೂಡ ಅವರು ಹೇಳಿದ್ರು, ಹೆಂಗ್ ನಡೆಯುತ್ತೆ ನೋಡೋಣ ಎಂಬುದಾಗಿ. ಅದು ಯಾರು ಹೇಳಿದ್ರು ಹೆಂಗ್ ನಡೆಯುತ್ತೆ ಅಂದರೆ, ಯೇಸುವಿನ ಮೇಲೆ ಇಟ್ಟಿರುವಂತಹ ನಂಬಿಕೆ, ಅವರ ಮೇಲಿಟ್ಟಂತಹ ಪ್ರೀತಿ, ನನ್ನ ಪ್ರಾಣವೇ ಹೋದ್ರೂ ಕೂಡ, ನನ್ನ ಜೀವವನ್ನೇ ತೆಗೆದರೂ ಕೂಡ, ತಲೆ ಕತ್ತರಿಸಿದ್ರು ಕೂಡ ಅವನು ನಿರಾಕರಿಸ್ತೀನ, ನೋಡಿಕೊಳ್ಳೋಣ ಎಂಬುದಾಗಿ ಅಂದ್ಕೊಂಡಿರ್ಬೋದು ಒಂದು ವೇಳೆ. ಅದೇ ಅಲ್ಲಿ ನಡೆದದ್ದು. ಅವರು ಹೋಗಿ ಕೂತಿದ್ದಾರೆ, ಯೇಸುವನ್ನು ಹಿಡುಕೊಂಡು ಅಲ್ಲಿ ಹೋಗುತ್ತಾರೆ, ಅವರನ್ನು ವಿಚಾರಣೆಗೋಸ್ಕರವಾಗಿ ಕರ್ಕೊಂಡು ಹೋಗುತ್ತಾರೆ. ಅರಮನೆಯಲ್ಲಿ ಒಳಗೆ ಅಲ್ಲಿ ಚಳಿಗಾಲ, ಆ ಚಳಿಗಾಲದಲ್ಲಿ ಎಲ್ಲ ಬೆಂಕಿ ಹಾಕಿ ಕೂತಿರ್ತಾರಲ್ಲಿ. ಈ ಸ್ಥಳದಿಂದ ನೋಡಿದ ಕೂಡಲೇ ಅಲ್ಲಿ ಆ ನ್ಯಾಯ ವಿಚಾರಣೆಯ ಆ ಸಂಘದಲ್ಲಿ ಏನು ನಡೆಯುತ್ತದೆ ಎನ್ನುವುದನ್ನು ನೋಡಲು ಸಾಧ್ಯ, ಕೇಳಲು ಸಾಧ್ಯ. ಅಷ್ಟು ದೂರ ಇವರು ನೇರವಾಗಿ ಕುಳಿತು ಯೇಸುವನ್ನು ಎಳ್ಕೊಂಡು ಹೋದ್ರಲ್ಲ, ಅಲ್ಲಿ ಯೇಸುವಿಗೆ ಏನು ನಡೆಯುತ್ತದೆ ನೋಡೋಣ ಎಂಬುದಾಗಿ ಚಳಿ ಕಾಯಿಸುವ ರೀತಿಯಲ್ಲಿ ಒಂದು ನೋಟವನ್ನು ಅಲ್ಲಿ ನೋಡುತ್ತಲೇ ಅವರು ಕೂತಿದ್ದರು. ಏನು ನಡೀತದೆ ಎನ್ನುವುದನ್ನು ನೋಡ್ತಾ ಇದ್ರು. ಆ ಸಂದರ್ಭದಲ್ಲಿ ಆ ಸ್ಥಳದಲ್ಲಿದ್ದ ಒಂದು ಸ್ತ್ರೀ, ಆಕೆ ಬಂದು ಆ ಕಟ್ಟಿಗೆಗಳನ್ನು ಅಲ್ಲಿ ಬಂದು ಹಾಕಬೇಕು. ಬೆಂಕಿ ಕಾಯಿಸುವಂತಹ ಆ ಕಟ್ಟಿಗೆಗಳನ್ನು ಅಲ್ಲಿ ಬಂದು ಅವಳು ಹಾಕಬೇಕಾಗಿತ್ತು. ಆ ಬೆಂಕಿ ಕಡಿಮೆ ಆಗಬೇಕಾದ್ರೆ ಕೆಲವೊಂದು ಕಟ್ಟಿಗೆ ತಂದು ಅಲ್ಲಿ ಹಾಕಬೇಕಾಗಿತ್ತು. ಅದನ್ನು ಅವಳು ಆರಿಸಿಕೊಂಡು ತಂದಂತಹ ಹುಡುಗಿ ಹೇಳ್ತಾಳೆ, ನಿಮ್ಮನ್ನ ಎಲ್ಲೋ ನಾನು ನೋಡಿದ್ದೀನಲ್ಲ, ನೀವು ಯೇಸುವಿನೊಂದಿಗೆ ಇದ್ದಂತಹ ವ್ಯಕ್ತಿ ಅಲ್ವಾ ಅಂತ ಕೇಳಿದ್ಲು. ಸುತ್ತಲಿರುವವರು ಹಾಗೆ ತಿರುಗಿ ನೋಡ್ತಾರೆ. ಒಳಗೆ ವಿಚಾರಣೆ ನಡೀತಾ ಇದೆ, ಯೇಸುವಿನ ಜೀವಂತವಾಗಿ ಇದ್ದಾರೆ. ಅವರು ರಾತ್ರಿ ಪೂರ್ತಿಯಾಗಿ ವಿಚಾರಣೆಗೆ ಒಳಗಾದರು. ತಕ್ಷಣ ಎಲ್ಲ ನೋಡ್ತಾರೆ ಅವರೊಂದಿಗೆ ಇದ್ದವರಂತ. ತಕ್ಷಣ ಇಲ್ಲ ಅದು ಬೇರೆ ಯಾರೋ, ನೀನು ಹೇಳ್ತಿರೋದು ಬೇರೆ ಯಾರನ್ನಮ್ಮ, ನಾನಲ್ಲಮ್ಮ, ನಾನು ವಯಸ್ಸಾದವನ ಈ ಕಡೆ ಬಂದೆ, ಚಳಿ ಕಾಯಿಸಿಕೊಳ್ಳುವುದಕ್ಕೆ ಇಲ್ಲಿ ಕೂತಿದ್ದೇನೆ, ಯಾಕೆ ಈ ರೀತಿ ಮಾತಾಡ್ತೀಯಾ? ಆ ರೀತಿ ಹೇಳಿ ಬೆಡ್ಶೀಟ್ ಎಳೆದುಕೊಂಡು ಕೂತಿಕೊಂಡರು. ಆ ಸ್ತ್ರೀಗೆ ಒಂದು ಸಂಶಯ, ಯಾಕೆಂದರೆ ರಾತ್ರಿ ವೇಳೆ ನೋಡ್ತಾ ಇದ್ದೀವಿ, ಬೆಂಕಿಯ ಬೆಳಕಲ್ಲಿ ನೋಡ್ತಾ ಇದ್ದೀವಿ, ಇರ್ಬೋದೇನು ಅಂತ. ಮತ್ತೆ ಹೋದವಳು ಮತ್ತೆ ತಿರುಗಿ ನೋಡಿದ್ಲು. ನೋಡಿ, ಇಲ್ಲ ನೀವೇ ಎಂಬುದಾಗಿ ಹೇಳಿದಳು. ಮತ್ತೆ ಅವರು
ಇಲ್ಲ ಇಲ್ಲ, ಅವರು ಯಾರಂತಾನೆ ಗೊತ್ತಿಲ್ಲ. ಯೇಸುವ ಯಾರದು? ಅವರು ನನಗೆ ಗೊತ್ತೇ ಇಲ್ಲ ಎಂಬುದಾಗಿ ಆ ರೀತಿಯಲ್ಲಿ ಮಾತಾಡಿದರು. ಮತ್ತೆ ಹೋದವಳು ಕಟ್ಟಿಗೆಗಳನ್ನು ಮತ್ತೆ ತಂದು ಬೆಂಕಿಯಲ್ಲಿ ಹಾಕುವಾಗ ಕನ್ಫರ್ಮ್ ನನಗೆ ಗೊತ್ತು ನೀನೇ ಎಂಬುದಾಗಿ ಹೇಳಿದ್ಲು. ಈಗ ತನ್ನನ್ನು ಅವರು ದೃಢಪಡಿಸಿಕೊಂಡು ನಾನು ಎಂಬುದಾಗಿ ಹೇಳಬೇಕು ಎನ್ನುವುದಕ್ಕೋಸ್ಕರವಾಗಿ ಮೇಲಧಿಕವಾಗಿ ಏನು ಹೇಳ್ತಾರೆ ಅಂದರೆ, ಯೇಸುವನ್ನ ಅವರು ಬೈಯುವುದಕ್ಕೆ ಆರಂಭಿಸ್ತಾರೆ, ಯೇಸುವನ್ನ ಶಪಿಸುವುದಕ್ಕೆ ಆರಂಭಿಸ್ತಾರೆ. ಅವರ ಮೇಲೆ ಶಾಪವಿರಲಿ, ನಮ್ಮ ಕುಲಕ್ಕೆ ನೋಡಿ ಒಂದು ದೊಡ್ಡ ಶಾಪ, ಈ ವ್ಯಕ್ತಿ ಹಂಗಂತೆ ಹಿಂಗಂತೆ ಏನೇನು ಮಾತಾಡೋರು ಗೊತ್ತಿಲ್ಲ ನಮಗೆ, ಅಷ್ಟು ಶಪಿಸುವುದಕ್ಕೂ ಸತ್ಯ ಮಾಡುವುದಕ್ಕೂ ಮುಂದಾದರು. ಬೆಂಕಿ ಮೇಲೆ ಸತ್ಯ, ಅವ್ರು ಯಾರಂತ ಗೊತ್ತೇ ಇಲ್ಲ ಎಂಬುದಾಗಿ ಈ ಸ್ತ್ರೀ ದೂರ ಹೋದ್ಲು. ಹಿಂಗೆ ಹೇಳಿದ ಕೂಡಲೇ ಕೋಳಿ 3ನೇ ಬಾರಿಯಲ್ಲಿ ಕೂಗಿತು. ಪೇತ್ರನಿಗೆ ತಕ್ಷಣ ನೆನಪಿಗೆ ಬಂದಿತು, ಎಷ್ಟು ದೊಡ್ಡ ತಪ್ಪನ್ನ ಮಾಡಿಬಿಟ್ಟೆ. ನಿರ್ದೋಷವಾಗಿರುವ ರಕ್ತವನ್ನು ತೋರಿಸಿದ ಅದೇ ಪಾಪಕ್ಕೆ ಸಮವಾಗಿ ನಿರ್ದೋಷವಾಗಿರುವ ದೇವರನ್ನು, ಪಾಪವನ್ನು ಅರಿಯದ ದೇವರನ್ನು ಅವರ ಮೇಲೆ ತಪ್ಪು ಹೊರಿಸಿ ಶಪಿಸಿ ಸತ್ಯ ಮಾಡಿ ಅವರ ಮೇಲೆ ಅಷ್ಟು ಕಾರ್ಯಗಳನ್ನು ಅವರು ಮಾತಾಡಿ ಹೆಂಗಿರುತ್ತು ನೋಡಿ. ತಕ್ಷಣ ಆ ಸ್ಥಳವನ್ನು ಬಿಟ್ಟವನ ಎದ್ದು ದೂರ ಹೋಗಿ ಅಳುತ್ತಾ ಪ್ರಾರ್ಥನೆ ಮಾಡಿದ. ತನ್ನ ಕಾರ್ಯಗಳನ್ನು ದೇವರ ಮುಂದೆ ಅರಿಕೆ ಮಾಡಿದ ಇಬ್ಬರ ಮಧ್ಯೆ ವ್ಯತ್ಯಾಸ. ಇಬ್ಬರು ಬಿದ್ದರು. ಒಬ್ಬನು ಏಳುವುದಕ್ಕೆ ಬೇಕಾದ ಮಾರ್ಗವನ್ನು ಹುಡುಕಿದ, ಮತ್ತೊಬ್ಬ ಆ ಬೀಳುವಿಕೆಯಲ್ಲಿ ನಿರಂತರವಾಗಿ ಮುಳುಗಿ ಹೋದ. ಇದರಲ್ಲೇ ನೀವು ನಮ್ಮ ಜೀವನದಲ್ಲಿ ಬೀಳುವಿಕೆ ಎನ್ನುವ ಸಂಭವ ಬರುವಾಗ ನಿಧಾನಿಸಬೇಕು. ಆ ಸಮಯದಲ್ಲಿ ನಮ್ಮ ಜೀವನ ಅಸ್ತಮನವಾಗಿಲ್ಲ, ನೀವು ಬಲಹೀನರೆಂಬುದಾಗಿ ಗೊತ್ತಿದ್ದೇ ದೇವರು ನಿಮ್ಮನ್ನು ಅಭಿಷೇಕವನ್ನು ಮಾಡಿದ್ದಾರೆ. ಆದ್ದರಿಂದ ನೀತಿವಂತರು 7 ಬಾರಿ ಬಿದ್ದರೂ ಏಳುವುದಕ್ಕೆ ನೋಡುವಂತಹ ಮಾರ್ಗವನ್ನು ನೋಡಬೇಕು. ಅವನು ಅಲ್ಲಿ ಕೂತಿದ್ದನು, ಪೇತ್ರನು. ಅದು ಬಹಳ ಮುಖ್ಯವಾದದಲ್ವಾ? ಹಾಗಾದರೆ ಇಬ್ಬರಲ್ಲಿಯೂ ಆ ಬೀಳುವಿಕೆ ಉಂಟಾಯಿತು. ಒಬ್ಬನು ಮನುಷ್ಯರ ಬಳಿ ಸಹಾಯವನ್ನು ಹುಡುಕಿದ, ಇವನು ಹೇಗಾದರೂ ಈ ಪಾಪವನ್ನು ಬಿಡಿಸುವುದಕ್ಕೆ ನನಗೆ ಒಂದು ಮಾರ್ಗವನ್ನು ಹೇಳುತ್ತಾರೆ ಎಂಬುದಾಗಿ ಭಾವಿಸಿ ಅಲ್ಲೋದ. ಒಂದು ವೇಳೆ ಹಣವನ್ನು ಮತ್ತೆ ಕೊಡುವುದಾದರೆ ಇವರ ಅರಸನ ಬಳಿ ಮಾತಾಡಿ ದಂಡನೆಯನ್ನು ಕಡಿಮೆ ಮಾಡಿ ಯೇಸುವನ್ನು ಬಿಡುಗಡೆ ಮಾಡುತ್ತಾರೆ ಏನೋ ಎಂಬುದಾಗಿ ಭಾವಿಸಿರ್ಬೋದು. ಆದರೆ ಮನುಷ್ಯರ ಸಹಾಯ ಅಲ್ಲಿ ಏನು ತರಲಿಲ್ಲ. ಅಲ್ಲಿ ಸೈತಾನ ಒಂದು ಕಡೆ ಅವನ ಹೃದಯವನ್ನಲ್ಲಿ ಪ್ರೇರೇಪಿಸುತ್ತಲೇ ಇದ್ದಾನೆ. ಎಷ್ಟು ದೊಡ್ಡ ವ್ಯಕ್ತಿ, ಎಷ್ಟು ದೊಡ್ಡ ದೇವಕುಮಾರನು, ಅವರನ್ನು ತೋರಿಸಿಕೊಟ್ಟೆ, ಅವರನ್ನ ಮಾರಿದೆ, ಇನ್ನು ಮುಂದೆ ದಾರಿನೇ ಇಲ್ಲ, ಇನ್ನು ಮುಂದೆ ನಿನಗೆ ಪರಲೋಕದಲ್ಲೂ ಸಹಾಯವಿಲ್ಲ, ಸತ್ತೋಗು ಅಂತ ಹೇಳಿದ ಕೂಡಲೇ ನೇಣು ಬಿಗಿದುಕೊಂಡು ಸತ್ತನು. ಈಗ ಅವನಲ್ಲಿ ಎಷ್ಟು ದೊಡ್ಡ ಅಪರಾಧ ಇದ್ದಿರ್ಬೋದು ನೋಡಿ. ಪಾಪದ ಒಂದು ಅರಿವು ಬರುವುದು ಅವಶ್ಯ, ಆದರೆ ಆ ಪಾಪದ ಅರಿವಲ್ಲಿ ನೀವು ತೆಗೆದುಕೊಳ್ಳುವ ತೀರ್ಮಾನ ಏನೆನ್ನುವುದೇ ಬಹಳ ಪ್ರಾಮುಖ್ಯ. ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಆ ಪಾಪದ ಅರಿವು ನಮಗೆ ಉಂಟಾಯಿತು, ನಮಗೆ ಯಾರೋ ಒಬ್ಬರು ಹೇಳಿದ್ರು, ಅದನ್ನು ನೆನೆಸಿ ನೋಡಿದ್ವಿ. ಪರಿಶುದ್ಧಾತ್ಮನು ಪಾಪದ ಒಂದು ಅರಿವನ್ನು ಹುಟ್ಟಿಸಿ ಯಾವ ತಪ್ಪು ಮಾಡಿದ್ವಿ, ಏನು ಪಾಪ ಮಾಡಿದ್ವಿ, ಎಲ್ಲ ಪಾಪಕ್ಕೆ ಸಂಬಂಧಪಟ್ಟ ಕಾರ್ಯವನ್ನು ದೇವರು ನಮಗೆ ಪ್ರಕಟಿಸಿ ತೋರಿಸಿದರು. ಆ ಒಂದು ನಮ್ಮಲ್ಲಿ ಪಶ್ಚಾತ್ತಾಪ ಹೃದಯ ಬಂದಾಗ ದೇವರ ಪಾದಕ್ಕೆ ಬಿದ್ದು ಹತ್ತುವೆ. ಹೌದು ದೇವರೇ, ನಾನು ಪಾಪಿಯೇ, ಇಂತಿಂಥ ಪಾಪವೆಲ್ಲ ನನ್ನ ಮೇಲೆ ಇದೆ, ನಾನೇನು ಮಾಡಬೇಕು ಎಂಬುದಾಗಿ ಹೇಳಿ ರಕ್ಷಣೆ ಹೊಂದಿದ್ವಿ. ಪಾಪದ ಅರಿವು ಮುಖ್ಯ, ಆದರೆ ಆ ಒಂದು ಪಾಪದ ಭಾವನೆ ಅಥವಾ ಅರಿವು ಉಂಟಾಗಬೇಕಾದ್ರೆ ತಪ್ಪು ಮಾಡಿದ್ದೇವೆ ಅಂತ ಗೊತ್ತಾದಾಗ ನೀವು ಏನು ತೀರ್ಮಾನ ಮಾಡ್ತೀರಾ ಎನ್ನುವುದೇ ಅಲ್ಲಿ ಮುಖ್ಯ. ಒಂದು ಬೀಳುವಿಕೆ ಉಂಟಾಗುವಾಗ ಖಂಡಿತವಾಗಿ ಪಾಪದ ಅರಿವು ಬರುತ್ತೆ. ಆ ಅರಿವು ನಿಮಗೆ ಬರಬೇಕಾದ್ರೆ ನೀವು ಯಾವ ಪ್ರಯತ್ನವನ್ನ ಮಾಡ್ತೀರಾ? ಆ ಪಾಪದಲ್ಲೇ ಮುಳುಗಿ ಹೋಗಲು ಅಥವಾ ಪಾಪದೊಂದಿಗೆ ಅಡ್ಜಸ್ಟ್ ಆಗುವುದಕ್ಕೆ ಸಿದ್ಧರಾಗ್ತೀರಾ? ಅಥವಾ ಪಾಪದಿಂದ ಹೊರಗೆ ಬಂದು ಮತ್ತೆ ನಿಮಗೋಸ್ಕರ ನೇಮಿಸಿರುವ ಓಟವನ್ನ ಓಡುವುದಕ್ಕೆ ನೀವು ಸಿದ್ಧರಾಗುತ್ತೀರಾ ಎನ್ನುವುದೇ ನಮಗೆ ಬಹಳ ಗಮನಿಸಬೇಕಾಗಿರುವಂತಹ ಒಂದು ಕಾರ್ಯವಾಗಿದೆ. ನೋಡ್ರಿ, ಪೇತ್ರನ ಒಂದು ಬೀಳುವಿಕೆ ಎನ್ನುವುದು ಯಾವಾಗಲೂ ಸಡನ್ ಆಗಿ ಒಂದೇ ಸಂದರ್ಭದಲ್ಲಿ ಬರುವುದಿಲ್ಲ. ಸತ್ಯವೇದ ವಾಕ್ಯವು ಹೇಳುತ್ತದೆ, ಅನಂತರ ಆಸೆಯು ಬಸುರಾಗಿ ಪಾಪವನ್ನು ಹುಟ್ಟಿಸುತ್ತದೆ. ಪಾಪವು ಪರಿಪೂರ್ಣವಾಗುವಾಗ ಮರಣವು ಹುಟ್ಟುತ್ತದೆ. ಒಂದು ಗರ್ಭದಲ್ಲಿ ಮಗು ಯಾವ ರೀತಿ ಉಂಟಾಗುತ್ತದೋ ಅದೇ ರೀತಿಯೇ ಈ ಒಂದು ಪಾಪ ಸ್ವಲ್ಪವಾಗಿ ಒಬ್ಬ ಮನುಷ್ಯನ ಭಾವನೆಯಲ್ಲಿ ಉಂಟಾಗಲು ಆರಂಭಿಸುತ್ತದೆ. ಒಂದೇ ದಿನದಲ್ಲಿ ಉಂಟಾಗುವುದಿಲ್ಲ. ನಮ್ಮ ಗುಣವನ್ನ, ಸ್ವಭಾವವನ್ನ ನೀವು ಪ್ರತಿದಿನವೂ ಸಂಶೋಧನೆ ಮಾಡಿ ನೋಡುವುದಾದರೆ ಬೀಳುವುದಕ್ಕೆ ಸಂಬಂಧಪಟ್ಟಂತಹ ಹಲವು ಕ್ರಿಯೆಗಳು, ಹಲವು ಸ್ವಭಾವಗಳು ನಮ್ಮ ಜೀವನದಲ್ಲಿರುವುದನ್ನು ನೀವು ನೋಡಬಹುದು. ಈ ಒಂದು ಗುಣವನ್ನು ನೀವು ಕಂಡುಕೊಳ್ಳದೆ ಅದನ್ನ ಬಿಟ್ಟು ಬಿಟ್ಟರೆ ದಿನ ಕಳೆಯುತ್ತಾ ಅದು ಸ್ವಲ್ಪವಾಗಿ ಗರ್ಭ ಧರಿಸಿ ಗರ್ಭದಲ್ಲಿ ಒಂದು ಮಗು ಉಂಟಾಗುವಂತೆ ಉಂಟಾಗಿ ಪಾಪವೆಂಬಂತೆ ಅದು ಪ್ರಕಟಿಸುತ್ತದೆ. ಸತ್ಯವೇದ ಅದರಿಂದಲೇ ಹೇಳುತ್ತದೆ, ಅನಂತರ ಇಚ್ಛೆಯಾದದ್ದು ಗರ್ಭ ಧರಿಸಿ ಪಾಪವನ್ನು ಹುಟ್ಟಿಸುತ್ತದೆ. ಪಾಪ ಪರಿಪೂರ್ಣವಾಗುವಾಗ ಮರಣವನ್ನು ಹಡಿಯುತ್ತದೆ. ಹಾಗಾದರೆ ಒಬ್ಬ ಮನುಷ್ಯನು ಬೀಳುತ್ತಾನೆ ಎಂದರೆ
ದಿಢೀರ್ ಎಂಬುದಾಗಿ ಕೆಳಗೆ ಬೀಳುವುದಿಲ್ಲ. ಅವನು ಬೀಳುವುದಕ್ಕಿಂತ ಮುಂಚಿತವಾಗಿ, ಆತ್ಮಿಕ ಜೀವನದಲ್ಲಿ ಬೀಳುವುದಕ್ಕಿಂತ ಮುಂಚಿತವಾಗಿ ಅವನಲ್ಲಿ ಬೀಳುವುದಕ್ಕೆ ಆಸ್ಪದವಾದ ಕೆಲವೊಂದು ಸ್ವಭಾವಗಳು ಇದ್ದಿರುತ್ತೆ. ಅದನ್ನು ಅವರು ತನ್ನ ಅನುದಿನ ಜೀವನದಲ್ಲಿ ಶೋಧಿಸಿ ನೋಡಿ ನೀಗಿಸದೆ ನಿವರ್ತಿ ಮಾಡದೆ ಇದ್ದಿರುತ್ತಾರೆ. ಆದ್ದರಿಂದ ಈ ಸಂದೇಶದ ಆರಂಭದಲ್ಲಿ ಹೇಳಿದೆ, ನಿಮ್ಮ ಬಳಿ ತಪ್ಪಿರುತ್ತದೋ ಇಲ್ಲವೋ, ಪಾಪವಿದೆಯೋ ಇಲ್ಲವೋ, ದಿನನಿತ್ಯ ರಾತ್ರಿ ವೇಳೆಯಲ್ಲಿ ನಿಮ್ಮನ್ನ ನೀವು ಪರೀಕ್ಷೆ ಮಾಡಿ, ಸ್ವಪರೀಕ್ಷೆ ಮಾಡಿ ನೋಡಬೇಕು. ಚಿಕ್ಕ ಚಿಕ್ಕ ಗುಣ ಒಳಗಿರುತ್ತೆ. ಅದನ್ನು ನೋಡಬೇಕಾದ್ರೆ ಹೊರಗೆ ದೊಡ್ಡ ಪಾಪದಂತೆ ಕಾಣಿಸೋದಿಲ್ಲ. ಆದರೆ ಈ ಒಂದು ಗುಣವೇ ದಿನ ಕಳೆಯುತ್ತಾ ಅದು ಬೆಳೆದು ಪಾಪವನ್ನು ಹುಟ್ಟಿಸುವುದಕ್ಕೆ ಕಾರಣವಾಗಿ ತೋಚುತ್ತದೆ. ಪೇತ್ರನು ಯೇಸುವಿನ ಕುರಿತು ಈ ರೀತಿ ಮಾತಾಡಿದ್ರು ಅಂತ ಹೇಳಿದ್ವಲ್ಲ, ಅದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಆಸ್ಪದವಾದ ಯಾವ ಯಾವ ಗುಣಗಳು ಎನ್ನುವುದನ್ನ ನಾವು ನೋಡೋಣ. ಮೊದಲ ಕಾರ್ಯಗಳನ್ನ ನೋಡಿ, ಕರ್ತನು ಪೇತ್ರನನ್ನು ಬೇರೆ ಶಿಷ್ಯರ ಮಧ್ಯದಲ್ಲಿ ಉನ್ನತ ಸ್ಥಾನದಲ್ಲಿ ಅವರನ್ನಿಟ್ಟಿದ್ದರು. ದೇವರು ಅವರ ಮುಖ್ಯತ್ವವನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ಸ್ವಲ್ಪ ವಯಸ್ಸಾದ ಹಿರಿಯನು ಮಾತ್ರವಲ್ಲ, ಕಠಿಣ ನಂಬಿಕೆಯಾದಂತಹ ವ್ಯಕ್ತಿ. ನೀವು ನೋಡಿದ್ರೆ ಒಂದು ಮಗುವಿನಂತೆ ಅಥವಾ ಅವರ ಕ್ಯಾರೆಕ್ಟರ್ ನೀವು ಗಮನಿಸಿ ನೋಡಬೇಕಾದ್ರೆ ಅವರು ಎಲ್ಲದರಲ್ಲೂ ಚಿಕ್ಕ ಮಕ್ಕಳಂತೆ, ಸ್ವಲ್ಪ ಕಠಿಣವಾಗಿರುವಂತಹ ಒಬ್ಬ ವಯಸ್ಸಾಗಿರುವ ದೊಡ್ಡವರು. ಆದ್ದರಿಂದ ಕರ್ತನ ಅವರಿಗೆ ಒಳ್ಳೆ ಘನವನ್ನ ಕೊಟ್ಟು ಶಿಷ್ಯರ ಮಧ್ಯದಲ್ಲಿ ಒಂದು ಪ್ರಧಾನ ಶಿಷ್ಯನಂತೆ ಒಂದು ಮುಖ್ಯವಾಗಿರುವ ಸ್ಥಳವನ್ನು ಕೊಟ್ಟು ದೇವರಿಟ್ಟಿದ್ದರು. ಕರ್ತನು ಅವರನ್ನ ಕರೆಯುವಾಗಲೇ ವಾಗ್ದಾನದೊಂದಿಗೆ ಕರೆದರು. ಕೆಲವರನ್ನ ದೇವರು ಕರೆಯಬೇಕಾದರೆ ನನ್ನ ಹಿಂಬಾಲಿಸಿ ಬಾ ಎಂಬುದಾಗಿ ಮಾತ್ರ ಹೇಳುವರು. ಆದರೆ ಇವರನ್ನ ಕರ್ತನು ಕರೆಯುವಾಗ ಒಂದು ಪ್ರಾಮಿಸ್ ಕೊಟ್ಟು ಒಂದು ವಾಗ್ದಾನವನ್ನು ಹೇಳಿಯೇ ದೇವರು ಕರೆದರು. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 18-19 ವಾಕ್ಯವು ಹೇಳುತ್ತದೆ, ಯೇಸು ಗಲಿಲಿಯ ಸಮುದ್ರ ತೀರದಲ್ಲಿ ನಡೆಯುತ್ತಾ ಹೋಗುತ್ತಾ ಮೀನು ಹಿಡಿಯುವವರಾಗಿದ್ದಂತಹ ಇಬ್ಬರು ಸಹೋದರರಾಗಿರುವ ಪೇತ್ರನೆನಿಸಲ್ಪಟ್ಟಂತಹ ಸೀಮೋನನು ಅವನ ಸಹೋದರನಾದ ಅಂದ್ರೆಯನನ್ನು ಸಮುದ್ರದಲ್ಲಿ ಬಲೆ ಹಾಕುತ್ತಿರುವಾಗ ಅವರನ್ನು ಕಂಡು, ನನ್ನ ಹಿಂದೆ ಬನ್ನಿರಿ, ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವವರಾಗಿ ಮಾಡುವೆನು. ನನ್ನ ಹಿಂದೆ ಬನ್ನಿ ಎನ್ನುವಂಥದ್ದು ಒಂದು ಆಜ್ಞೆ. ಮನುಷ್ಯರನ್ನು ಹಿಡಿಯುವಂತೆ ಮಾಡುತ್ತೇನೆ ಎನ್ನುವುದು ವಾಗ್ದಾನ. ನಿನ್ನನ್ನಿಟ್ಟು ಪರಲೋಕಕ್ಕೆ ಮನುಷ್ಯರನ್ನ ಶೇಖರಿಸುವಂತಹ ಮನುಷ್ಯರನ್ನು, ನೀನು ಕರ್ತನಿಗೋಸ್ಕರವಾಗಿ ಸಿದ್ಧಪಡಿಸುವಂತಹ ಮನುಷ್ಯರನ್ನ ಕೊಳ್ಳೆಯ ವಸ್ತುವಾಗಿ ನಿನಗೆ ಕೊಡುತ್ತೇನೆ ಎನ್ನುವುದು ಒಂದು ವಾಗ್ದಾನ. ಹಾಗಾದರೆ ಈ ಒಂದು ದೊಡ್ಡ ವಿಶೇಷವಾಗಿರುವ ಗುಣಾತಿಶಯ, ಕೆಲವರನ್ನು ನೋಡಿ ಬಲೆ ಹಾಕಿ ನನ್ನ ಹಿಂಬಾಲಿಸಿ ಬಾ ಎಂಬುದಾಗಿ ಹೇಳಿ ಕರ್ತನ ಹೋಗುತ್ತಾರೆ, ಹಿಂಬಾಲಿಸಿ ಹೋಗ್ತಾರೆ. ಇವರಿಗೆ ವಾಗ್ದಾನವನ್ನು ಕೊಟ್ಟು ದೇವರು ಕರೆದಿದ್ರು. ಇನ್ನು ಅವರಿಗೆ ವಿಶೇಷವಾಗಿರುವ ಕೆಲವೊಂದು ಕಾರ್ಯ ಏನಿದೆ ನೋಡಿ, ರೂಪಾಂತರದ ಅನುಭವ. ಯೇಸು ಯಾರು ಎನ್ನುವುದನ್ನ ರೂಪಾಂತರ ಬೆಟ್ಟದಲ್ಲಿ ತನ್ನ ಶಿಷ್ಯರಿಗೆ ಅವರು ಪ್ರಕಟಿಸಿ ತೋರಿಸಿದರು. 3 ಶಿಷ್ಯರು ಮಾತ್ರವೇ. 12 ಶಿಷ್ಯರಲ್ಲಿ ಬರೀ 3 ಮಾತ್ರ ಕರ್ಕೊಂಡು ಹೋದರು. ಅದರಲ್ಲಿ ಒಬ್ಬನು ಪೇತ್ರನು. ಅಲ್ಲಿ ಹೋದಾಗಲೇ ನೋಡಿದ್ರು, ಇವರ ಅವರು. ಅವರಿಗೆ ಆಶ್ಚರ್ಯ. ಯೇಸು ನಿಂತಿದ್ದಾರೆ. ಅವರ ವಸ್ತ್ರ ಯಾವ ಚಾಣ ಅಥವಾ ಬಟ್ಟೆ ಒಗೆಯುವ ವ್ಯಕ್ತಿಯಿಂದ ಕೊಡಲಾಗದಿರುವಂತಹ ಒಳುಪನ್ನು ಆ ರಾತ್ರಿಯ ವೇಳೆಯಲ್ಲಿ ಆ ಒಂದು ಪ್ರಕಾಶವಾದ ಒಳುಪಿತ್ತು ಆ ಬೆಳಕಲ್ಲಿ. ಬಿಳಿ ವಸ್ತ್ರ, ಲೈಟ್ ತರ ಇದೆ, ಕಣ್ಬಿಡಕ್ಕೆ ಆಗ್ತಿಲ್ಲ. ಆಗ ಆ ಸ್ಥಳದಲ್ಲಿ ಅವರ ಮಧ್ಯದಲ್ಲಿ ಆಕಾಶದಿಂದ ದೇವಭಕ್ತರು ಹಿಡಿದು ಬಂದು ಅವರೊಂದಿಗೆ ಸಂಚರಿಸಿ ಮಾತಾಡಿದರು. ಅವರೊಂದಿಗೆ ಅವರು ಕೂತಿದ್ದಾರೆ. ಇವೆಲ್ಲ ನೋಡುವಾಗ ಆಶ್ಚರ್ಯ. ನಮ್ಮ ಜೊತೆ ಇದ್ದು ನಮ್ಮೊಂದಿಗೆ ಊಟ ಮಾಡಿ, ನಮ್ಮ ಜೊತೆ ನಿದ್ದೆ ಮಾಡಿ, ನಮ್ಮ ಜೊತೆ ಆಟವಾಡಿ ಇರುವ ಇವರು ದೇವರ ಕುಮಾರನು ಎಂಬುದಾಗಿ ಹೇಳಲ್ಪಟ್ಟರು ಕೂಡ ನೇರವಾಗಿ ನೋಡುವಾಗ ಒಂದು ನಂಬಿಕೆ ಬರುತ್ತೆ ನೋಡಿ, ಅದು ಬೇರೆ. ಅದು ಬರುವಾಗ ಅಷ್ಟು ಆಶ್ಚರ್ಯ ಅವರಿಗೆ. ಅಷ್ಟು ಉನ್ನತವಾದ ಸ್ಥಳದಲ್ಲಿ ದೇವರಿಟ್ಟು ಪ್ರಧಾನವಾಗಿ ತನ್ನ ರಹಸ್ಯಗಳನ್ನು ಪ್ರಕಟಿಸುವುದಕ್ಕೆ ಕರೆಯಲ್ಪಟ್ಟಂತಹ ಪಾತ್ರೆಯಾಗಿ ಪೇತ್ರನನ್ನ ದೇವರು ಅಂದುಕೊಂಡಿದ್ದರು. ಆ ಸ್ಥಾನದಲ್ಲಿಯೇ ಇಟ್ಟಿದ್ದರು. ಮತ್ತಾಯ 17ನೇ ಅಧ್ಯಾಯದಲ್ಲಿ ಈ ಅನುಭವದ ಕುರಿತಾಗಿ ಬರೆಯಲ್ಪಟ್ಟಿದೆ. ಮುಂದಿನ ಕಾರ್ಯವನ್ನು ನೋಡಿ, ಸಮುದ್ರದಲ್ಲಿ ನಡೆಯುವುದು. ಯೇಸು ಸಮುದ್ರದಲ್ಲಿ ನಡಿಬೇಕಾದರೆ ಮತ್ತೊಬ್ಬರು ಸ್ಪೆಕ್ಟೇಟರ್ ತರ ಅಲ್ಲಿ ನೋಡ್ತಾ ಇದ್ದಾರೆ, ಆಶ್ಚರ್ಯ ಪಡ್ತಾ ಇದ್ದಾರೆ, ಪರವಶರಾಗ್ತಿದ್ದಾರೆ. ಇನ್ನು ಕೆಲವರು ಆವೇಶ ಆ ರೀತಿಯಾಗಿ ಮಾತಾಡ್ತಾರೆ. ಆದರೆ ಅದನ್ನು ನೋಡಿದ ಕೂಡಲೇ ಪೇತ್ರನು ಹೇಳುತ್ತಾನೆ, ದೇವರೇ, ಇದು ನೀವೇ ಆಗಿದ್ದರೆ ನಾನು ಸಮುದ್ರದ ಮೇಲೆ ನಡೆಯುವುದಕ್ಕೆ ಕೃಪೆ ಕೊಡಿ. ಯಾರಿಗೂ ಸಿಗದಿರುವಂತಹ ದೊಡ್ಡ ಕಾರ್ಯ. ಕರ್ತನು ಹೇಳಿದ್ರು, ಬಾ, ನಡೆದು ಬಾ ಅಂತ ಅವರನ್ನ ಕರೆದ್ರು. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 18ನೇ ವಾಕ್ಯ ಹೇಳುತ್ತದೆ, ಅವರಿಗೆ ಉನ್ನತವಾಗಿರುವ ಸ್ಥಾನವನ್ನ ದೇವರು ಇಟ್ಟಿದ್ದರು. ಏನ್ ಹೇಳಿದ್ರಂತೆ? ಮೇಲೂ ನಾನು ನಿನಗೆ ಹೇಳುತ್ತೇನೆ, ನೀನು ಪೇತ್ರನಾಗಿದ್ದೀಯಾ. ಪೇತ್ರನು ಎಂದರೆ ಒಂದು ಬಂಡೆ, ಕಲ್ಲು ಎಂಬುದಾಗಿ ಅರ್ಥ. ಇವರ ನಿಜವಾದ ಹೆಸರು ಬಂದು ಸೀಮೋನ ಎನ್ನುವುದು. ಕರ್ತನವರಿಗೆ ಕೊಟ್ಟಂತ ಹೆಸರು ಪೇತ್ರನು ಎಂದು. ಪೇತ್ರನು ಎಂದರೆ ಕಲ್ಲು, ಬಂಡೆ ಎಂಬುದಾಗಿ ಅರ್ಥ. ಅದನ್ನು ಗ್ರೀಕ್ ಭಾಷೆಯಲ್ಲಿ ಪೆಟ್ರೋ ಎಂಬುದಾಗಿ ಕರೆಯುತ್ತಾರೆ. ಪೆಟ್ರೋ
ಅಂದರೆ ಆಂಗ್ಲ ಭಾಷೆಯಲ್ಲಿ ಇವರ ಹೆಸರು ಪೇತ್ರನು ಎನ್ನುವುದನ್ನು ಪೀಟರ್ ಅಂತ ಕರೆಯುತ್ತಾರೆ. ಆ ಕಲ್ಲಿನ ಬಂಡೆಯ ಮಧ್ಯದಲ್ಲಿ ಸಿಗುವಂತಹ ಆ ಎಣ್ಣೆಗೆ ಹೆಸರು ಪೆಟ್ರೋ ಆಯಿಲ್. ಅದಕ್ಕೆ ಪೆಟ್ರೋಲ್ ಎಂಬುದಾಗಿ ಹೇಳುತ್ತೇವೆ. ಪೆಟ್ರೋಲ್ ಹಾಕುವಾಗಲೆಲ್ಲ ನೀವು ಪೇತ್ರನ ನೆನಪಿಸ್ಕೋಬಹುದು, ಏಕೆಂದರೆ ಪೇತ್ರನ ಹೆಸರಲ್ಲೇ ಪೆಟ್ರೋಲ್ ಓಡುತ್ತಾ ಇದೆ ಇವತ್ತು. ಹಾಗಾದರೆ ಆ ಪೆಟ್ರೋಲ್ ಎಂಬುದಾಗಿ ಹೇಳುವಂತಹ ಆ ಕಲ್ಲಿದೆ ನೋಡಿ, ಆ ಕಲ್ಲಿನ ಬಂಡೆಯಾಗಿದೆಯಾ ನೀನು ಪೇತ್ರನೇ? ನೀನು ಕಲ್ಲಿನ ಬಂಡೆಯಾಗಿರುವುದರಿಂದ ಈ ಕಲ್ಲಿನ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳದ ಬಾಗಿಲು ಅದನ್ನ ಜಯಿಸಲಾಗುವುದಿಲ್ಲ. ಹಾಗಾದರೆ ಸಭೆಗೆ ಕೇಂದ್ರವಾಗಿ ಅಥವಾ ಸಭೆಗೆ ಅಸ್ಥಿವಾರವಾಗಿ ನಾನು ನಿನ್ನ ಉಪಯೋಗಿಸುತ್ತೇನೆ. ನೀನೇ ಸಭೆಯ ಕಾಲಗಳು ಬರುವಾಗ ಸಭೆಯ ಕಾಲದ ಹಿರಿಯನಾಗಿ ನೀನು ಇರ್ತೀಯ, ಅದನ್ನ ಮೇಲ್ವಿಚಾರಕನ ನೋಡ್ಕೋತೀಯ ಎಂಬುದಾಗಿ ಒಂದು ದೊಡ್ಡ ಕರುವಿಕೆಯನ್ನ, ಒಂದು ದರ್ಶನವನ್ನ ಕೊಟ್ಟರು. ಆಗ ಕರ್ತನು ಎಷ್ಟು ದೊಡ್ಡ ಕಾರ್ಯವನ್ನೆಲ್ಲ ಪೇತ್ರನ ಜೀವನದಲ್ಲಿ ಮಾಡಿದ್ದಾರೆ ನೋಡಿ. ಕರ್ತನು ಅವನಿಗೆ ಕೊಡುವುದಕ್ಕೆ ದೊಡ್ಡ ವಾಗ್ದಾನವನ್ನು ಇಟ್ಟಿದ್ದರು. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 19ನೆಯ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ಅದನ್ನು ಓದಲು ಸಾಧ್ಯವಾಗುತ್ತದೆ. ಪೇತ್ರನಿಗೆ ಎಷ್ಟು ವಿಶೇಷ ಇದೆ ನೋಡಿ. ಇವೆಲ್ಲವನ್ನ ಒಂದು ನಿಮಿಷ ಮರೆತು ಹೋಗಿ ಪೇತ್ರನು ಕರ್ತನನ್ನು ಅರಿಯನೆಂಬುದಾಗಿ ಹೇಳಿ ಶಪಿಸುವುದಕ್ಕೂ ಸತ್ಯ ಮಾಡುವುದಕ್ಕೂ ಮುಂದಾದ. ಏನಿಟ್ಕೊಂಡಿದ್ರು? ದೊಡ್ಡ ಒಂದು ವಾಗ್ದಾನ. ಮತ್ತಾಯ 16:19 ಹೇಳ್ತಾರೆ, ಪರಲೋಕ ರಾಜ್ಯದ ಬೀಗದ ಬೀಗವನ್ನ ನಿನ್ನ ಕೈಯಲ್ಲಿ ಕೊಡುತ್ತೇನೆ. ಭೂಲೋಕದಲ್ಲಿ ನೀನು ಕಟ್ಟುವುದು ಏನೋ ಅದು ಪರಲೋಕದಲ್ಲಿ ಕಟ್ಟಲ್ಪಟ್ಟಿರುವುದು, ಭೂಲೋಕದಲ್ಲಿ ನೀನು ಕಟ್ಟು ಬಿಚ್ಚುವುದು ಏನೋ ಅದು ಪರಲೋಕದಲ್ಲಿಯೂ ಬಿಚ್ಚಲ್ಪಡುವುದು ಎಂಬುದಾಗಿ ಹೇಳಿದರು. ಹಾಗಾದರೆ ಅವರಿಗೆ ಪರಲೋಕದಲ್ಲಿ ಕೂಡ ಯಾವುದೋ ಒಂದು ಮುಖ್ಯವಾಗಿರುವ ಸ್ಥಾನವನ್ನ ದೇವರು ಕೊಟ್ಟಿದ್ದರು. ಪರಲೋಕದ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಈಗೋ ಅಧಿಕಾರದಂತೆ ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳಿದರು. ನೀವು ಕಥೋಲಿಕ ಸಭೆಗಳಲ್ಲಿ, ದೇವಾಲಯಗಳಲ್ಲಿ ದಾಟಿ ಹೋಗ್ಬೇಕಾದ್ರೆ ಪೇತ್ರನ ವಿಗ್ರಹ ಇಟ್ಟಿರ್ತಾರೆ. ಇದು ಪೇತ್ರನ ವಿಗ್ರಹ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದರೆ, 2 ದೊಡ್ಡ ಬೀಗ, ಕಲ್ಲಲ್ಲಿ ಮಾಡಿದ ಬೀಗವನ್ನ ಅವರ ಕೈಯಲ್ಲಿ ಹಿಡ್ಕೊಂಡು ನಿಂತಿರ್ತಾರೆ. ಅದು ಬಂದು ಪೇತ್ರ. ಈ ವಾಕ್ಯದ ಆಧಾರದಲ್ಲಿ ಈ ವಾಕ್ಯವನ್ನಿಟ್ಟು ಪರಲೋಕ ರಾಜ್ಯದ ಬೀಗ ಅವರ ಬಳಿ ಇದೆ ಅಂತಾನೆ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ಪರಲೋಕದಲ್ಲಿ ನೀವು ಪ್ರವೇಶ ಮಾಡಬೇಕಾದ್ರೆ ಬಾಗಿಲಲ್ಲಿ ದೊಡ್ಡ ಟೇಬಲ್ ಹಾಕಿ ಕುಳಿತಿರ್ತಾರೆ ಪೇತ್ರನು, ಅವರು ತೆರೆದರೆ ಮಾತ್ರ ನೀವು ಒಳಗೋಗಕ್ಕೆ ಸಾಧ್ಯ ಎಂಬುದಾಗಿ ಎಲ್ಲ ಕಾಲ್ಪನಿಕವಾಗಿ ಕೆಲವೊಂದು ಕಥೆಗಳನ್ನ ಹೇಳುವುದು ಉಂಟು. ಅವೆಲ್ಲವನ್ನ ದಾಟಿ ನೀವು ನೋಡುವುದಾದರೆ ಪರಲೋಕದಲ್ಲಿ ಅವರಿಗೋಸ್ಕರ ಒಂದು ಅಧಿಕಾರ, 24 ಮಂದಿ ಹಿರಿಯರ ಒಂದು ಕ್ರಮದಲ್ಲಿ ಅವರಿಗೊಂದು ಸ್ಥಾನ, ಅವರಿಗೊಂದು ಸಿಂಹಾಸನ ಕೊಡಲ್ಪಟ್ಟು ಒಂದು ದೊಡ್ಡ ವಾಗ್ದಾನಕ್ಕೆ ಅಧಿಪತಿ. ಒಂದು ಚಿಕ್ಕ ಸಮಯದಲ್ಲಿ ಅವರು ಬಿದ್ದರು. ಕೂದಲೆಳೆಯಲ್ಲಿ ಪ್ರಾಣವನ್ನು ಕಾಪಾಡಿಕೊಂಡ ಹಾಗೆ ಅದರಲ್ಲಿ ಇಸ್ಕರಿಯೋತ್ ಯೂದನ ಹಾಗೆ ತನ್ನನ್ನು ಹತ್ಯೆ ಮಾಡಿಕೊಳ್ಳದೆ ಹೊರಗೆ ಬರುವುದಕ್ಕೆ ಬೇಕಾದ ಅವಶ್ಯಕತೆಗಳನ್ನು ಹುಡುಕಿ, ಯಾರ ಬಳಿ ಅರಿಕೆ ಮಾಡಬೇಕು ಆ ಅರಿಕೆ ಮಾಡಿ, ಯಾರ ಬಳಿ ಕ್ಷಮಾಪಣೆ ಹೊಂದಬೇಕು ಅದನ್ನು ಹೊಂದಿಕೊಂಡು ಮತ್ತೊಮ್ಮೆ ತನ್ನ ಓಟವನ್ನು ಅವರು ಆರಂಭಿಸಿದರು. ಪೇತ್ರನ ಬೀಳುವಿಕೆಗಿಂತ ಮುಂಚಿತವಾಗಿ ಅವರಲ್ಲಿದ್ದಂತಹ ಗುಣಾತಿಶಯಗಳೇನು? ಚಿಕ್ಕ ಚಿಕ್ಕ ಕೊರತೆಗಳು. ಪೇತ್ರನ ನೋಡುವುದಾದರೆ ಬಹಳ ಕೊರತೆಗಳು ಅವರಲ್ಲಿ ಕಾಣಿಸುತ್ತೆ. ಇದುವೇ ಸ್ವಲ್ಪ ಸ್ವಲ್ಪವಾಗಿ ಪರಿಪೂರ್ಣವಾಗಿ ಈ ಬಲಹೀನತೆಗಳನ್ನು ಅವರು ತಕ್ಕ ಕಾಲಗಳಲ್ಲಿ ನಿವಾರಣೆ ಮಾಡಿಕೊಳ್ಳದೆ ಬಿಟ್ಟದರಿಂದಲೇ ಅದು ಮತ್ತೊಮ್ಮೆ ಅವರ ಜೀವನದಲ್ಲಿ ಕೆಲಸ ಮಾಡಿ ಅವರನ್ನು ಪ್ರತ್ಯೇಕ ಕಾಲದಲ್ಲಿ ತನ್ನ ಮರಣ ಸಂಭವಿಸುತ್ತದೋ ಎನ್ನುವಂತಹ ಭಯದಲ್ಲಿ ಶಪಿಸುವುದಕ್ಕೂ ಸತ್ಯ ಮಾಡುವುದಕ್ಕೂ ದೇವರನ್ನು ನಿರಾಕರಿಸುವಂತೆಯೂ ಮಾಡಿತು. ಒಂದು ಹಿಂಜಾರುವಿಕೆಯಲ್ಲಿ ಕೆಳಗೆ ಬೀಳಿಸಿತು. ಎಷ್ಟು ದೊಡ್ಡ ಕಾರ್ಯ ಯೋಚನೆ ಮಾಡಿ ನೋಡಿ. ಇಷ್ಟು ವಾಗ್ದಾನ ಹೊಂದಿದ ವ್ಯಕ್ತಿ, ಯೇಸುವಿಗೆ ಹತ್ತಿರವಿದಂತಹ ವ್ಯಕ್ತಿ, ಯೇಸುವನ್ನು ಮುಖಾಮುಖಿಯಾಗಿ ಅವರ ಒಂದು ಪರಲೋಕ ದರ್ಶನವನ್ನು ನೋಡಿದಂತಹ ವ್ಯಕ್ತಿ, ಪರಲೋಕದ ಅಧಿಕಾರಗಳನ್ನು ಹೊಂದಿರುವಂತಹ ವ್ಯಕ್ತಿ ಒಂದು ಚಿಕ್ಕ ಒಂದು ಸಮಯದಲ್ಲಿ ಬಿದ್ದೋದ. ಅವನ ಬೀಳುವಿಕೆಯನ್ನು ಉಪಯೋಗಿಸಿ ಸೈತಾನ ಹೇಗಾದ್ರೂ ಅವನ್ನ ಬಿಡಿಸಬಹುದಿತ್ತು. ಅದಕ್ಕಿಂತ ಮುಂಚಿತವಾಗಿ ಪೇತ್ರನು ವೇಗವಾಗಿ ಹೋಗಿ ಎಲ್ಲಿ ಅರಿಕೆ ಮಾಡಬೇಕು, ಇದರಿಂದ ಹೆಂಗ್ ಹೊರಗೆ ಬರಬೇಕು, ಆ ಶೋಧನೆ ಹೆಂಗ್ ಜಯಿಸಬೇಕು ಎನ್ನುವುದನ್ನು ಅವರು ಅರಿತಿದ್ದರು. ಪಾಪ ನಮ್ಮ ಕೈಯನ್ನು ಹಿಡಿಯುವುದು ಸಹಜ, ಆದರೆ ಅದನ್ನು ಯಾವಾಗ ಬೀಳಿಸಬೇಕು ಎನ್ನುವುದು ನಮಗೆ ಅರ್ಥ ಆಗಿರಬೇಕು. ಒಂದು ದ್ವೀಪದಲ್ಲಿ ನೋಡಿ, ಆ ಮೆಲಿತೆ ಎನ್ನುವ ದ್ವೀಪದಲ್ಲಿ ಪೌಲನು ಅಲ್ಲಿ ದಡ ಸೇರಿದಾಗ ಎಲ್ಲರೂ ಕೂತಿದ್ದಾರೆ. ಇದೇ ರೀತಿ ಬೆಂಕಿಯನ್ನು ಹಚ್ಚುವುದಕ್ಕೆ ಕಟ್ಟಿಗೆ ತಂದು ಹಾಕ್ತಾ ಇದ್ದಾರೆ. ಸ್ಥಳದಲ್ಲಿ ಪೌಲ ತಂದಲ್ಲಿ ಹಾಕ್ತಾ ಇದ್ದಾರೆ. ಒಂದು ಹಾವು ಬಂದು ಅವರ ಕೈಯನ್ನು ಕಚ್ಚಿಬಿಡ್ತು. ತಕ್ಷಣ ಆ ಒಂದು ಹಾವನ್ನು ಬೆಂಕಿಯಲ್ಲಿ ಹಾಕಿ ಯಾವ ಒಂದು ಕೇಡು ಬರದಂತಿತ್ತು. ಲೋಕದಲ್ಲಿ ಇರುವುದು ಪಾಪವಿರುತ್ತದೆ, ಸೈತಾನನ ವಿರೋಧತ್ವ ಇರುತ್ತದೆ, ಬಲಹೀನತೆ ಇರುತ್ತದೆ, ಬೀಳುವಿಕೆ ಇರುತ್ತೆ. ಅದನ್ನು ತಳ್ಳುವುದಕ್ಕೆ ನಮ್ಗೆ ಗೊತ್ತಿರಬೇಕು. ಇವರೊಳಗೆ ನೋಡಿ, ತನ್ನ ಜೀವನದಲ್ಲಿ ಚಿಕ್ಕ ಚಿಕ್ಕ ಬಲಹೀನತೆ ಕಡಿಮೆ ಪ್ರಮಾಣದಲ್ಲಿ ಕಾಣುವಾಗ ಅದನ್ನು ಸರಿ ಮಾಡದೆ ಬಿಟ್ಟರೆ, ಅದಾದ ನಂತರ ಅದು ಗರ್ಭಧರಿಸಿ ಒಂದು ಪ್ರತ್ಯೇಕ ಸಮಯ ನಾವು ದೇವರನ್ನ ಬಿಟ್ಟು ದಾರಿ ತಪ್ಪುವಂತೆ, ದಿಕ್ಕು ದೆಸೆ ತಿರುಗುವಂತೆ ಅದು ಆಸ್ಪದವಾಗಿ ಮಾರ್ಪಡುತ್ತದೆ. ಇವರೊಳಗೆ ಏನೆಲ್ಲ ಇತ್ತು ಗಮನಿಸಿ. ಈಗ ಕೆಲವೊಂದು ಕಾರ್ಯಗಳು ಹೇಳ್ತೀನಿ ನೋಡಿ. ಮತ್ತಾಯನ ಸುವಾರ್ತೆ
14ನೇ ಅಧ್ಯಾಯ 28ನೇ ವಾಕ್ಯ. ಇವರೊಳಗೆ ಒಂದು ಸಂಶಯ ಇರುತ್ತಲೇ ಇತ್ತು ಯೇಸುವಿನ ಮೇಲೆ. ಇದೆಲ್ಲ ಹೇಳ್ಬೇಕಾದ್ರೆ ಹೌದು ಹೌದು ಅಲ್ಲೆಲ್ಲೂ ಅಂತ ಹೇಳ್ತಾ ಇದ್ರು. ಆದರೆ ಒಳಗೊಂದು ಸಂಶಯ. ಅವ್ರು ಹೇಳ್ತಾರೆ ನೋಡಿ, ಅಲ್ಲಿ ಪೇತ್ರನವ್ರನ್ನ ನೋಡಿ, ದೇವರೇ ಇದು ನೀವೇ ಆಗಿದ್ದರೆ, ಇದು ನೀವೇ ಎಂಬುದಾಗಿ ಹೇಳುವುದಾದರೆ, ಆಗ ಒಂದು ಸಂಶಯ, ನಾನು ನಡೆದು ಬರುವುದಕ್ಕೆ ನನಗೆ ಸಹಾಯ ಮಾಡಿ ಎಂದು ಕೇಳಿದ. ನಾನು ನಡೆದು ಬಂದು ನಿಜವಾಗಿಯೂ ಸಮುದ್ರದಲ್ಲಿ ನಡೆಯುತ್ತೇನೆ ಎಂಬುದಾಗಿ ಹೇಳಿದರೆ ನಿಮ್ತೇನಷ್ಟೇ. ದೇವರ ಶಕ್ತಿಯನ್ನು ನೋಡುವುದಕ್ಕೆ ಆಸೆ ಪಡಬಹುದು, ಸಂಶಯ ಪಟ್ಟದನ್ನು ಕೇಳಬಾರ್ದು. ದೇವರೇ, ನೀವು ನಿಮ್ಮ ಮುಖವನ್ನು ಪ್ರಕಟಿಸುವುದಾದರೆ ನೀವು ಇದ್ದೀರಿ ಎನ್ನುವುದನ್ನು ನಂಬುತ್ತೇನೆ. ಕೆಲವರು ಪ್ರಾರ್ಥನೆ ಮಾಡ್ತಾರೆ ಆ ರೀತಿ. ದೇವರು, ನೀವು ಸತ್ಯವಾಗಿರುವ ದೇವರಾದರೆ ನಿಮ್ಮನ್ನು ನನಗೆ ಪ್ರಕಟಿಸಿ ತೋರಿಸಿರಿ, ಆ ರೀತಿ ಹೇಳ್ಬಾರ್ದು. ಕರ್ತನ ನೋಡಲು ಬಯಸ್ತೇವೆ, ಮಾತಾಡಕ್ಕೆ ಬಯಸ್ತೇವೆ, ಆದರೆ ಅದಕ್ಕಂತ ಈ ಮಾತನ್ನು ಉಪಯೋಗಿಸಿದರೆ ಒಂದು ಸಂಶಯವಿದೆ ಎಂಬುದಾಗಿ ಅರ್ಥ. ಅವರು ನಿಜವಾದ ದೇವರೆಂಬುದಾಗಿ ಗೊತ್ತಿಲ್ಲದಿನಲ್ಲೋ ಕೂತಿದೆಯಾ? ಇವ್ರನ್ನ ನೋಡಿ, ಅಲ್ಲಿ ಸಮುದ್ರದಲ್ಲಿ ನಡ್ಕೊಂಡ್ಬರ್ತಾರಲ್ಲಿ ಇವರ ಮನಸ್ಸಲ್ಲಿ ಒಳಗೆ ಒಂದು ಸಂಶಯ ಇದೆ ಯಾವಾಗಲೂ. ಅವ್ರು ಹೇಳ್ತಾರೆ, ಒಮ್ಮೆ ನೀವೇನಾ, ನೀವೇ ಆಗಿದ್ದರೆ ನಾನು ನಡ್ಕೊಂಡ್ಬರುವಂತೆ ಮಾಡಿ. ಮತ್ತೊಬ್ಬರೆಲ್ಲ ಸುಮ್ಮನೆ ಕೂತಿದ್ದಾರೆ, ನಾನು ನಡೆದುಕೊಂಡು ಬರುವುದಕ್ಕೆ ಸಹಾಯ ಮಾಡಿ. ಆ ರೀತಿ ಅಂದರೆ ಅರ್ಥ ಏನು? ಆ ರೀತಿ ನಡೆದುಕೊಂಡು ಬಂದರೆ ನೀವೇ ಅಂತ ನಂಬ್ತೀನಿ, ಇಲ್ಲಾಂದ್ರೆ ಏನೋ ಅದು ಯಾವುದೋ ಒಂದು ಆತ್ಮ, ಒಂದು ದೂತ ಎಂಬುದಾಗಿ ಭಾವಿಸುತ್ತೇನೆ ಅಂತ. ಯೇಸು ಆಗ ನಾನು ನಿಮ್ಮ ಹಾಗೆ ನಡೆದು ಬರುವುದಕ್ಕೆ ನನಗೆ ಆಜ್ಞೆ ಕೊಡಿ ಅಂತ ಕೇಳಿದರು. ಇದು ಸಂಶಯದ ಅಡಿಯಲ್ಲಿ ಉಂಟಾದಂತಹ ಸ್ಟೇಟ್ಮೆಂಟ್. ಅದನ್ನು ಅರ್ಥ ಮಾಡ್ಕೋಬೇಕು. ದೇವರೇ, ನನಗೂ ಸಮುದ್ರ ನಡೆಯೋಕ್ಕೆ ಆಸೆ ಇದೆ, ನಿಮ್ಮ ಮಹಿಮೆಯನ್ನು ನೋಡದೆ ನಿಮ್ಮ ಮಕ್ಕಳು ನಮಗೂ ಅದನ್ನು ನೀವು ಕೊಡಬೇಕು, ನಾನು ನಡೆಯುವುದಕ್ಕೆ ಆಸೆ ಪಡ್ತೀನಿ ಅಂದರೆ ಬೇರೆ. ಇದು ನೀವೇ ಆಗಿದ್ರೆ ಹಾಗಂದ್ರೆ ನಾನು ನಂಬ್ತಾ ಇಲ್ಲ, ನಾನು ನಡೆದ್ರೆ ನಾನು ನಂಬ್ತೀನಿ ಎನ್ನುವುದೇ ಆ ಸ್ಟೇಟ್ಮೆಂಟ್ನ ನಿಜವಾಗಿರುವ ಒಂದು ಅರ್ಥವಾಗಿದೆ. ಅದಕ್ಕೆ ಅವರು ಬಾ ಅಂತ ಕರೆದರು. ಆಗ ಪೇತ್ರನು ಹಡಗನ್ನು ಬಿಟ್ಟು ಇಳಿದು ಯೇಸುವಿನ ಬಳಿ ಹೋಗುವುದಕ್ಕೆ ನೀರಿನ ಮೇಲೆ ನಡೆದ. ಗಾಳಿ ಬಲವಾಗಿ ಬೀಸುವುದನ್ನು ಕಂಡು ಭಯಪಟ್ಟು ಮುಳುಗುವಾಗ, ದೇವರೇ ನನ್ನ ರಕ್ಷಿಸಿರಿ ಎಂಬುದಾಗಿ ಕರೆದ. ತಕ್ಷಣ ಯೇಸು ತನ್ನ ಕೈಯನ್ನು ಚಾಚಿ ಅವನ ಕೈ ಹಿಡಿದು, ಅಲ್ಪ ವಿಶ್ವಾಸಿಯೇ, ಯಾಕೆ ಸಂಶಯ ಪಟ್ಟೆ ಅಂತ ಕೇಳಿದರು. ನೋಡಿ, ಎಷ್ಟು ಆಶ್ಚರ್ಯವಾಗಿದೆ ನೋಡ್ರಿ ಅಲ್ಲಿ. ಹಾಗಾದ್ರೆ ಅಷ್ಟು ಮಂದಿ ಕೂತಿದ್ದಾರೆ ಒಂದು ಹಡಗಲ್ಲಿ. ಸ್ವಲ್ಪ ದೃಶ್ಯವನ್ನು ನೆನಪು ತಗೊಳ್ಳಿ. ಯೇಸು ಸಮುದ್ರದ ಮೇಲೆ ನಡ್ಕೊಂಡ್ ಬರ್ತಾ ಇದ್ದಾರೆ. ಎಲ್ಲರೂ ನೋಡಿ ಆಶ್ಚರ್ಯ ಪಡ್ತಿದ್ದಾರೆ, ಎಷ್ಟು ದೊಡ್ಡ ಮಹಿಮೆಯಾಗಿದೆ ಎಂಬುದಾಗಿ. ಇವ್ರು ಹೇಳ್ತಾರೆ, ದೇವರೇ ಇದು ನೀವೇ ಆಗಿದ್ದರೆ ಇದು ನೀವಾ ಅಂತ ಸಂದೇಹ ನನಗೆ. ಒಂದು ಅಲ್ಪ ವಿಶ್ವಾಸ, ಒಂದು ಅವಿಶ್ವಾಸ ಅಲ್ಲಿ ಬಂದಿದೆ. ಸಂದೇಹವಾಗಿದೆ, ನೀವೇ ಆಗಿದ್ದರೆ ನಾನು ನಡೆಯಬೇಕು, ನಾನು ನಡೆದು ನನ್ನನ್ನು ನಿಮ್ಮಿಂದ ನಡೆಸುವಂತೆ ಮಾಡಲು ಸಾಧ್ಯವಾದರೆ ನೀವು, ಇಲ್ಲದಿದ್ದರೆ ಇಲ್ಲ ಎನ್ನುವುದು ಅವರ ಅರ್ಥ. ಆ ಒಂದು ಸಂಶಯ ಅವರಲ್ಲಿತ್ತು ನೋಡಿ. ಕರ್ತನವರನ್ನ ಯಾಕೆ ನಡೆಯಕ್ಕೆ ಹೇಳಿದ್ರು ಗೊತ್ತಾ? ಅವನಲ್ಲಿರುವಂತಹ ಆ ಸಂಶಯ ದೃಢವಾಗಿ, ಸಂಶಯ ಯಾವಾಗಲೂ ಇದ್ರೆ ಆ ಸಂಶಯದ ಪರಿಣಾಮ ಹೆಂಗಿರುತ್ತೆ ಅಂತ ನಾವು ನೋಡಬೇಕು. ಯೇಸುವಿಗೆ ಗೊತ್ತು ನಡೆದರೆ ಒಳಗೆ ಮುಳುಗ್ತಾನೆ ಅಂತ ಗೊತ್ತು. ಯಾಕೆಂದರೆ ನಡೆಯುವಷ್ಟು ನಂಬಿಕೆ ಅವನಲ್ಲಿ ಇಲ್ಲ. ಅವನಿಗೆ ನನ್ನ ಮೇಲೆ ಒಂದು ಸಂಶಯವಿದೆ, ಅವನು ಖಂಡಿತವಾಗಿ ಬೀಳುತ್ತಾನೆ ಅಂತ ಅವರಿಗೆ ಗೊತ್ತು. ಆದ್ದರಿಂದ ದೇವರು ಅವನಿಗೆ ಅನುಮತಿ ಕೊಟ್ಟರು. ಆಗ ಅವರೇನು ಅರ್ಥ ಮಾಡಿಕೊಂಡರು ಎಂದರೆ, ನನ್ನೊಳಗಿದ್ದಂತಹ ಸಂಶಯವಿತ್ತು ನೋಡಿ, ಅಲ್ಪ ವಿಶ್ವಾಸ ಇತ್ತು ನೋಡಿ, ಅದುವೇ ನನ್ನನ್ನು ಸಮುದ್ರದ ಮೇಲೆ ನಡೆಯಲು ಬಿಡದಂತೆ ಕೆಳಗೆ ತಳ್ಳಿತ್ತು. ಕೆಲವು ಸಮಯದಲ್ಲಿ ಕರ್ತನ ಆ ರೀತಿ ಮಾಡ್ತಾರೆ. ಕೆಲವು ಸಮಯದಲ್ಲಿ ಕೆಲವು ಕಾರ್ಯಗಳನ್ನು ಕರ್ತನು ನಮಗೆ ಪ್ರಕಟಿಸಿ ಮಾತಾಡಿ ತಿದ್ದುತ್ತಾರೆ. ಕೆಲವು ಸಮಯದಲ್ಲಿ ನಮಗೆ ಅನುಮತಿ ಕೊಟ್ಟು ನಮ್ಮನ್ನು ನಡೆಸಿ ಪ್ರಾಕ್ಟಿಕಲ್ ಆಗಿ ಅದನ್ನು ನಮಗೆ ಅವರು ತೋರಿಸುತ್ತಾರೆ. ಈ ಸ್ಥಳ ಅವರಿಗೆ ತೋರಿಸಿದ್ದು ಏನು ಗೊತ್ತಾ? ಪೇತ್ರ, ನೀನು ಕರೆದು ಮಾತಾಡದಲ್ಲ, ಅದರಲ್ಲಿ ಅವಿಶ್ವಾಸ, ಅಲ್ಪ ವಿಶ್ವಾಸ, ನಿನ್ನ ಸಂಶಯ ಅದರಲ್ಲಿ ಪ್ರಕಟವಾಗುತ್ತದೆ. ಆ ಸಂಶಯದ ಪರಿಣಾಮ ನೋಡ್ದ, ನಾಳೆ ಇದೇ ರೀತಿ ಸಮುದ್ರದಲ್ಲಿ ನೀವು ಕಾಲಿಟ್ಟರೆ ಒಳಗೆ ಮುಳುಗ್ತೀಯ. ಆ ಪರಿಣಾಮವನ್ನು ನೋಡು ಎಂಬುದಾಗಿ ಅವರಲ್ಲಿರುವಂತಹ ಅಲ್ಪ ವಿಶ್ವಾಸವನ್ನ ಕರ್ತನು ಪ್ರತ್ಯೇಕಿಸಿ ತೋರಿಸಿದರು. ಕ್ರಿಯೆಯಲ್ಲೂ ತೋರಿಸಿದ್ರು, ಮಾತಲ್ಲೂ ತೋರಿಸಿದ್ರು. ಅಲ್ಪ ವಿಶ್ವಾಸ ಎನ್ನುವುದು ಅವಿಶ್ವಾಸವಲ್ಲ, ವಿಶ್ವಾಸದಲ್ಲಿ ಕಡಿಮೆ ಪ್ರಮಾಣದ ವಿಶ್ವಾಸ ಅಂತ ಅರ್ಥ. ನೋಡಿ, ಅಲ್ಪ ವಿಶ್ವಾಸಿಯೇ, ಯಾಕೆ ಸಂಶಯ ಪಟ್ಟೆ? ನೋಡಿದ್ರ, ಯಾಕೆ ಸಂಶಯ ಪಟ್ಟೆ? ಅವರು ಮೊದಲು ನಾನು ಹೇಳಿದ್ನಲ್ಲ, ಸಂಶಯ ಪಟ್ಟರು ಅಂತ ಹೇಳಿದ್ನಲ್ಲ. ಯೇಸು ಹೇಳಿದ್ರು ನೋಡಿ, ಆ ಸಂಶಯದ ಪರಿಣಾಮವೇ ಅಯ್ಯ ನೀನು ಸಮುದ್ರದಲ್ಲಿ ನಡೆಯಲಾಗದೆ ಕೆಳಗೆ ಬಿದ್ದಿದ್ದು. 10 ಸ್ಟೆಪ್ ನಡೆದೆ ಅಲ್ವಾ, ಅರ್ಧ ನಡೆದೆ ಅಲ್ವಾ, ಅರ್ಧಕ್ಕಿಂತ ದಾಟಕ್ಕಾಗ್ಲಿಲ್ವಲ್ಲ. ಈಗ ನೀವೇ ಆಗಿದ್ರೆ ಅಂತ ಪ್ರಶ್ನೆ ಕೇಳಿದಲ್ಲ, ಇವಾಗ ಹೇಳುತ್ತಾನೆ ನೀವೇ ಆಗಿದ್ರೆ ರಕ್ಷಣೆ ಮಾಡಿ ಕಾಪಾಡಿ ಅಂತ ಹೇಳ್ಬೇಕಿತ್ತಾನೆ. ಈಗ ತಕ್ಷಣ ಹೇಳ್ತಾರೆ ನೀವೇ ಆಗಿದ್ರೆ ಅಂತಲೇ ಹೇಳಲಿಲ್ಲ, ದೇವರೇ ನನ್ನ ರಕ್ಷಿಸಿರಿ, ಪ್ರಾಣ ಹೋಗ್ತಿದೆಯಲ್ಲ. ಇದುವೇ ನಮ್ಮ ಜೀವಿತ, ಇದೇ ಮನುಷ್ಯರ ಸ್ವಭಾವ. ಹಾಗಾದರೆ ಸೀಮೋನ ಪೇತ್ರನ ಒಳಗೆ, ಅವರ ಒಳಗೆ ಒಂದು ಸಂಶಯದ ಮನಸ್ಥಿತಿ ಇತ್ತು. 2ನೇ ಕಾರ್ಯಗಳನ್ನು ನೋಡಿ, ಕರ್ತನ ಕರುವಿಕೆಯನ್ನು
ಕರ್ತನ ಮಾತನ್ನು ಅವರು ನಂಬುವುದರಲ್ಲಿಯೂ ಕೊರತೆ ಉಳ್ಳವರಾಗೇ ಇದ್ದರು. ಯೇಸುವನ್ನ ಶಿಲುಬೆಯಲ್ಲಿ ಹಾಕಿದ್ದಾಯಿತು. ಯೇಸು ಸತ್ತು ಅವರು ಸಮಾಧಿ ಮಾಡಲ್ಪಟ್ಟರು. ಇನ್ನು ಮುಂದೆ ಅವರ ಜೀವಿತ ಅಸ್ತಮನವಾಯಿತು ಎಂಬುದಾಗಿ ಭಾವಿಸಿದರು. ಈ ಸಂದರ್ಭದಲ್ಲಿ ಪೇತ್ರರು ಏನು ಮಾಡ್ತಾರೆ ಅಂತ ನೋಡಿದ್ರೆ, ಅವರು ತಮ್ಮ ಪಕ್ಕದಲ್ಲಿರೋ ಸ್ನೇಹಿತರನ್ನು ನೋಡಿ ಅವರು ಹೇಳ್ತಾರೆ, ನಾನು ಮತ್ತೆ ಮೀನು ಹಿಡಿಯುವುದಕ್ಕೆ ಹೋಗ್ತೀನಿ, ಬರ್ತೀರಾ ಅಂತ ಕೇಳ್ತಾರೆ. ಯಾರು? ಪರಲೋಕದ ಬೀಗದ ಕೈಯನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ನೇರವಾಗಿ ವಾಗ್ದಾನ ಮಾಡಿರುವಂಥ ವ್ಯಕ್ತಿ. ನೀನು ಪೇತ್ರನಾಗಿದ್ದೀಯ, ನಿನ್ನ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ ಎಂಬುದಾಗಿ ದೇವರ ಬಳಿ ವಾಗ್ದಾನ ಹೊಂದಿರುವ ವ್ಯಕ್ತಿ. ನನ್ನನ್ನು ಹಿಂಬಾಲಿಸಿ ಬಾ, ನಿನ್ನ ಮನುಷ್ಯನಲ್ಲಿರುವ ಬೆಸ್ತನಾಗಿ ಮಾಡ್ತೀನಿ ಎಂಬುದಾಗಿ ದೇವರಿಂದ ವಾಗ್ದಾನದೊಂದಿಗೆ ಕರೆಯಲ್ಪಟ್ಟಂತಹ ವ್ಯಕ್ತಿ. ಹಾಗಾದರೆ ದೇವರು ಹೇಳಿದನು ನಂಬಲಿಲ್ಲ, ಈ ವಾಗ್ದಾನವನ್ನು ನಂಬಲಿಲ್ಲ. ಅವರು ಸತ್ತರು ಎಂದು ತಿಳಿದ ಕೂಡಲೇ ಅವರ ತಕ್ಷಣ ಇನ್ಮೇಲೆ ಏನಪ್ಪ ಇದೆ ಜೀವನದಲ್ಲಿ? ಆ ಸಮಯದಲ್ಲಿ ಕುಳಿತು ಯೋಚನೆ ಮಾಡಬೇಕಲ್ವಾ? ಇಲ್ಲ, ದೇವರು ಮಾತಾಡಿದ್ದಾರೆ, ಅದೇಗೆ ಸಾಧ್ಯವಾಗದೆ ಹೋಗುತ್ತದೆ? ಆದಿಯಲ್ಲಿದ್ದಂತಹ ವಾಕ್ಯವಲ್ಲವ ನಮ್ಮಲ್ಲಿ ಜೀವಿಸಿದರು. ಅವರು ಮಾತಾಡಿದ ಮಾತು ಇವರಲ್ಲಿ ಆ ಸಂಶಯ ಇದ್ದಿದ್ದರಿಂದ ಅವರೇನು ಮಾಡ್ತಾರೆ ಅಂದರೆ, ಏನೋ ಚೆನ್ನಾಗಿತ್ತು, ಒಂದು 3.5 ವರ್ಷ ಅವ್ರ ಜೊತೆ ಓದ್ವಿ, ಸೇವೆ ಮಾಡಿದ್ವಿ, ಹೋಗಿದ ಕಡೆ ಎಲ್ಲ ನಮಗೆ ಒಳ್ಳೆ ಮರ್ಯಾದೆ ಸಿಕ್ತು, ಮುಗೀತು. ಇನ್ನು ಮುಂದೆ ನಾವೇನು ಮಾಡುವುದು? ನಾನು ಮತ್ತೆ ಮೀನು ಹಿಡಿಯೋದಕ್ಕೆ ಹೋಗ್ತೀನಿ, ಯಾರ್ಯಾರು ಬರ್ತೀರಾ ಎಂಬುದಾಗಿ ಅವರನ್ನು ಕರೆಕೊಂಡು ಹೋದರು. ಈ ಸಂಭವ ಯೋಹಾನನ ಸುವಾರ್ತೆ 21ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟದಾಗಿದೆ. ಈಗ ನೋಡಿ, ಮುಂಚಿತವಾಗಿ ಇರುವಂತಹ ಸಂಶಯ, ಆ ಒಂದು ಸಂಶಯವು ಅಲ್ಪ ವಿಶ್ವಾಸವು ಕರ್ತನಿಂದ ಬೆಟ್ಟು ಮಾಡಿ ತೋರಿಸಲ್ಪಟ್ಟು ಸಮುದ್ರದಲ್ಲಿ ಅವರು ಇಳಿಸಿ ಅವರು ತಡವರಿಸಿದ್ದನ್ನು ದೇವರು ಅವರಿಗೆ ತೋರಿಸಿಕೊಟ್ಟರು ಕೂಡ ಆ ಸಂಶಯವನ್ನು ಅವರು ಪರಿಪೂರ್ಣವಾಗಿ ನೀಗಿಸಲಾಗಲಿಲ್ಲ. ಆ ಒಂದು ಸಂಶಯವೇ, ಆ ಅಲ್ಪ ವಿಶ್ವಾಸವು ಈಗ ಅವಿಶ್ವಾಸದಂತೆ ಮಾರ್ಪಟ್ಟಿತು. ಅವರು ಹೇಳಿದಂತಹ ವಾಗ್ದಾನವನ್ನೆಲ್ಲ ಮರೆಯುವಂತೆ ಮಾಡಿತು. ಅವರು ನನ್ನ ಕರೆದಾಗ ಏನೆಲ್ಲ ಹೇಳಿದ್ರು ಎಲ್ಲ ಮರ್ತೋಯ್ತು. ನನಗಾಗಿ ಕರ್ತನಿಟ್ಟಿರುವಂತಹ ಓಟ ಮರ್ತೋಯ್ತು. ಈಗ ಅವರಿಗೇನೆಂದರೆ, ಮುಂದೆ ನನ್ನ ಭವಿಷ್ಯ ಏನು? ಈ ನೆನಪು ಮಾತ್ರ ಅವರ ಮುಂದೆ ಇತ್ತು. ನಾನು ಮತ್ತೆ ಮೀನು ಹಿಡಿಯುವುದಕ್ಕೆ ಹೋಗ್ತೀನಿ ಎಂಬುದಾಗಿ ಹೇಳಿ ಅವರು ಹೊರಟರು. ಮೀನು ಹಿಡಿಯುವವನನ್ನ ನಿನ್ನ ಬಲೆಗಳನ್ನು ಬಿಟ್ಟು ಹಿಂಬಾಲಿಸಿ ಬಾ ಎಂಬುದಾಗಿ ಕರೆದ ಕರ್ತನು ಬಿಟ್ಟದನ್ನ ಮತ್ತೆ ಅವರು ಹಿಡಿದರು. ಇದುವೇ ನಾವು ಅಲ್ಲಿ ಓದುತ್ತೇವೆ. ಅಲ್ಲಿ ಹೇಳ್ತಾರೆ ನೋಡಿ, ಅಲ್ಲಿ ಯೋಹಾನನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಿಂದ, ಸೀಮೋನ್ ಪೇತ್ರನು ಉಳಿದವರನ್ನ ನೋಡಿ ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆ ಅಂದನು. ಅದಕ್ಕೆ ಅವರು, ನಾವು ನಿಮ್ಮೊಂದಿಗೆ ಜೊತೆ ಬರುತ್ತೇವೆ ಅಂದರು. ಅವರು ಹೊರಟು ಹೋಗಿ ತಕ್ಷಣ ಹಡಗನ್ನು ಹತ್ತಿದರು. ಯೇಸು ಸತ್ತರು, ಅಷ್ಟಕ್ಕೆ ಮುಗ್ದೋಯ್ತು ಅಂತ ಅನ್ಕೊಂಡ್ರು. ಹಾಗಾದ್ರೆ ಇಲ್ಲಿವರೆಗೆ ಹೇಳಿದ್ರಲ್ಲ, ಉಳಿದವರನ್ನ ಬಿಡಿ, ಇವರು ನೇರವಾಗಿ ರೂಪಾಂತರ ಬೆಟ್ಟದಲ್ಲಿ ಯೇಸುವನ್ನು ನೋಡಿದ್ರಲ್ಲ, ನೀವು ದೇವರ ಕುಮಾರನು ಎಂಬುದಾಗಿ ಇವರು ಬಾಯಲ್ಲಿ ಹೇಳಿದ್ರಲ್ವಾ? ಎಲ್ಲವನ್ನ ಮರೆತು ಹೋಗಿ ಕರ್ತನು ತಮಗೆ ಯಾತಕ್ಕೋಸ್ಕರವಾಗಿ ಕರೆದಿದ್ದಾರೆ ಅಂತ ಮರೆತು, ಇದು ನನ್ನ ಜೀವಿತ ಇನ್ನು ಮುಂದೆ ಹಿಂಗಿರುತ್ತೆ, ತಕ್ಷಣ ಹೋಗಿ ಹಡಗನ್ನು ಹತ್ತಿ ಅವರು ಮೀನು ಹಿಡಿಯುವುದಕ್ಕೆ ಮುಂದಾದರು. ಆಗ ಸಂಶಯ ಪಡುವವರ ಪರಿಸ್ಥಿತಿ ಈ ರೀತಿಯೇ ಮಾರ್ಪಡುತ್ತಾ ಬರುತ್ತದೆ. ಮೊದಲೇ ಅವರಲ್ಲಿ ಯೇಸುವನ್ನು ಹಿಂಬಾಲಿಸಬೇಕಾದರೆ ಕರ್ತನನ್ನು ಕಂಡುಹಿಡಿದು ನಿನ್ನೊಳಗೆ ಒಂದು ಚಿಕ್ಕ ಸಂಶಯ, ಒಂದು ಮರಳಷ್ಟು ಸಂಶಯ ಇರುವಂಥದ್ದಾಗಿದೆ. ಅದು ಆಗಾಗ ಅವರ ಮಾತಲ್ಲಿ ಪ್ರಕಟವಾಗುತ್ತಿದೆ. ಸಮುದ್ರದಲ್ಲಿ ಹೋಗ್ಬೇಕಾದ್ರೂ ಕೂಡ ನೀವೇ ಆಗಿದ್ರು ಎನ್ನುವಂತಹ ಪದ ಅವರ ಸಂಶಯ ಬುದ್ಧಿಯನ್ನು ತೋರಿಸಿತ್ತು. ಕರ್ತನು ಅವನಿಗೆ ಒಂದು ಒಳ್ಳೆ ಪಾಠವನ್ನು ಕಲಿಸಿ, ನಿನ್ನಲ್ಲಿ ಸಂಶಯ, ಅಲ್ಪ ವಿಶ್ವಾಸ ಎರಡೂ ಇದೆ ಎನ್ನುವುದನ್ನ ನೇರವಾಗಿ ಪ್ರತ್ಯೇಕಿಸಿ ತೋರಿಸಿ, ಅದರ ಪರಿಣಾಮ ನೀನು ಮುಳುಗಿ ಹೋಗುತ್ತೀಯ, ಬೀಳುತ್ತೀಯ ಎನ್ನುವುದನ್ನ ಕರ್ತನು ಅವರಿಗೆ ಬೆಟ್ಟು ಮಾಡಿ ತೋರಿಸಿದರು. ಅದೇ ಅಲ್ವಾ ಅದರಲ್ಲಿ? ಈಗ ಅವ್ರಿಗೆ ಗೊತ್ತಿಲ್ವಾ ನಡೆದ್ರೆ ಕೆಳಗೆ ಬೀಳ್ತಾರೆ ಅಂತ? ಅವನಲ್ಲಿ ಕೂತಿರ್ಬೇಕಾದ್ರೆ ಸಂಶಯ ಪಡ್ತಾನಲ್ವಾ, ಇವನು ನಡೆದ್ರೆ ಬೀಳ್ತಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಆದರೂ ಅವನ್ನ ಕರೆದರು ಅವರು, ಏಕೆಂದರೆ ಪಾಠವನ್ನು ಕಲಿಸುವುದಕ್ಕೆ. ಅದೇ ರೀತಿ ಸಂಶಯ ಗುಣದಲ್ಲಿ ಕೂಡ ಅಲ್ಪ ವಿಶ್ವಾಸದಲ್ಲಿ ಮುಂದುವರಿದರೆ ಒಂದು ದಿನ ನೀನು ಬಿದ್ದು ಹೋಗುತ್ತೀಯ ಇದೇ ರೀತಿ ಎನ್ನುವುದನ್ನ ಕರ್ತನು ಅವನಿಗೆ ತೋರಿಸಿಕೊಟ್ರು. ಅದೇ ನಡೆಯುತ್ತು, ಗಮನಿಸಿ. ಆ ಸಂಶಯ ಯೇಸು ಇರುವವರೆಗೂ ಒಳಗಿರುತ್ತಲೇ ಇತ್ತು. ಯೇಸು ಸತ್ತ ನಂತರ ಆ ಸಂಶಯ ಪ್ರಕಟವಾಯಿತು. ಈ ಸಂಶಯ ಗುಣಾತಿಶಯವೇ ಅವರನ್ನ ಕರ್ತನನ್ನು ನಿರಾಕರಿಸುವಂತೆ, ಶಪಿಸುವುದಕ್ಕೂ ಸತ್ಯವನ್ನು ಮಾಡಿ ಬೀಳುವಂತೆ ಮಾಡಿತು. ಈ ಸಂಭವ ನೋಡಿ ಹಾಗೆ ನಮಗೆ ತೋರಿಸುವ ಕಾರ್ಯ ಏನು ಗೊತ್ತಾ? ಅವರ ಒಂದು ಬೀಳುವಿಕೆಯಲ್ಲಿ ಎದ್ದೇಳುವುದನ್ನು ತೋರಿಸುತ್ತದೆ. ಇಲ್ಲಿ ಹೋಗಿ ಸಮುದ್ರದಲ್ಲಿ ಬಿದ್ದರು. ಈ ಸಮುದ್ರದಲ್ಲಿ ಬಿದ್ದ ಸಮಯದಲ್ಲಿ ಅಲ್ಪ ವಿಶ್ವಾಸಿಯಾಗಿದ್ರು, ದೇವರೇ ನಾನು ರಕ್ಷಿಸಿರಿ, ಕಾಪಾಡಿ ಅಂತ ಕರೆದ. ಆ ಕರ್ತನು ಅವರನ್ನ ಕೈ ಹಿಡಿದರು. ಇಲ್ಲಿ ಆ ಸಂಶಯವನ್ನ ಹಾಗೆ ಇಟ್ಕೊಂಡಿದ್ದ, ಮತ್ತೆ ಬಿದ್ದು ಹೋದ. ತನ್ನ ಆತ್ಮಿಕ ಜೀವನದಿಂದ ಕರ್ತನನ್ನು ಅರಿಯೋಣ ಎಂಬುದಾಗಿ ಶಪಿಸುವುದಕ್ಕೂ ಸತ್ಯ ಮಾಡುವುದಕ್ಕೂ ಮುಂದಾದ. ಅದಾದ ನಂತರ ದೇವರ ರಕ್ಷಣೆ ಮಾಡಿ ಎಂಬುದಾಗಿ ತನ್ನ ಪಾಪವನ್ನು ಅರಿಕೆ ಮಾಡಿದ ಕರ್ತನು ಅವನ ಕೈ ಹಿಡಿದು ಮೇಲೆತ್ತಿದರು. ಇನ್ನು ಮುಂದೆ ಅವನ ಜೀವನದಲ್ಲಿ ಮುಂದೆ ನಡೆಯುವಂತಹ ದೊಡ್ಡ ಕಾರ್ಯವನ್ನೇ ಇಲ್ಲಿ ದೇವರು ಅವನಿಗೆ ಒಂದು
ಸಾಮ್ಯದಿಂದ ಒಂದು ಉದಾಹರಣೆಯಂತೆ ಜೀವನದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಬೆಟ್ಟು ಮಾಡಿ ತೋರಿಸಲು ಅರ್ಥ ಮಾಡ್ಕೋಬೇಕು. ನಿಮ್ಮ ಜೀವನದಲ್ಲಿ ಅದು ಬಹಳ ಮುಖ್ಯವಾಗಿರುವಂತಹ ಒಂದು ಕಾರ್ಯ. ನಮ್ಮ ಜೀವನದಲ್ಲಿ ಕೆಲವೊಂದು ಕಾರ್ಯವನ್ನು ದೇವರು ಕಲಿಸಿಕೊಟ್ಟರೆ ಅದರ ಮೂಲಕವಾಗಿ ನಮ್ಮಲ್ಲಿರುವ ಕೆಲವೊಂದು ಕೊರತೆಗಳು, ತಪ್ಪುಗಳನ್ನು ಬೆಟ್ಟು ಮಾಡಿ ತೋರಿಸ್ತಾರೆ. ಅದನ್ನು ನೀಗಿಸದೆ, ನಿವರ್ತಿ ಮಾಡಲು ಬಿಡದೆ ಬೆಳೆಯಲು ಬಿಟ್ಟರೆ ಅದು ಒಂದು ದಿನ ನಮ್ಮನ್ನು ಕೆಳಗೆ ತಳ್ಳುತ್ತದೆ ಎನ್ನುವುದರಲ್ಲಿ ಯಾವ ಸಂಶಯಕ್ಕೂ ಸ್ಥಳವಿಲ್ಲ. ಸಂದೇಹ ಪಡುವವನೇ ಗಾಳಿಯಲ್ಲಿ ಅಲಿಯುತ್ತಾ ಓಡುವಂತಹ ಮೇಘದೋಪಾದಿಯಲ್ಲಿರುವನು ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. ಯಾಕೋಬನ ಪುಸ್ತಕ 1ನೇ ಅಧ್ಯಾಯ 6ನೇ ವಾಕ್ಯ. ಆದರೂ ಅವನು ಎಷ್ಟರ ಮಟ್ಟಿಗೂ ಸಂಶಯ ಪಡದೆ ನಂಬಿಕೆಯಿಂದ ಕೇಳಲು ಉಂಟಾಗಲಿ. ಸಂಶಯ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟು ಅಲೆಯುವಂತಹ ಸಮುದ್ರದ ಅಲೆಗೆ ಸಮವಾಗಿದ್ದಾನೆ. ಇಂಥ ಮನುಷ್ಯನು ತಾನು ಕರ್ತನ ಬಳಿ ಏನಾದರೂ ಹೊಂದಬೇಕೋ ಎಂಬುದಾಗಿ ನೆನೆಸದೇ ಇರಲಿ. 2 ಮನಸ್ಸುಳ್ಳವನು ತನ್ನ ದಾರಿಯಲ್ಲಿ ಯಾವಾಗಲೂ ನೆಲೆಯಿಲ್ಲದವನಾಗಿರ್ತಾನೆ. ಇದುವಾ ಅದುವಾ ಎನ್ನುವ ಸಂಶಯದಲ್ಲಿರುವವನು ಅವನು ಮಾಡುವ ಎಲ್ಲಾ ಕೆಲಸದಲ್ಲಿ ನೋಡುವುದಾದರೆ ನೆಲೆಯಿಲ್ಲದವನಾಗಿರುವನು ಎಂಬುದಾಗಿ ಸತ್ಯವೇದವೂ ಹೇಳುತ್ತದೆ. 2ನೇ ಕಾರ್ಯ, ಪೇತ್ರನಿದ್ದಂತಹ ಬಲಹೀನತೆ ಏನಂತ ನೋಡೋದಾದರೆ, ಕರ್ತನ ಮಾತನ್ನ ಕೇಳಿದ್ರೂ ಕೂಡ, ಕರ್ತನು ಅವನಿಗೆ ಪ್ರಕಟಿಸಿ ಹೇಳಿದ ಕಾರ್ಯವನ್ನು ನೋಡಿದ್ರೂ ಕೂಡ ಅದನ್ನು ಅವರು ಅರಿಯದೇ ಇದ್ದರು. ಆ ಮಾತನ್ನ ನಂಬದೇ ಇರುವವರಾಗಿದ್ದರು. ನೋಡ್ರಿ, ಈ ಯೋಹಾನ ಸುವಾರ್ತೆಯಲ್ಲಿ 20ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತದೆ, ಅವರು ಸತ್ತವರಿಂದ ಎಬ್ಬಿಸಲ್ಪಡಬೇಕು ಎನ್ನುವ ಸತ್ಯವೇದ ವಾಕ್ಯವನ್ನು ಅವರು ಇನ್ನೂ ಅರಿಯದವರಾಗಿದ್ದರು. ಯೇಸು ಅವರನ್ನ ಕರೆದು ಆಗಾಗ ಮಾತಾಡ್ತಾರೆ, ನಾನು ಮರಣ ಹೊಂದಬೇಕು, ಸತ್ತವರ ಮಧ್ಯದಿಂದ ಬದುಕಬೇಕು ಎನ್ನುವ ಮಾತನ್ನು ಅವರು ಅರಿಯದವರಾಗಿದ್ದರು. ಕರ್ತನು ಎಷ್ಟು ಬಾರಿ ಅವರಿಗೆ ಅದನ್ನು ಹೇಳಿದ್ದಾರೆ. ಕಡೆಯದಾಗಿ ತಾನು ಬಂದು ಸಾಯುವುದಕ್ಕೆ ಒಪ್ಪಿಸಲ್ಕೊಡುವುದಕ್ಕಿಂತ ಮುಂಚೆ ಕೂಡ ತನ್ನ ಶಿಷ್ಯರನ್ನು ಕರೆದು ಅವರು ಮಾತಾಡಿದ್ರು. ನನ್ನ ಮರಣ ಯಾವ ರೀತಿ ಇರುತ್ತೆ, ಶಿಲುಬೆಗೆ ಯಾವ ರೀತಿ ಒಪ್ಪಿಸ್ಕೊಡ್ತಾರೆ, ಇದಕ್ಕೋಸ್ಕರವಾಗಿ ಮನುಷ್ಯಕುಮಾರನು ಬಂದಿದ್ದಾನೆ ಎನ್ನುವುದೆಲ್ಲವನ್ನ ಹೇಳಿದ್ರು. ಆದರೂ ಅವರು ಯೋನನ ಕಾಲದಲ್ಲಿ ನಡೆದಂತಹ ಗುರುತಿನ ಹಾಗೆ ಅವನು ಮೀನಿನಿಂದ ನುಂಗಲ್ಪಟ್ಟು 3ನೆಯ ದಿವಸ ಸಮುದ್ರದಲ್ಲಿ ಉಗಿಯಲ್ಪಟ್ಟ ಹಾಗೆ ಮರಣನನ್ನು ನುಂಗಿ 3ನೆಯ ದಿವಸ ನಾನು ಮರಣವನ್ನು ಜಯಿಸಿ ಜೀವಂತವಾಗಿ ಏಳುವನು ಎನ್ನುವುದನ್ನು ದೇವರು ಹೇಳಿದರು. ಎಲ್ಲ ಸಂದರ್ಭದಲ್ಲೂ ಹೇಳಿದ್ದಾರೆ, ಹಲವು ಕಡೆಗಳಲ್ಲಿ ಎಲ್ಲವನ್ನೂ ಹೇಳಿದ್ರು ಕೂಡ ಯೇಸು 3ನೇ ದಿವಸ ಜೀವಂತವಾಗಿ ಹೇಳಬೇಕು. ಅವರ ಪಕ್ಕದಲ್ಲಿದ್ದ ಶಿಷ್ಯರು ಪೇತ್ರನು, ಯೋಹಾನ ಎಲ್ಲ ನಿದ್ರೆ ಮಾಡ್ತಿದ್ದಾರೆ. ಆದರೆ ಮಗ್ದಲೇನ ಮರಿಯಳನಂತಹ ಕೆಲವೊಂದು ಸ್ತ್ರೀಯರು ಮಾತ್ರ ಯೇಸು ಇವತ್ತು ಪುನರುತ್ಥಾನನಾಗ್ತಾನೆ ಅಂತ ಹೇಳಿದ್ರಲ್ಲ, ಅದನ್ನು ನಂಬಿ ಸಮಾಧಿಯ ಬಳಿಗೆ ಓಡಿ ಹೋದರು. ಸತ್ಯವೇದ ಹೇಳುತ್ತದೆ, ಯೋಹಾನ 20ರಲ್ಲಿ ಹೇಳ್ತಾರೆ, ಅಲ್ಲಿ ನೋಡಿ ಅವ್ರು ಬಂದು ಹೇಳ್ತಾರೆ ಯೇಸುವನ್ನು ಕಾಣಲಿಲ್ಲ ಎಂಬುದಾಗಿ ಹೇಳ್ತಾರೆ. ಇವರದನ್ನ ನಂಬಲಿಲ್ಲ. ಅದೇಗೆ, ಯಾರಾದ್ರೂ ಎತ್ಕೊಂಡೋಗಿರ್ಬೇಕು, ಬನ್ನಿ ಹೋಗೋಣ ಹುಡ್ಕೋಣ ಎಂಬುದಾಗಿ ಅವರು ಹೊರಟರು. ಆಗಲೇ ವಾಕ್ಯ ಹೇಳುತ್ತದೆ, ಅವರು ಸತ್ತವರ ಮಧ್ಯದಿಂದ ಎದ್ದು ಬರಬೇಕು ಎನ್ನುವ ಸತ್ಯವೇದ ವಾಕ್ಯವನ್ನ ಅವರು ಇನ್ನೂ ಅರಿಯದವರಾಗಿದ್ದರು. ಅವರು ಅರಿಯದೇ ಇದ್ದು ಯೇಸುವಿನೊಂದಿಗೆ 3 ವರ್ಷ ಸೇವೆ ಮಾಡಿದ್ದಾರೆ. ಅವರು ಮಾಡಿದ ಅದ್ಭುತಗಳನ್ನು ನೋಡಿದ್ದಾರೆ. ಅವರು ತಮ್ಮನೆ ತಾನು ಪ್ರಕಟಿಸಿ ಹೇಳಿದ್ರು ಗಮನಿಸದೇ ಇದ್ದಾರೆ. ಹಾಗಾದ್ರೆ ದೇವರ ಮಾತನ್ನು ಕೇಳಿ ಅರಿಯದವರಾಗಿದ್ದಾರೆ. ಪ್ರಸಂಗ ಮಾಡುವವರು, ಸೇವೆ ಮಾಡುವವರು, ದೇವರಿಗೆ ಹತ್ತಿರವಾಗಿರುವವರಿಗೆ ಇರುವಂತಹ ಒಂದು ದೊಡ್ಡ ಅಪಾಯ ಏನಂತ ನೀವು ಕೇಳುವುದಾದರೆ, ಸತ್ಯವೇದ ಹೇಳುತ್ತದೆ, ಅಧಿಕ ಕೇಡು ಉಂಟಾಗದಂತೆ ನಿಮ್ಮಲ್ಲಿ ಅನೇಕರು ಬೋಧಕರಾಗದೇ ಇರಿ. ಈ ಬೋಧಕರಾಗಿರುವವರು ಯಾವಾಗಲೂ ಏನ್ ಮಾಡ್ತಾರೆ ಅಂದ್ರೆ, ಉಳಿದವರಿಗೆ ಬೋಧಿಸುವುದಕ್ಕೂ ಮತ್ತೊಬ್ಬರಿಗೆ ಮಾತಾಡುವುದಕ್ಕೂ ನೋಡ್ತಾರೆ ಬಿಟ್ರೆ ಅದನ್ನು ಪರಿಪೂರ್ಣವಾಗಿ ನಂಬುವುದಿಲ್ಲ. ತಮ್ಮನ್ನು ತಾವೇ ಅದನ್ನು ಉಪದೇಶ ಮಾಡಿಕೊಳ್ಳುವುದು ಇಲ್ಲ. ಮೊದಲು ಚೆನ್ನಾಗಿರುತ್ತೆ, ಈ ರೀತಿ ಮಾತಾಡ್ತಾ 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 ಇವರಿಗೂ ದೇವರ ವಾಕ್ಯಕ್ಕೂ ಆ ಒಂದು ವಾಕ್ಯಕ್ಕೂ ತನ್ನ ಸ್ವಂತ ಜೀವಿತಕ್ಕೂ ಇರುವ ಆ ಒಂದು ಸಂಪರ್ಕ ಕಡಿಮೆಯಾಗುತ್ತದೆ. ತಾವು ಓದುವಂಥದ್ದು, ಮಾತಾಡುವಂಥದ್ದೆಲ್ಲವೂ ಮತ್ತೊಬ್ಬರಿಗೆ ಎಂಬುದಾಗಿ ನೆನೆಸಲು ಆರಂಭಿಸುತ್ತಾರೆ. ಆದ್ದರಿಂದ ದೇವರು ಹೇಳ್ತಾರೆ, ಬಹಳ ಗಮನವಾಗಿರಬೇಕು ಅದರಲ್ಲಿ. ಪೇತ್ರನು ಹಾಗೆಯೇ, ಇವರು ಯೇಸುವಿಗೆ ಬಹಳ ಹತ್ತಿರವಾಗಿದ್ದರು. ನಡೆಯುವುದೆಲ್ಲವನ್ನ ನೋಡಿದ್ರು, ಮತ್ತೊಬ್ಬರಿಗೆ ನಡೆಯುತ್ತೆ ಅಂತ ನೋಡಿದ್ರೆ ವಿನಃ ತಮ್ಮ ಸ್ವಂತ ಜೀವನವು ಯಾವ ರೀತಿ ಇದೆ ಎನ್ನುವುದನ್ನ ಅವರು ನವೀಕರಿಸಿಕೊಳ್ಳಲು ಇಲ್ಲ, ಅದನ್ನು ಅವರು ಸರಿಪಡಿಸಿಕೊಳ್ಳಲು ಇಲ್ಲ. ಆದ್ದರಿಂದ ಕರ್ತನವರಿಗೆ ಎಷ್ಟೇ ಉಪದೇಶ ಮಾಡಿದ್ರು, ಅವರು ಆ ಬೆಟ್ಟದಲ್ಲಿ ನಿಂತು ಮಾತಾಡಿದ್ರು, ಆ ಜನಗಳಿಗೆ ಎಷ್ಟೊಂದು ಕಾರ್ಯವನ್ನ ಮಾತಾಡಿದ್ರು. ಆದರೂ ಇವರು ಯಾವುದರ ಕುರಿತಾಗಿ ಚಿಂತೆ ಮಾಡ್ದಂಗಿಲ್ಲ. ಆದ್ದರಿಂದ ಕರ್ತನು ಹೇಳುತ್ತಾರೆ, ಅವರ ಕುರಿತು ಹೇಳಲ್ಪಟ್ಟಂತಹ ಕಾರ್ಯವನ್ನ ಅವರು ಇನ್ನೂ ಪುನರುತ್ಥಾನ ಹೊಂದುವವರೆಗೂ ಅವರು ಅರಿಯದವರಾಗಿದ್ದರು ಎನ್ನುವುದು ಎಷ್ಟು ಪರಿತಾಪವಾಗಿರುವ ಕಾರ್ಯ. ಯೋಚನೆ ಮಾಡಿ ನೋಡಿ. ಯೇಸು ತನ್ನ ಪುನರುತ್ಥಾನದ ಕುರಿತು ಮುಂಚಿತವಾಗಿ ಅವರಿಗೆ ಹಲವು ಬಾರಿ ಹೇಳಿದ್ದಾರೆ. ಮತ್ತಾಯನ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಯೇಸು ಅದನ್ನು ಹೇಳಿದ್ರು, ಅವರಿಗೆ ಕರೆದು ಹೇಳಿದರು. ಇವರು ಅದನ್ನು ಅರಿಯದವರಾಗಿದ್ದರು.
ಸಮಾಧಿಯಲ್ಲಿ ಒಳಗೋಗಿ ನೋಡಿದ್ರು ಕೂಡ ಅವರು ಕಾರ್ಯವನ್ನು ಅರಿಯದೆ ಮತ್ತೆ ಹೋದರು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟದಾಗಿದೆ. ಇವರು ಯಾಕೆ ಕರ್ತನ ವಾಕ್ಯವನ್ನು ಅವರಿಂದ ಸ್ವೀಕರಿಸಲಾಗಲಿಲ್ಲ ಅಂತ ಕೇಳಿದರೆ, ದೇವರಿಂದ ಮತ್ತೆ ಹುಟ್ಟುವಂತಹ ಅನುಭವ ಇಲ್ಲದವನು ಕರ್ತನ ವಾಕ್ಯವನ್ನ ಸ್ವೀಕರಿಸಲಾಗುವುದಿಲ್ಲ. ಕರ್ತನ ವಾಕ್ಯವನ್ನು ಹೊಂದುವುದಕ್ಕೆ ಮನಸ್ಸಿಲ್ಲದಿರುವುದರಿಂದ ಯೋಹಾನನ ಸುವಾರ್ತೆ 8:43 ಒಬ್ಬನ ಮನಸ್ಸಲ್ಲಿ ಯಾಕೆ ವಾಕ್ಯ ತಂಗುವುದಿಲ್ಲ ಅಂದರೆ ಕರ್ತನ ಮಾತು ತಂಗುವುದಿಲ್ಲ, ಸತ್ಯವೇದದ ಒಂದು ಸತ್ಯವು ತಂಗುವುದಿಲ್ಲ ಅಂದರೆ ಅದನ್ನು ಓದುವಾಗಲೂ, ಪ್ರಸಂಗ ಮಾಡುವಾಗಲೂ, ಕೇಳುವಾಗಲೂ ಸ್ವೀಕರಿಸುವ ಮನಸ್ಥಿತಿಯಲ್ಲಿದ್ದು ಅದನ್ನು ಕೇಳುವುದಿಲ್ಲ. ಅದಕ್ಕೆ ಇವತ್ತು ಒಂದು ಸಂದೇಶ ಕೇಳ್ತೀರಾ, ಈ ಸಂದೇಶದಲ್ಲಿ ನಾನು ಮಾಡುವುದಕ್ಕೆ ಏನಿದೆ, ಕರ್ತನದರ ಮೂಲಕವಾಗಿ ಏನು ಮಾತಾಡ್ತಾರೆ ಅದನ್ನು ಕೇಳಿ ಅದರ ಪ್ರಕಾರ ನಡೀತೀವಿ, ಕೂಡಿಸಬೇಕಾದನ್ನು ಕೂಡಿಸುತ್ತೇವೆ, ಕತ್ತರಿಸಬೇಕಾದನ್ನು ಕತ್ತರಿಸ್ತೇವೆ ಅಂತ ಒಂದು ಮನಸ್ಥಿತಿಯಲ್ಲಿ ನೀವು ಕೇಳಿದರೆ ಯಾವ ಪ್ರಸಂಗವೂ ನಿಮಗೆ ಮರೆಯಕ್ಕಾಗಲ್ಲ. ಮುಂಜಾನೆ ಎದ್ದು ಧ್ಯಾನ ವೇಳೆಯಲ್ಲಿ ಕರ್ತನ ಪಾದದಲ್ಲಿ ಕುಳಿತು ಒಂದು ವಾಕ್ಯವನ್ನು ತೆಗೆದು ನೀವು ಓದುತ್ತೀರಾ. ಕೆಲವರನ್ನು ನೋಡೋದಾದರೆ 365 ದಿನಕ್ಕೆ ಉಂಟಾದಂತಹ ಸತ್ಯವೇದ ಭಾಗವನ್ನಿಟ್ಟು ಒಂದು ಪುಸ್ತಕದಲ್ಲಿ ಇಟ್ಟಿರ್ತಾರೆ. ಇವತ್ತು ಈ ಸತ್ಯವೇದ ಭಾಗವನ್ನು ಓದಬೇಕು, ತಪ್ಪಲ್ಲ. ಓದಿದ್ರು ಕೂಡ, ಕೇಳಿದ್ರು ಕೂಡ, ಒಂದು ಸಂದೇಶವನ್ನು ಕೇಳಿದ್ರು ಕೂಡ ಅದನ್ನು ಸ್ವೀಕರಿಸುವಂತಹ ಮನಸ್ಥಿತಿಯಿಂದ ಕೇಳಿದರೆ ಮಾತ್ರ ವಾಕ್ಯ ನಿಮ್ಮಲ್ಲಿ ನಿಲ್ಲುತ್ತೆ. ಇಲ್ಲದಿದ್ದರೆ ಅದು ಹಾಗೆ ಒಂದು ಮಳೆ ಬಿದ್ದ ಹಾಗೆ ಓಡುತ್ತೆ. ಎಷ್ಟೋ ಸಂದೇಶ ಕೇಳ್ತೀವಿ, 100 ಸಂದೇಶ ಕೇಳ್ತೀವಿ. ಹಾಗಾದರೆ ಸ್ವೀಕರಿಸುವಂತಹ ಮನಸ್ಸಿಲ್ಲದಿದ್ದರೆ ಆ ವಾಕ್ಯ ಅವರಲ್ಲಿ ತಂಗುವುದಿಲ್ಲ. ಯೋಹಾನ 8ನೇ ಅಧ್ಯಾಯ 43ನೇ ವಾಕ್ಯದಲ್ಲಿ, ನನ್ನ ವಾಕ್ಯವನ್ನು ನೀವು ಯಾಕೆ ಅರಿಯಲಿಲ್ಲ? ವಾಕ್ಯವನ್ನು ಹೇಳಿದ್ರೂ ಅರ್ಥವಾಗುವುದಿಲ್ಲ, ಓದಿದ್ರೂ ಅರ್ಥವಾಗುವುದಿಲ್ಲ, ತಪ್ಪಾಗಿ ಅರ್ಥವಾಗ್ತಿದೆ. ನೀವು ಯಾಕೆ ನನ್ನ ವಾಕ್ಯವನ್ನು ಅರಿಯದೇ ಇದ್ದೀರಾ? ಏಸು ಕೇಳ್ತಾರೆ, ನನ್ನ ಉಪದೇಶವನ್ನು ಕೇಳಲು ಮನಸ್ಸಿಲ್ಲದೆ ಇರುವುದರಿಂದ ಅಲ್ಲವೇ? ನೋಡಿದ್ರ ಎಲ್ಲಿದೆ? ಒಂದು ಸಂದೇಶ ಕೇಳಿದ್ರೆ ಅದರಲ್ಲಿ ಏನೋ ಇದೆ, ಕರ್ತನು ಹೇಳ್ತಾರೆ, ಅದೇನು ಹೇಳಿದ್ರು ಅದನ್ನು ಸ್ವೀಕರಿಸಿಕೊಳ್ಳುವುದಕ್ಕೆ ಮನಸ್ಸುಳ್ಳವನಾಗಿದೆ ಅಂತ ಹೇಳಿ ಆ ಒಂದು ಸಂದೇಶ ನಿಮಗೆ ಮರೆಯಕ್ಕಾಗಲ್ಲ. ಒಂದು ಧ್ಯಾನದಲ್ಲಿ ಒಂದು ವಾಕ್ಯವನ್ನು ಓದುವಾಗ ಸತ್ಯವೇದವನ್ನು ಅನುದಿನ ತೆಗೆದು ಓದುವಂತಹ ಅಭ್ಯಾಸವಿರುವವರು ಅದನ್ನು ಸ್ವೀಕರಿಸುವಂತಹ ಮನಸ್ಥಿತಿಯೊಂದಿಗೆ ನೀವು ಓದ್ ನೋಡಿ, ಆ ವಾಕ್ಯ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಆ ವಾಕ್ಯದ ಸಾರಾಂಶ, ಅದರ ಅರ್ಥ, ಅದರೊಳಗಿರುವಂತಹ ಎಲ್ಲವೂ ನಿಮಗೆ ತಿಳಿಸಲ್ಪಡುತ್ತದೆ, ಅರ್ಥ ಆಗುತ್ತೆ. ಸ್ವೀಕರಿಸಲು ಮನಸ್ಥಿತಿ ಇಲ್ಲದೆ ಓದಿದರೆ ಯೇಸುವೇ ಹೇಳಿದ್ದಾರೆ, ನಿಮ್ಮಿಂದ ಅದನ್ನ ಗ್ರಹಿಸಲು ಸಾಧ್ಯವಾಗಲಿಲ್ಲ ಎಂಬುದಾಗಿ ದೇವರು ಹೇಳಿದ್ದಾರೆ. ಅನಂತರ ಕರ್ತನಲ್ಲಿ ಬೇರೂರುವ ಅನುಭವ. ಕರ್ತನಲ್ಲಿ ಇವತ್ತು ನಾವು ಸೇರಿಸಲ್ಪಟ್ಟಿದ್ದೇವೆ. ಒಂದು ಬೀಜದಂತೆ ಯೇಸು ಕ್ರಿಸ್ತನ ಒಳಗೆ ಬಿತ್ತಲ್ಪಟ್ಟಿದ್ದೇವೆ. ಬಿತ್ತಲ್ಪಟ್ಟಂತಹ ಬೀಜ ಹಾಗೆ ನಿಲ್ಲಬಾರದು. ಕ್ರಿಸ್ತನಲ್ಲಿ ಬೇರೂರಬೇಕು. ನಾವು ಅವರೊಂದಿಗೆ ನಾವು ಎಣಿಯಲ್ಪಟ್ಟು ಐಕ್ಯವಾಗಿರಬೇಕು. ಆ ರೀತಿ ಆರಂಭಿಸಿದ್ರೆ ನೀವು ದೇವರೊಂದಿಗೆ ಹತ್ತಿರವಿದ್ದು ಪಳಗುವ ಅನುಭವದಲ್ಲಿರುವವರನ್ನ ನೋಡಿ, ಒಂದು ಸತ್ಯವೇದವನ್ನು ಓದಿದ್ರು, ಕರ್ತನ ಉಪದೇಶವನ್ನು ಕೇಳಿದ್ರು, ಅದನ್ನು ಅವರು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳುತ್ತಾರೆ. ಅವರಿಗೆ ಅರಿಯದೇ ಇರುವುದಕ್ಕೆ ಅವಕಾಶನೇ ಇಲ್ಲ. ಸತ್ಯವೇದರ ಕುರಿತು ಏನು ಹೇಳುತ್ತೆ ನೋಡಿ, ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 19, 20, 21. ಒಬ್ಬನು ರಾಜ್ಯದ ವಾಕ್ಯವನ್ನು ಕೇಳಿಯೂ ಅನುಭವಿಸದೇ ಇದ್ದರೆ ದುಷ್ಟನು ಬಂದು ಅವನ ಹೃದಯದಲ್ಲಿ ಬಿತ್ತಲ್ಪಟ್ಟಿರುವುದನ್ನ ಅಪಹರಿಸುತ್ತಾನೆ. ಅವನೇ ದಾರಿಯ ಮಗುದಲ್ಲಿ ಬಿತ್ತಲ್ಪಟ್ಟವನು. ಬಂಡೆಯ ಮಧ್ಯದಲ್ಲಿ ಬಿತ್ತಲ್ಪಟ್ಟವನು ಆ ಒಂದು ವಾಕ್ಯವನ್ನು ಕೇಳಿ ಸಂತೋಷದಿಂದ ಸ್ವೀಕರಿಸಿಕೊಳ್ಳುತ್ತಾನೆ. ಆದರೂ ತನ್ನ ಒಳಗೆ ಬೇರಿಲ್ಲದ ಕಾರಣ, ಆ ವಾಕ್ಯ ಬೇರಿಲ್ಲದ ಕಾರಣ ಸ್ವಲ್ಪ ಕಾಲ ಮಾತ್ರ ನೆಲೆಯಾಗಿರುತ್ತೆ. ವಾಕ್ಯದ ನಿಮಿತ್ತವಾಗಿ ಒಂದು ಉಪದ್ರವ, ಒಂದು ತಡವರಿಕೆ ಉಂಟಾದರೆ ಅವನು ತಕ್ಷಣ ತಡವರಿಸಿ ಬಿಡುತ್ತಾನೆ ಎಂಬುದಾಗಿ ಯೇಸು ಹೇಳಿದರು. 3ನೇ ಕಾರ್ಯವನ್ನು ನೋಡಿ, ಈ ಪೇತ್ರನು ಮಾಡಿದಂತಹ 3ನೆಯ ಒಂದು ಕಾರ್ಯ, ಕರ್ತನವರಿಗೆ ನೇರವಾಗಿ ಉಪದೇಶ ಮಾಡಿದ್ರು. ಆ ಉಪದೇಶವನ್ನ ಅವರು ಮರೆತಿದ್ದರು, ಅದನ್ನು ಸ್ವೀಕರಿಸಲಿಲ್ಲ. ಅವರು ಪರಿಪೂರ್ಣವಾಗಿ ಅರ್ಥ ಆಗಲಿಲ್ಲ, ಅದು ಅವರಿಗೆ ಅರ್ಥನೇ ಆಗಲಿಲ್ಲ, ಅರಿಯದವರಾಗಿ ಅವರಿದ್ದರು. 3ನೇ ಕಾರ್ಯ, ಯೇಸುವನ್ನು ಅವರು ದೂರದಿಂದ ಹಿಂಬಾಲಿಸುವವರಾಗಿದ್ದರು. ಬಹಳ ಮಂದಿ ಹಂಗಿದ್ದಾರೆ. ಯೇಸು ನನಗಿಷ್ಟ, ಆದರೆ ದೂರದಿಂದ ಹಿಂಬಾಲಿಸುತ್ತೇನೆ. ಬಹಳ ಎಲ್ಲ ನಾವು ಅಂಟಿಕೊಳ್ಳುವುದಕ್ಕೆ ಇಷ್ಟ ಇಲ್ಲ. ಕರ್ತನು ನಿಜವಾದ ದೇವರು, ಅದನ್ನು ನಂಬುತ್ತೇನೆ, ಸ್ವೀಕರಿಸುತ್ತೇನೆ ಅಂತ ಬರ್ತಾರೆ, ಚರ್ಚಿಗೆ ಬರ್ತಾರೆ, ಒಂದು ಕಾಣಿಕೆ ಹಾಕ್ತೀವಿ. ಉಳಿದರಲ್ಲಿ ಯಾವುದ್ರಲ್ಲೂ ಕರಿಬೇಡ್ರಿ, ಸುವಾರ್ತೆ ಸಾರುವುದಕ್ಕೆ ನೀವು ಹೋಗಿ ಬನ್ನಿ, ನಾವು ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಿರ್ತೀವಿ. ಕೆಲವು ವ್ಯಕ್ತಿಗಳನ್ನು ನೋಡಿದ್ರೆ ಅಂಟುವುದೇ ಇಲ್ಲ. ಸೇವೆಯಲ್ಲಿಯೂ ಸರಿ, ಸಭೆಯಲ್ಲಿಯೂ ಸರಿ, ಸ್ವಂತ ಜೀವನದಲ್ಲಿಯೂ ಸರಿ. ಇರಲಿ ಬಿಡು, ಅವರು ಕರ್ತನತನ ಇರಲಿ ಬಿಡು. ಅದರಿಂದ ನಾವೇನು ಮಾಡ್ತೀವಿ? ನಾವು ನಮ್ಮ ಕೆಲಸವನ್ನು ನೋಡೋಣ, ನಮ್ಮ ಕಾರ್ಯವನ್ನು ನೋಡೋಣ. ನಾವು ಮಾಡಬೇಕಾಗಿರುವ ಕಾರ್ಯವನ್ನು ಮಾತ್ರ, ಏನೋ ಸಭೆಗೆ ಹೋಗ್ಬೇಕು, ಕಾಣಿಕೆ ಆಗಬೇಕು, ಅದರಿಂದ ನಾವು ಅಷ್ಟೇ ಇರೋಣ. ಬಹಳ ಎಲ್ಲ ಹೋಗ್ಬೇಡಿ, ಯಾಕೆ ದೇಶಕ್ಕಾಗಿ ಪ್ರಾರ್ಥನೆ ಮಾಡಿ ಏನು ಮಾಡ್ತೀರಾ ಎಂಬುದಾಗಿ ಹೇಳಿ ಕೆಲವರು ಯೇಸುವನ್ನು ಹಿಂಬಾಲಿಸುತ್ತಾರೆ. ಹತ್ತಿರದಲ್ಲಿ ಅಲ್ಲ, ದೂರದಲ್ಲಿ ಹಿಂಬಾಲಿಸುತ್ತಾರೆ. ಪೇತ್ರನು ಆ ರೀತಿಯೇ ಮಾಡಿದರು. ಲೂಕನ ಸುವಾರ್ತೆ 22:54.
ಒಂದು ಉಪದ್ರವ ಬಂದ ಸಮಯದಲ್ಲಿ ಅವರು ಅವರನ್ನ ಹಿಡಿದ ನಂತರ 54ನೇ ವಾಕ್ಯ ಹೇಳುತ್ತದೆ, ಪ್ರಧಾನ ಯಾಜಕನ ಮನೆಗೆ ಕರೆದುಕೊಂಡು ಹೋಗಿ ಬಿಟ್ಟರು. ಪೇತ್ರನು ದೂರದಲ್ಲಿ ಹಿಂಬಾಲಿಸಿದ. ಪೇತ್ರನನ್ನು ನೋಡಿ ದೂರದಿಂದ ಬಚ್ಚಿಟ್ಕೊಂಡು ಅವನನ್ನು ಹಿಂಬಾಲಿಸಿದ. ಇದು ಕರ್ತನ ಬಳಿಯಲ್ಲಿ ಹತ್ತಿರವಾಗಿರುವ ತನ್ನ ಜೀವಿತವನ್ನ ಅವನು ಕ್ರಮಪಡಿಸಿಕೊಳ್ಳದೆ ಕರ್ತನನ್ನು ಹಿಂಬಾಲಿಸಬೇಕು. ಅವರ ಒಂದು ದಾರಿ, ಉಪದೇಶ, ಸತ್ಯ, ಸಭೆ ಎಲ್ಲ ನನಗೆ ಇಷ್ಟ ಆಗುತ್ತೆ, ಆದರೂ ಬಹಳ ಹತ್ತಿರ ಹಿಂಬಾಲಿಸಕ್ಕಾಗಲ್ಲ. ನನಗೆ ನನ್ನ ಕುಟುಂಬ, ನನ್ನ ಒಂದು ಜೀವನ, ನನ್ನ ಅನುಭವ ಇದನ್ನು ದಾಟಿ ಸಿಗುವ ಸಮಯದಲ್ಲಿ ನಾವು ಸೇವೆಯನ್ನು ಮಾಡೋಣ ಎಂಬುದಾಗಿ ಒಂದು ಗುಂಪು ಇರುತ್ತಾರೆ. ನಾನು ತಪ್ಪು ಹೇಳ್ತೀರಾ, ನಿಮ್ಮ ಪರಿಸ್ಥಿತಿ ಏನೋ ನನಗದು ಗೊತ್ತಿಲ್ಲ, ಆದರೆ ಸತ್ಯವೇದ ಹೇಳುತ್ತದೆ ಈ ದೂರದಲ್ಲಿ ಹಿಂಬಾಲಿಸುವುದು ಯಾವಾಗಲೂ ಅಪಾಯ. ದೂರದಲ್ಲಿ ಹಿಂಬಾಲಿಸುವುದು ಸ್ವಲ್ಪ ಅಂಟಿದ್ರು ಅಂಟಂಗೆ ಇರ್ತೀವಿ ನೋಡಿ, ಅದು ಬಹಳ ಅಪಾಯವಾದದ್ದು. ನನಗೆ ಗೊತ್ತಿರುವ ಹಾಗೆ ಕೆಲವೊಂದು ಕಡೆ ಹೇಳ್ತಾರೆ ರಹಸ್ಯ ಕ್ರೈಸ್ತರು ಆ ರೀತಿಯಾಗಿ ಇದ್ದಾರೆ ಎಂಬುದಾಗಿ ಹೇಳುವರು. ರಹಸ್ಯ ಕ್ರೈಸ್ತರು ಎಂಬುದಾಗಿ ಒಳಗೆ ನೋಡಿದ್ರೆ ಯಾರ ಹತ್ರ ಅವರು ತೋರಿಸಿಕೊಳ್ಳುವುದಿಲ್ಲ, ಆದರೆ ಒಳಗೊಳಗೆ ನಾವು ಯೇಸುವನ್ನು ನಂಬುತ್ತೇವೆ. ನಮ್ಮ ಪರಿಸ್ಥಿತಿ ಆ ರೀತಿ ಕಂಡ್ರಿ, ಯೇಸುವಿಗೆ ಗೊತ್ತು ಕಂಡ್ರಿ ಅಂತ ಹೇಳ್ತಾರೆ. ಅದು ನಿಮ್ಮ ಪರಿಸ್ಥಿತಿ ಒಂದು ವೇಳೆ ಅದು ಸರಿಯಾದ, ನನಗೆ ಅದರ ಕುರಿತು ನಾನು ಯಾವ ನ್ಯಾಯ ತೀರ್ಪಿನಂತ ಹೇಳ್ತಿಲ್ಲ. ನಾವೇನು ಕಷ್ಟಪಡ್ತೀರೋ ನನಗದು ಗೊತ್ತಿಲ್ಲ, ಆದರೆ ನನಗೆ ತಿಳಿದಿರುವ ಮಟ್ಟಿಗೆ ಒಬ್ಬನು ಯೇಸುವನ್ನು ಹಿಂಬಾಲಿಸಿದರೆ ಅವನು ಅವರನ್ನ ಮನುಷ್ಯರ ಮುಂದೆ ಅರಿಕೆ ಮಾಡಬೇಕು ಎಂಬುದಾಗಿ ಕರ್ತನ ಸತ್ಯವೇದ ಹೇಳುತ್ತದೆ. ಅದು ಯಾವ ಪಾಡು, ಹೋರಾಟ, ಉಪದ್ರವ, ಕೊಲೆಯೇ ಮಾಡಲ್ಪಟ್ಟರೂ ಕೂಡ ಮನುಷ್ಯರ ಮುಂದೆ ನನ್ನ ಅರಿಕೆ ಮಾಡುವವನು ಯಾರೋ ಅವನನ್ನು ಪರಲೋಕದಲ್ಲಿರುವ ತಂದೆಯ ಮುಂದೆ ನಾನು ಅರಿಕೆ ಮಾಡುತ್ತೇನೆ. ಮನುಷ್ಯರ ಮುಂದೆ ನನ್ನನ್ನು ನಿರಾಕರಿಸುವವನು ಯಾರೋ ಅವನನ್ನು ತಂದೆಯ ಮುಂದೆ ನಾನು ಕೂಡ ನನ್ನವನಲ್ಲ ಎಂಬುದಾಗಿ ಹೇಳುವೆನು ಅಂತ ಯೇಸು ಹೇಳಿದ್ದಾರೆ. ಹಾಗಾದರೆ ಆ ವೈರಾಗ್ಯ ನಮಗೆ ಬೇಕು. ಈಗ ನಮಗೆ ಬಂದು ಬಹಳ ತಂತ್ರವಾಗಿ, ಜ್ಞಾನವಾಗಿ ನಾವು ನಡ್ಕೊಂಡು ಇಲ್ಲಿ ಬಂದು ಬೇರೆ ಧರ್ಮ ನಂಬಿಕೆಯಲ್ಲಿರುವಂತೆಯೂ ಇನ್ನೊಂದು ಕಡೆ ಒಳಗೊಳಗೆ ಯೇಸುವೆ ಯೇಸುವೆ ಎಂಬುದಾಗಿ ಸೇವೆ ಮಾಡ್ತೀವಿ ಅಂತ ಹೇಳಿ ನಾವು ಮಾಡ್ತೀವಿ. ಒಂದು ಕಾಲದಲ್ಲಿ ಈ ಒಂದು ನಂಬಿಕೆಗೋಸ್ಕರ ತಾನೇ ಮೃಗಗಳ ಮಧ್ಯೆ ಬಿಸಾಡಲ್ಪಟ್ಟರು ಮಕ್ಕಳಲ್ಲಿ. ಈ ಒಂದು ನಂಬಿಕೆಯಲ್ಲಿಯೇ ಸ್ತ್ರೀಯರು ಅಲ್ಲಿ ಅಸಹ್ಯವಾಗಿ ನಡೆಸಲ್ಪಟ್ಟರು. ಈ ಒಂದು ನಂಬಿಕೆಗೋಸ್ಕರ ತಾನೇ ಜೀವಂತವಾಗಿ ಬೆಂಕಿಗೆ ಹಾಕಲ್ಪಟ್ಟರು. ಅವರು ಅದಕ್ಕೆ ಮಾಡಿದ್ರಿಂದ ತಾನೇ ಯಾಕೆ ಅವರಿಗೆ ತಂತ್ರವಾಗಿ, ರಹಸ್ಯವಾಗಿ ಕರ್ತನ ಆರಾಧನೆ ಮಾಡೋಕೆ ಗೊತ್ತಿಲ್ವಾ? ಹಾಗಾದ್ರೆ ನಾವು ಬುದ್ಧಿವಂತರು, ಅವರು ಮೂರ್ಖರು ಎಂಬುದಾಗಿ ಅರ್ಥವಾ? ಈ ರೀತಿಯಾಗಿ ಸ್ವಲ್ಪ ಅಂಟಿಕೊಳ್ಳದೆ ಯಾವುದನ್ನು ಹಾಗೆ ಮೇಲ್ನೋಟವಾಗಿ ಹಿಂಬಾಲಿಸುವುದೇ ದೂರದಿಂದ ಹಿಂಬಾಲಿಸುವುದು. ದೂರದಲ್ಲಿ ನಾವು ಹಿಂಬಾಲಿಸಿದರೂ ಕೂಡ ಹಿಂಬಾಲಿಸುತ್ತೇವೆ ಎಂಬುದಾಗಿ ನೀವು ಕೇಳಬಹುದು, ಅದು ಅಪಾಯ. ನೋಡಿ, ಪೇತ್ರನು ದೂರದಿಂದ ಹಿಂಬಾಲಿಸುವವನಾಗಿ ಇದ್ದರಿಂದ ಅವನು ತನ್ನ ಆತ್ಮಿಕ ಜೀವನದಲ್ಲಿ ಬೀಳಲು ಮುಂದಾದ. ಸತ್ಯವೇದದಲ್ಲಿ ಒಬ್ಬನು ಯೇಸುವನ್ನು ಹಿಂಬಾಲಿಸಿದರೆ ಹೆಂಗೆ ಹಿಂಬಾಲಿಸಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ, ಒಬ್ಬನನ್ನು ಹಿಂಬಾಲಿಸಲು ಮನಸ್ಸು ಮಾಡಿದರೆ ತನ್ನನ್ನು ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಿ ಬರಲಿ ಎಂಬುದಾಗಿ. ಇದೇ ಹಿಂಬಾಲಿಸುವುದು. ಹಿಂಬಾಲಿಸುವುದು ಎಂದರೆ ಬೈಬಲ್ನನ್ನು ಡೈಲಿ ವಾಕ್ಯವನ್ನು ಓದುತ್ತೇವೆ, ಕಾರಿನಲ್ಲಿ ಸ್ಟಿಕ್ಕರ್ ಅಂಟಿಕೊಳ್ಳುತ್ತೇವೆ, ಕ್ರೈಸ್ತ ಗುರುತುಗಳನ್ನು ಮನೇಲಿ ಇಟ್ಕೊಂತೀವಿ, ಇದಲ್ಲ. ಸಭೆಗೆ ಹೋಗ್ತೀವಿ, ಹಾಡಾಡ್ತೀವಿ, ಇದಲ್ಲ. ಒಬ್ಬನು ಹಿಂಬಾಲಿಸಲು ಮನಸ್ಸು ಮಾಡುವುದಾದರೆ ಅದಕ್ಕೆ ಸತ್ಯವೇದ ಒಂದು ಗುರುತನ್ನು ಇಟ್ಟಿದೆ, ತನ್ನನ್ನು ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲು ಎಂಬುದಾಗಿ. ಆ ರೀತಿ ಹೇಳ್ತಾರೆ. ಮುಂದಿನ ಕಾರ್ಯವನ್ನು ಹೇಳ್ತಾರೆ. ಎಫೆಸ 5ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಮಕ್ಕಳ ಹಾಗೆ ನನ್ನನ್ನು ಹಿಂಬಾಲಿಸಿರಿ. ಮಕ್ಕಳು ಯಾವ ರೀತಿ ತಂದೆಯನ್ನು ನಂಬಿ ಇವನನ್ನು ಕಾಪಾಡ್ತಾನೆ ಎಂಬುದಾಗಿ ನಂಬಿ ಅದು ಯಾವ ರೀತಿ ಅವರನ್ನು ಹಿಂಬಾಲಿಸುತ್ತದೋ ಅದೇ ರೀತಿ ನಾನು ಹಿಂಬಾಲಿಸಿರಿ ಎಂಬುದಾಗಿ ಕರ್ತನ ಸತ್ಯವೇದ ನಮಗೆ ಹೇಳುವಂಥದ್ದಾಗಿದೆ. ಪೇತ್ರನನ್ನು ಹಿಂಬಾಲಿಸಿದ, ಆದರೆ ಅವರು ಪರಿಪೂರ್ಣವಾಗಿ ಅವರನ್ನು ಇಕ್ಕಟ್ಟಲ್ಲಿ ಹಿಂಬಾಲಿಸದೆ ಕಷ್ಟ ಬಂದ ಸಂದರ್ಭದಲ್ಲಿ ದೂರದಿಂದ ಹಿಂಬಾಲಿಸಿದ. ಹಾಗಾದರೆ ಅವರಿಗೂ ಒಂದು ಪ್ರಾಣ ಭಯವಿತ್ತು. ಈ ದೂರದಿಂದ ಹಿಂಬಾಲಿಸುವಂಥದ್ದು ಎನ್ನುವುದು ಯಾವಾಗಲೂ ಅಪಾಯ ಎನ್ನುವುದನ್ನು ಕರ್ತನ ಸತ್ಯವೇದ ನಮಗೆ ತೋರಿಸುವಂಥ ಸತ್ಯ. ಕೊನೆಯದಾಗಿ ಒಂದು ಕಾರ್ಯವಿದೆ. ಪೇತ್ರನು ಯಾವಾಗಲೂ ಮನುಷ್ಯರಿಗೆ ಸೀಮಿತವಾಗಿ ಯೋಚನೆ ಮಾಡ್ತಿದ್ರು. ಆತ್ಮಿಕವಾದ ಜೀವನದಲ್ಲಿ, ಆತ್ಮಿಕ ಪರಿಸ್ಥಿತಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ಯೇಸುವಿನೊಂದಿಗೆ ಬದುಕುವ ಅನುಭವ ಅವರಿಗೆ ಬಂದಾಗಲೂ ಕೂಡ ಅವರು ಲೋಕ ಪ್ರಕಾರದಲ್ಲಿ ಯೋಚನೆ ಮಾಡ್ತಾ ಇದ್ರು. ಮನುಷ್ಯರಿಗೆ ಸಂಬಂಧಪಟ್ಟದನ್ನ ಯೋಚನೆ ಮಾಡ್ತಿದ್ರು. ಇದೆಲ್ಲ ಯಾವ ರೀತಿ ನಡೆಯುತ್ತೆ, ಇದೆಲ್ಲ ಲಾಜಿಕ್ಕೇ ಇಲ್ವಲ್ಲ ಎಂಬುದಾಗಿ, ಇದು ಹೇಗೆ ಎಂಬುದಾಗಿ ಮನುಷ್ಯರಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ಆಲೋಚನೆ ಮಾಡ್ತಾರೆ. ಈ ಒಂದು ಆಲೋಚನೆಯೊಂದಿಗೆ ದೇವರ ಸೇವೆಯನ್ನು ಮಾಡುವವರು ಇದ್ದಾರೆ. ಮನುಷ್ಯರಿಗೆ ತಕ್ಕ ವಿಧದಲ್ಲಿ ಆಲೋಚನೆ ಮಾಡಿ ಕರ್ತನ ಸಭೆಯಲ್ಲಿ ಭಾಗವಹಿಸುವವರು ಇದ್ದಾರೆ. ಇದರ ಬಗ್ಗೆ ಮಾತಾಡಿದರೆ ಬಹಳ ಮಾತಾಡ್ತಾನೆ ಹೋಗ್ಬೋದು. ಇವರು ಮನುಷ್ಯರಿಗೆ ಸಂಬಂಧಪಟ್ಟ ಆಲೋಚನೆ ಇರುವವರು. ಇವರಿಂದ ಕರ್ತನಲ್ಲಿ ನೆಲೆಯಾಗಿರುವುದು ಎನ್ನುವುದು ಬಹಳ ಕಠಿಣ. ಮತ್ತಾಯನ ಸುವಾರ್ತೆ 16:23ರಲ್ಲಿ ಪೇತ್ರನು ಅಂಥವರಾಗಿದ್ದರು. ಯೇಸು ಪೇತ್ರನು ಹಿಂದೆ ತಿರುಗಿ ನೋಡಿ, ಇಲ್ಲಿಂದ ತೊಲಗು ಸೈತಾನನೇ, ನೀನು ನನಗೆ ಅಡ್ಡಿಯಾಗಿದ್ದೀಯ. ದೇವರಿಗಾದ ಕಾರ್ಯಗಳನ್ನು ಆಲೋಚಿಸದೆ
ಮನುಷ್ಯರಿಗಾದ ಕಾರ್ಯಗಳನ್ನು ಆಲೋಚಿಸುತ್ತೀಯೇ ಎಂದರು. ಹಾಗಾದರೂ ಇದು ಬಂದು ಸೈತಾನನ ಗುಣ, ಸೈತಾನನ ಒಂದು ಪ್ರೇರೇಪಣೆ. ಅದೇನು ಮಾಡುತ್ತೆ ಅಂದರೆ ಮನುಷ್ಯರಿಗೆ ತಕ್ಕ ಕಾರ್ಯಗಳನ್ನು ಆಲೋಚನೆ ಮಾಡುತ್ತೆ. ನಾಳೆ ಏನು, ನಾಳೆ ಏನು, ನಾಳೆ ಏನು ಅಂತ. ಈ ಮನುಷ್ಯ ಆಲೋಚನೆಗಳನ್ನು ಬಹಳ ತಂತ್ರವಾಗಿ ಕರ್ತನ ಮಕ್ಕಳ ಹೃದಯದಲ್ಲಿ ಸಲ್ಲಿಸುವಂತಹ ಒಂದು ತಂತ್ರ ಕಾಲಘಟ್ಟವೇ ಈಗಿರುವಂಥದ್ದಾಗಿದೆ. ಸಭೆಗೆ ಹೋಗ್ತೀವಿ, ಅವರು ಕರ್ತನ ಕುರಿತು ನಮ್ಮನ್ನು ಆಲೋಚನೆ ಮಾಡಲು ಬಿಡದೆ ಲೋಕದ ಕುರಿತಾಗಿ ಆಲೋಚನೆ ಮಾಡಕ್ಕೆ ಹೇಳ್ಕೊಡ್ತಾರೆ. ಮನುಷ್ಯರಿಗೆ ಸಂಬಂಧಪಟ್ಟ ಕಾರ್ಯವನ್ನು ಹೇಳ್ಕೊಡ್ತಾರೆ. ಪ್ರತ್ಯೇಕವಾಗಿ ಸಮೃದ್ಧಿ ಕುರಿತಾಗಿ ಮಾತಾಡಬೇಕಾದರೆ ಅವರ ಒಂದು ಆಲೋಚನೆ ಪೂರ್ತಿಯಾಗಿ ಮನುಷ್ಯರಿಗೆ ಸಂಬಂಧಪಟ್ಟ ಕಾರ್ಯವಾಗಿದೆ. ಏನ್ ಹೇಳ್ತಾರೆ? ಅವನೊಬ್ಬ ಬಂಗ್ಲಾ ತೆಗೆದುಕೊಂಡ, ನೀನ್ ಬಂಗ್ಲಾ ತೆಗೆದುಕೊಳ್ಳೋದು ಬೇಡವಾ, ನೀವು ಶ್ರೀಮಂತರಾಗಬೇಕು ಎನ್ನುವುದು ಕರ್ತನಿಗೆ ನಿಮಗಿರುವಂತಹ ಚಿತ್ತ. ಆ ರೀತಿಯಲ್ಲಿ ಹೇಳ್ತಾರೆ. ನಾನು ಒಳಗೆ ಹೋಗಿ ದೇವರಿಗೆ ಸಂಬಂಧಪಟ್ಟ ಕಾರ್ಯವನ್ನು ಆಲೋಚಿಸುವುದಕ್ಕೆ ಒಂದು ಪ್ರಸಂಗವನ್ನು ನಡೆಸದೆ ಹೋದರೆ, ನಾನು ಹೇಳ್ತಿದ್ದ ತಪ್ಪಾಗಿ ತಿಳ್ಕೋಬೇಡಿ, ಅದು ಸೈತಾನದಿಂದ ಉಂಟಾದಂಥ ಒಂದು ತಂತ್ರ. ಯಾಕೆಂದ್ರೆ ಹಂಗೆ ಹೇಳ್ತಾರೆ, ಹಿಂದೆ ಹೋಗೋ ಸೈತಾನನ್ನೇ. ಆ ಸೈತಾನದೊಳಗೆ ಏನು ತರ್ತಾ ಇದೆ ಅಂತ ಗೊತ್ತಾ ನಿನಗೆ? ಮನುಷ್ಯರಿಗೆ ಸಂಬಂಧಪಟ್ಟ ಆಲೋಚನೆಯನ್ನು ತರ್ತಾನೆ. ನಾಳೆಯ ಕುರಿತಾಗಿ ಏನು ತಿನ್ನುತ್ತೇವೆ, ಏನು ಕುಡಿಯುತ್ತೇವೆ ಎಂಬುದಾಗಿ ನೀವು ನಾಳೆಯ ಕುರಿತಾಗಿ ಚಿಂತೆ ಮಾಡಬಾರದೆಂಬುದಾಗಿ ದೇವರು ಹೇಳಿದರು. ಆಕಾಶದ ಪಕ್ಷಿಗಳನ್ನು ಗಮನಿಸಿ ನೋಡಿರಿ, ಅದು ಬಿತ್ತುವುದೂ ಇಲ್ಲ, ಕೊಯ್ಯುವುದೂ ಇಲ್ಲ, ಆದರೂ ನಿಮ್ಮ ಪರಮ ತಂದೆ ಅವುಗಳನ್ನು ಪೋಷಿಸುತ್ತಾರೆ ಅಂತ ಹೇಳಿದರು. ಬದುಕಬಾರ್ದು ಅಂತ ಹೇಳಿಲ್ಲ, ಸೇರಿಸಬಾರ್ದು ಅಂತ ಹೇಳ್ತಿಲ್ಲ. ಒಂದು ಸಭೆಗೆ ಹೋಗ್ತೀರಾ, ಒಂದು ಸಂದೇಶವನ್ನ ಕೇಳ್ತೀರಾ, ಆ ಒಂದು ಸಂದೇಶ ನಿಮ್ಮನ್ನ ದೇವರ ಕುರಿತಾಗಿ ಆಲೋಚನೆ ಮಾಡುವಂತೆ ಮಾಡಬೇಕು. ನನ್ನ ಸಂದೇಶ ಲೋಕದ ಕುರಿತಾಗಿ ನಿಮ್ಮನ್ನು ಚಿಂತೆ ಮಾಡುವಂತೆ ಮಾಡ್ತಿದ್ದೆ, ನಿಮ್ಮ ಸಮೃದ್ಧಿಯ ಬಗ್ಗೆ ಆಲೋಚನೆ ಮಾಡಿಸ್ತಿದೆ, ನೀವು ಬಂದು ಹಣವನ್ನು ಎಷ್ಟು ಕೂಡಿಸಬೇಕು ಅಂತ ಆಲೋಚನೆ ಮಾಡಿಸ್ತಿದೆ. ಮನುಷ್ಯರಿಗೆ ಕುರಿತಾಗಿರುವ ಕಾರ್ಯಗಳನ್ನು ಆಲೋಚನೆ ಮಾಡುವಂತೆ ಆ ಉಪದೇಶ ಇರುವುದಾದರೆ ಅದು ದೇವರಿಂದ ಉಂಟಾದದಲ್ಲ ಎಂಬುದಾಗಿ ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ದೃಢವಾಗಿ ನಿರೂಪಿಸಿ ತೋರಿಸುವಂತದ್ದಾಗಿದೆ. ಬಹಳ ಗಮನವಾಗಿರಬೇಕು. ಮನುಷ್ಯರ ಕುರಿತಾಗಿರುವ ಆಲೋಚನೆಯನ್ನು ಒಳಗೊಂಡಿರುವವರು ಏರಳವಾಗಿ ಒಳಗೆ ನುಗ್ಗಿದ್ದಾರೆ. ಬಹಳ ಒಳಗೆ ನುಗ್ಗಿ ಮನುಷ್ಯರಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ದೇವರ ಮಕ್ಕಳ ಹೃದಯದೊಳಗೆ ಸಲ್ಲಿಸುವುದನ್ನ ತಂತ್ರವಾಗಿ ಕಾರ್ಯ ಮಾಡುತ್ತಿದ್ದಾರೆ. ಇದು ಒಂದು ದಿನ ನಮ್ಮನ್ನು ಕರ್ತನಿಂದ ಕೆಳಗೆ ದಾರಿ ತಪ್ಪಿಸುತ್ತದೆ. ಇದು ಬಹಳ ಮುಖ್ಯ. ಬಿದ್ದು ಹೋದನು ಪೇತ್ರ. ಈ ಬಲಹೀನತೆ ಎಲ್ಲ ಇದ್ರೂ ಬಿಟ್ಟು ಮಾಡಿ ತೋರಿಸಿದ್ರು ಕೂಡ, ಇದೆಲ್ಲ ನೇರವಾಗಿ ದೇವರಿಂದ ತೋರಿಸಲ್ಪಟ್ಟರು ಕೂಡ ಇದರ ಕುರಿತು ಬಹಳ ಚಿಂತಾಹೀನಕವಾಗಿದ್ದರಿಂದ ಕೊನೆಯದಾಗಿ ನೋಡಿ ದೊಡ್ಡ ವಿಧದಲ್ಲಿ ಒಂದು ಬೀಳುವಿಕೆ ಅವರಿಗೆ ಉಂಟಾಯಿತು. ಯೇಸುವನ್ನು ನಿರಾಕರಿಸಲು ಆರಂಭಿಸಿದರು. ಈ ಪೇತ್ರನು ಮತ್ತೆ ಹೇಳುವುದಕ್ಕೆ ಏನ್ ಮಾಡಿದ್ರು ಅಂತ ನೋಡಿ. ಸತ್ಯವೇದ ಹೇಳುತ್ತಿದ್ದ ಬಿದ್ದೋದೆ ಅಂತ ಅವರು ಕೂರಲಿಲ್ಲ. ತಕ್ಷಣ ಅವರು ಮಾಡಿದ ಕಾರ್ಯ, ತಾನು ಬಿದ್ದದ್ದನ್ನ ಗ್ರಹಿಸಿಕೊಂಡ. ನಾವು ಬೀಳುತ್ತೇವೆ ಅಂದರೆ ಕರ್ತನು ಅದನ್ನ ಪ್ರೇರೇಪಿಸುವುದಕ್ಕೆ ಕೆಲವೊಂದು ಅವಕಾಶವನ್ನು ಇಟ್ಟಿರ್ತಾರೆ. ಪೇತ್ರನಿಗೆ ಕೋಳಿಯನ್ನ ಇಟ್ಟಿದ್ರು. ಕೋಳಿ ಯಥಾ ಪ್ರಕಾರ ಮುಂಜಾನೆ ಅದು ಕೂಗುವಂಥದ್ದೇ. ಕೋಳಿ ಕೂಗುವ ಅದೇ ಸಮಯದಲ್ಲಿ ಕರ್ತನು ಅದನ್ನು ಗುರುತಾಗಿಟ್ಟಿದ್ದರಿಂದ ಅವನು ಅದನ್ನ ಗ್ರಹಿಸಿದ. ನಮ್ಮ ಸುತ್ತಲೂ ನಮ್ಮ ಪಾಪವನ್ನು ಬಿಟ್ಟು ಮಾಡಿ ತೋರಿಸುವುದಕ್ಕೂ ಅಥವಾ ನಮ್ಮ ಬಲಹೀನತೆಯನ್ನು ಬಿಟ್ಟು ಮಾಡಿ ತೋರಿಸುವುದಕ್ಕೂ, ನಮ್ಮ ಬೀಳುವಿಕೆಯನ್ನು ತೋರಿಸುವುದಕ್ಕೂ ಹಲವು ಕಾರ್ಯ ನಡೆಯುತ್ತೆ. ನಾವು ಅದನ್ನು ಗಮನಿಸಬೇಕು. ಆ ಪಾಪವನ್ನ ಗ್ರಹಿಸಿದ. ಲೂಕನ ಸುವಾರ್ತೆ 22ನೇ ಅಧ್ಯಾಯ 60ನೇ ವಾಕ್ಯದಲ್ಲಿ ಹೇಳಲ್ಪಟ್ಟದಾಗಿದೆ. ಅದಕ್ಕೆ ಪೇತ್ರನು, ಮನುಷ್ಯನೇ, ನೀನು ಹೇಳುವುದನ್ನ ಅರಿಯೇನು ಅಂದನು. ಅವನಿಗೆ ಹೇಳಿದ ಕೂಡಲೇ ಕೋಳಿಯು ಕೂಗಿತು. ಆಗ ಯೇಸು ಅವರನ್ನ ತಿರುಗಿ ನೋಡಿದರು. ಕೋಳಿ ಕೂಗುವುದಕ್ಕಿಂತ ಮುಂಚಿತವಾಗಿ ನೀನು ನನ್ನ 3 ಬಾರಿ ನಿರಾಕರಿಸುತ್ತೀಯ ಎಂಬುದಾಗಿ ದೇವರು ತನ್ನ ಬಳಿ ಹೇಳಿದ ವಾಕ್ಯವನ್ನ ತಕ್ಷಣ ಪೇತ್ರನು ನೆನಪು ಮಾಡಿಕೊಂಡು ಹೊರಗೆ ಹೋಗಿ ಮನಗುಂದಿ ಅತ್ತನು. ಮೊದಲು ಅವರು ಮಾಡಿದ ಕಾರ್ಯ, ತನ್ನ ಬೀಳುವಿಕೆಯನ್ನ ಕೋಳಿ ಕೂಗಿದ ಕೂಡಲೇ ಗ್ರಹಿಸಿದ. ಎರಡನೇದಾಗಿ ಅವನೇನ್ ಮಾಡ್ದ ಗೊತ್ತಾ? ತಾನು ಇರುವ ಬಿದ್ದ ಸ್ಥಳದಿಂದ ಎದ್ದನು. ಅವನು ಹೊರಗೆ ಹೊರಟು ಹೋಗಿ ಅಲ್ಲಿಯೇ ಅವನು ಮನಗುಂದಿ ಅಳ್ಳಿಲ್ಲ. ನಾನು ಯಾವ ಸ್ಥಳದಲ್ಲಿ ಬಿದ್ದೆ, ಯಾವ ಸ್ಥಳದಲ್ಲಿ ಆ ಪಾಪದಲ್ಲಿ ನಾನು ಸಿಲುಕಿದೆ, ಮೊದಲು ಆ ಸ್ಥಳವನ್ನು ಬಿಟ್ಟು ದೂರವಾಗಿರಿ. ಆ ಸ್ಥಳವನ್ನು, ಆ ಸ್ನೇಹಿತರನ್ನು ಬಿಟ್ಟು ದೂರವಾಗಿರಿ. ಆ ಪಾಪವಾಗಿರುವ ಪರಿಸ್ಥಿತಿ ಬಿಟ್ಟು ದೂರ ಬನ್ರಿ. ಮತ್ತೆ ಒಳ ಕುಂತ್ಕೊಂಡು ಅರಿಕೆ ಮಾಡಿಬಿಡ್ರಿ. ಆ ಪರಿಸ್ಥಿತಿಯಿಂದ ಹೊರಗಡೆ ಬನ್ರಿ. ಹೊರಗೆ ಬಂದು ಮನಗುಂದಿದವನಾಗಿ ಅತ್ತನು. ಅಷ್ಟು ಮಾತ್ರವಲ್ಲ, ಅವರೊಳಗೆ ಇಷ್ಟು ಬಲಹೀನತೆ ಇದ್ದಾಗಲೂ, ಎಲ್ಲವುಗಳಲ್ಲಿ ಒಂದು ದೊಡ್ಡ ಅಪಾಯವಾಗಿರುವ ಪರಿಸ್ಥಿತಿ ಬಂದಾಗಲೂ ಯೇಸುವನ್ನು ದೂರದಿಂದ ಹಿಂಬಾಲಿಸಿದರು. ಪೇತ್ರನ ಒಂದು ಕಾರ್ಯದಲ್ಲಿ ಗಮನವಾಗಿದ್ದ. ದೇವರ ಕಣ್ದೃಷ್ಟಿ ಕಾಣುವ ದೂರದಲ್ಲಿಯೇ ಪೇತ್ರನಿದ್ದ. ಪಾಪ ಮಾಡುವ ಸಂದರ್ಭದಲ್ಲಿ ಕೂಡ ಅವರು ಕಣ್ದೃಷ್ಟಿ ನೋಡುವ ಸ್ಥಳದಲ್ಲಿದ್ದ. ದಾವೀದನ ಹಾಗೆ ಪಾಪ ಮಾಡುವ ಪರಿಸ್ಥಿತಿಯಲ್ಲಿ ಕೂಡ ದೇವರ ಕಣ್ದೃಷ್ಟಿ ಒಳಗೆ ಅಲ್ಲಿಂದ ದೂರವಾಗಲೇ ಇಲ್ಲ. ನೋಡ್ರಿ, ಇಲ್ಲಿ ಅವರು ಪಾಪ ಮಾಡುತ್ತಾರೆ. ಇಲ್ಲಿ ಪೇತ್ರನು ಇಲ್ಲಿ ಬಿದ್ದೋದ, ಕರ್ತನು ಅಲ್ಲಿ ತಿರುಗಿ ನೋಡ್ತಾರೆ. ಹಾಗಾದರೆ ಅವರ ದೃಷ್ಟಿ ಬೀಳುವ ಸ್ಥಳವ ಎಲ್ಲೋ ಅಲ್ಲಿ ಅವರು ಕೂತಿದ್ದಾರೆ ನೋಡಿ ಆ ವ್ಯಕ್ತಿ. ಹಾಗಾದರೆ ನೀವು ಯಾವ ಪರಿಸ್ಥಿತಿಯಲ್ಲೂ
ಕರ್ತನ ದೃಷ್ಟಿಯಿಂದ ಮಾತ್ರ ದೂರ ಹೋಗ್ಬೇಡ್ರಿ. ಆ ಒಂದು ದೃಷ್ಟಿ ನಿಮ್ಮ ಸಂಗಡ ಮಾತಾಡುತ್ತೆ. ಆ ದೃಷ್ಟಿ ನಿಮ್ಮನ್ನ ಮಾರ್ಪಡಿಸುತ್ತೆ. ಕರ್ತನ ದೃಷ್ಟಿಯನ್ನು ಬಿಟ್ಟು ನಾವು ತಪ್ಪು ಮಾಡಿದ್ವಿ ಅಂತ ಹೇಳಿ ಆದಾಮನು ಅವಳು ಮಾಡಿದ ಹಾಗೆ ಮರದ ಹಿಂಗೆ ಹೋಗಿ ಬಚ್ಚಿಟ್ಕೊಂಡ್ರೆ ಶಾಪವು ದಂಡನೆ ಮಾತ್ರ ಅಲ್ಲಿ ಉಳಿಯುತ್ತೆ. ಆದಾಮನ ಅವಳು ಏನ್ ಮಾಡಿದ್ರು ನೋಡಿ, ಪಾಪ ಮಾಡಿದ್ರು. ಕರ್ತನ ದೃಷ್ಟಿ ಬಿಡುವ ಸ್ಥಳದಲ್ಲಿ ಹೋಗಿ ನಿಲ್ರಿ. ಅವನು ಕರ್ತನ ದೃಷ್ಟಿ ಬಿಡುವ ಸ್ಥಳದಲ್ಲಿ ಬಂದು ನಿಂತ. ಆದ್ದರಿಂದಲೇ ಹಿಂದೆ ತಿರುಗಿ ನೋಡಲಾಯಿತು. ಆದಾಮನ ಅವಳು ಕರ್ತನ ದೃಷ್ಟಿಯಿಂದ ದಾರಿ ತಪ್ಪಿ ತಮ್ಮನ್ನ ಮರೆ ಮಾಡಿಕೊಂಡರು. ಆದ್ದರಿಂದ ಚಿಕ್ಕ ಚಿಕ್ಕ ಬೀಳುವಿಕೆ, ಚಿಕ್ಕ ಚಿಕ್ಕ ಸೋಲುಗಳು ಆತ್ಮಿಕ ಜೀವನದಲ್ಲಿ ಬರುವುದು ಸಹಜ. ಅದು ಬರುವ ಸಂದರ್ಭದಲ್ಲಿ ಎದ್ದೇಳುವುದಕ್ಕೆ ಪಳಗಿರಿ. ಅದರಲ್ಲಿ ಮುಳುಗಿ ಹೋಗಬಾರದು. ಅದರಲ್ಲಿ ನಿಮ್ಮ ನಂಬಿಕೆಯನ್ನು ಕಳಕೊಳ್ಳಬಾರದು. ಇಸ್ಕರಿಯತ್ ಯೂದನ ಹಾಗೆ ತಪ್ಪಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಬಾರದು. ಇನ್ನೇನು ಸೇವೆ ಮಾಡೋಕ್ಕಾಗುತ್ತೆ ಎಂಬುದಾಗಿ ಬಿಟ್ಟೋಗಬಾರದು. ನಿಮ್ಮನ್ನು ಕರ್ತನು ಈ ಲೋಕದಲ್ಲಿ ಹಲವು ಸಂದರ್ಭಗಳಲ್ಲಿಯೂ ಹಲವು ಬೇರೆ ಬೇರೆ ಬಹಳ ಅವಕಾಶಗಳನ್ನ ದೇವರಿಟ್ಟಿದ್ದಾರೆ. ಹಾಗಾದರೆ ಬಿದ್ದವನ್ನು ಏಳಬೇಕು. ನಾನು ಮುಂಚಿತವಾಗಿ ಹೇಳಿದ್ದನ್ನ ಮತ್ತೆ ನೆನಪಲ್ಲಿಟ್ಕೊಳ್ಳಿ. ಎಲ್ಲಿಂದ ಬಿದ್ದರು ಎನ್ನುವುದು ಬಹಳ ಮುಖ್ಯ. ನೀವು ಒಳ್ಳೆ ಆತ್ಮಿಕ ಅನುಭವದಲ್ಲಿ ಮೇಲೆ ಹೋಗಿ ಉಚ್ಚಘಟ್ಟದಲ್ಲಿದ್ದರೆ ನೀವು ಬೀಳದ ಹಾಗೆ ಗಮನವಾಗಿರಬೇಕು. ಈಗ ಬಿದ್ದರೂ ಏಳುತ್ತೇನೆ ಎಂಬುದಾಗಿ ನೀವು ಗಮನಿಸಬಾರದು. ಎಲುಬು ಉಳಿಯಲ್ಲ. ಮಗುವಿನ ಪ್ರಾಯದಲ್ಲಿ 10 ಬಾರಿ ಬೀಳ್ತಾರೆ ಮಕ್ಕಳು, ಮತ್ತೆ ಏಳುವುದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಯೌವನಸ್ಥರು ಬೀಳ್ತಾರೆ, ಕೆಲವು ಕಾಲ ಒಂದು ಬಲಹೀನತೆಯಲ್ಲಿ ಇರ್ತಾರೆ, ಮತ್ತೆ ತಮ್ಮನ್ನು ನವೀಕರಿಸಿಕೊಳ್ಳುತ್ತಾರೆ. ಎಲ್ಲಿಂದ ಬೀಳುತ್ತೇವೆ ಎನ್ನುವುದು ಮುಖ್ಯ. ಕೆಳಗೆ ನಾವು ನೆಲದ ಮೇಲಿಂದ ಬಿದ್ದರೆ ಬೇರೆ ತರ ಗಾಯ, ಮೇಲೆ ಮಹಡಿಯಿಂದ ಬಿದ್ದರೆ ಬೇರೆ ತರ ಒಂದು ಗಾಯ, ಬೆಟ್ಟದಿಂದ ಬಿದ್ದರೆ ಒಂಥರ ಗಾಯ. ಇವೆಲ್ಲವನ್ನು ಮನದಲ್ಲಿಟ್ಟುಕೊಳ್ಳಿರಿ. ಬೀಳುವಿಕೆ, ಒಂದು ವೇಳೆ ಬಲಹೀನತೆ ನಿಮ್ಮನ್ನು ಜಯಿಸುವ ಸಂದರ್ಭದಲ್ಲಿ ಮನಸೋತು ಹೋಗದಿರಿ. ಪೇತ್ರನನ್ನ ನೆನಪದಲ್ಲಿಟ್ಕೊಳ್ಳ್ರಿ. ಮತ್ತೊಮ್ಮೆ ಹೇಳಿರಿ. ಕರ್ತನು ತಮ್ಮ ಮುಖ ಪ್ರಕಾಶವನ್ನು ನಿಮ್ಮ ಮೇಲೆ ಪ್ರಕಾಶಿಸುವಂತೆ ಮಾಡಿ ನಿಮ್ಮನ್ನು ಖಂಡಿತವಾಗಿ ಆಶೀರ್ವಾದ ಮಾಡಿ ಮತ್ತೆ ಬಿಟ್ಟ ಸ್ಥಳದಲ್ಲಿ ಆರಂಭಿಸುವಂತೆ ಓಡಲು ನಿಮಗೆ ಸಹಾಯವನ್ನ ಮಾಡ್ತಾರೆ. ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಕರ್ತನ ಪಾದದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕ ತಂದೆಯೇ, ಆತ್ಮಿಕ ಜೀವನದಲ್ಲಿ ಹಲವು ಎಡವರಿಕೆಗಳು, ಹಲವು ಸೋಲುಗಳು, ಹಲವು ಸಂದರ್ಭಗಳಲ್ಲಿ ನೀವು ಹೇಳಲು ಮಾಡುವ ಕಾರ್ಯಗಳನ್ನು ಮಾಡಲಾಗದೆ ದೇವರ ನಾವು ಬಿದ್ದು ಹೋದಂತಹ ತರುಣಗಳು, ಅದರಲ್ಲಿ ಬಹಳ ಮನಗುಂದಿ ವೇದನೆ ಪಟ್ಟು ಮತ್ತೆ ನಾವು ಹೇಳುವುದಕ್ಕೆ ಅವಕಾಶವೇ ಇಲ್ಲ. ಯಾರಾದರೂ ಈ ಒಂದು ಸಂದೇಶವನ್ನ ಕೇಳುವವರು ಮನಗುಂದಿ ಹೋಗಿದ್ದರೆ, ಮನ ಹೊಡೆದು ಹೋಗಿದ್ದರೆ, ಕೃಪೆಯಲ್ಲಿ ಐಶ್ವರ್ಯವಂತನಾಗಿರುವ, ಯಾವಾಗಲೂ ಸದಾ ದಯಾಸಾಗರನಾಗಿರುವ ಕರ್ತನು ಈಗ ಅವರ ನಡುವೆ ನೀವು ಇಳಿಯಿರಿ. ಅವರನ್ನ ಕೈ ಹಿಡಿದು ಮೇಲೆತ್ತಿರಿ. ಅಲ್ಪವಿಶ್ವಾಸಿಯೇ, ಯಾಕೆ ಸಂಶಯ ಪಟ್ಟೆ ಎಂದು ನಿಮ್ಮ ಕೈಗಳನ್ನು ಅವರ ಮುಂದೆ ಚಾಚಿ ಅವರು ಬಿದ್ದು ಹೋದಂತಹ ಸ್ಥಳದಿಂದ ಮೇಲೆತ್ತಿರಿ ದೇವರೇ. ಪೇತ್ರನು ಯಾವ ರೀತಿ ಮನಸೋತು ಅತ್ತನೋ ಅದೇ ರೀತಿ ತಮ್ಮ ಹಳೆಯ ಜೀವನವನ್ನು ನೆನೆಸಿ ನಿಮಗೋಸ್ಕರವಾಗಿ ಓಡಿದ್ದನ್ನ, ದುಡಿದದ್ದನ್ನ, ಪ್ರಯಾಸ ಪಟ್ಟದೆಲ್ಲವನ್ನು ನೆನೆಸಿ ಆಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಪ್ರಾರ್ಥನೆ ಮಾಡದೆ, ಒಂದು ಕಾಲದಲ್ಲಿ ಕರ್ತನಿಗೋಸ್ಕರವಾಗಿ ಬೀದಿಯಲ್ಲಿ ನಿಂತು ಸುವಾರ್ತೆಯ ಕರಪತ್ರವನ್ನು ಕೊಟ್ಟನಲ್ಲ, ಈಗ ಎಲ್ಲವನ್ನ ಮರೆತು ಒಂದು ತಣ್ಣನೆಯ ಅನುಭವದಲ್ಲಿದ್ದೀನಲ್ಲ, ಮತ್ತೆ ನನ್ನನ್ನು ನವೀಕರಿಸುವಂತಹ ಕಾರ್ಯವು ನನ್ನಲ್ಲಿ ಉಂಟಾಗುವುದಿಲ್ಲ ಎಂಬುದಾಗಿ ಕಾಲವನ್ನು ನಾನು ವ್ಯರ್ಥ ಮಾಡುತ್ತಿದ್ದೀನಲ್ಲ. ಒಂದು ಕಾಲದಲ್ಲಿ ಪ್ರವಾದನೆಯನ್ನು ನುಡಿದೆ, ಒಂದು ಕಾಲದಲ್ಲಿ ದರ್ಶನಗಳನ್ನ ನೋಡಿದೆ, ಅನೇಕ ಜನಗಳಿಗೆ ಆಲೋಚನೆ ಬುದ್ಧಿಯನ್ನ ಹೇಳಿದೆ. ಇವತ್ತಾದರೂ ಅವೆಲ್ಲವನ್ನ ಕಳಕೊಂಡು ನನ್ನ ಪರಿಸ್ಥಿತಿಯ ಕಾರಣದಿಂದ ಅಥವಾ ನನ್ನ ಒಂದು ತಪ್ಪಿನ ಒಂದು ಕಾರಣದಿಂದ ನಾನು ಕ್ರಿಯೆ ಮಾಡಲಾಗದೇ ಇದ್ದೇನಲ್ಲ ಎಂಬುದಾಗಿ ಯಾರಾದರೂ ಗೋಳಾಡುತ್ತಿದ್ದರೆ ದೇವರಾಗಿರುವ ಕರ್ತನು ಈ ವಾಕ್ಯದ ಮುಖಾಂತರವಾಗಿ ಅವರ ಹತ್ರ ಮಾತಾಡಿ ಪೇತ್ರನ ಅನುಭವವನ್ನು ಇವರಿಗೆ ನೀವು ಬೆಟ್ಟು ಮಾಡಿ ತೋರಿಸಿ ಅವರು ಮತ್ತೆ ಹೇಳುವುದಕ್ಕೆ ನಿಮ್ಮ ಕೈಯನ್ನು ಚಾಚಿರು ದೇವರೇ. ಅವರನ್ನ ಮೇಲೆತ್ತಿರಿ. ಅವರು ನಿಮಗೆ ಬೇಕು. ಅವರ ಕುರಿತು ಬಹಳ ವಾಗ್ದಾನಗಳನ್ನು ಇಟ್ಟಿದ್ದೀರಾ, ಕರುವಿಕೆ ಇಟ್ಟಿದ್ದೀರಾ, ಓಟವನ್ನು ಇಟ್ಟಿದ್ದೀರಾ, ದರ್ಶನವನ್ನು ಇಟ್ಟಿದ್ದೀರಾ. ನಾವು ಮತ್ತೆ ಮೀನಿನ ಬಲೆಯನ್ನು ಹೊತ್ತುಕೊಂಡು ಸಮುದ್ರಕ್ಕೆ ಹೋಗುವುದು ನಿನಗೆ ಬಯಕೆ ಅಲ್ಲ ದೇವರೇ. ನಾವು ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ಹೊಂದುವುದಕ್ಕೂ, ಪರಲೋಕ ರಾಜ್ಯದ ಮಹಿಮೆಯನ್ನು ನೋಡುವುದಕ್ಕೂ, ದೇವರಿಂದ ಕರೆಯಲ್ಪಟ್ಟಂತಹ ಪಾತ್ರಗಳಾಗಿರುವುದಕ್ಕೂ ಪೇತ್ರನ ಜೀವಿತ ನಮಗೆ ಒಳ್ಳೆಯ ಪಾಠಗಳನ್ನು ಕಲಿಸಿಕೊಟ್ಟಿತು. ಇದನ್ನು ಕಲಿತುಕೊಂಡ ನಾವು ನಮ್ಮ ಜೀವನದಲ್ಲಿ ಇದನ್ನು ಅಭ್ಯಾಸ ಮಾಡುವುದಕ್ಕೆ ಸಹಾಯ ಮಾಡ್ರಿ. ಈ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರ ಮೇಲೆ ದೇವರ ಕೃಪೆ ತಂಗಿರಲಿ, ಕರ್ತನ ಪ್ರಸನ್ನತೆ ತಂಗಿರಲಿ, ಕರ್ತನ ಮಾತು ನೆಲೆಯಾಗಿರಲಿ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸಿರು ನಮ್ಮ ತಂದೆಯೇ, ಆಮೇನ್. ದೇವರಾಗಿರುವ ಕರ್ತನು ನಮ್ಮ ಸಂಗಡ ಮಾತಾಡಿದ್ದಾರೆ. ನಮ್ಮ ಈ ಕಾರ್ಯಕ್ರಮವನ್ನು ಆಶೀರ್ವಾದ ಮಾಡಿದರು. ನಿಜವಾಗಿಯೂ ಈ ಒಂದು ಮಾತು, ಈ ಸಂದೇಶ ನಿಮ್ಮ ಜೀವನದಲ್ಲಿ ಮಾತಾಡಿರುತ್ತೆ ಎಂಬುದಾಗಿ ನಾನು ನಂಬುತ್ತೇನೆ. ಕರ್ತನು ನಿರಂತರವಾಗಿ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ನಡೆಸಬೇಕು. ದೇವರು ನಿಮಗಿಟ್ಟಿರುವಂತಹ ವಾಗ್ದಾನಗಳನ್ನು ಸ್ವತಂತ್ರಿಸುವವರೆಗೂ ಎಷ್ಟೇ ಎಡವಿದರು, ಸೋತು ಬೀಳುವಿಕೆ ಬಂದರು, ಮತ್ತೆ ಮತ್ತೆ ಬಲ ಹೊಂದುವ ಹಾಗೆ ದೇವರು ನಿಮಗೆ ಸಹಾಯ ಮಾಡಲಿ ಎನ್ನುವ ಒಳಿತಿನ ವಿಜ್ಞಾಪನೆಗಳೊಂದಿಗೆ ನಿಮ್ಮ ಬಳಿಯಿಂದ ಶುಭ ಕೋರಿ ಹೊರಡುತ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.